ಎಷ್ಟು ಲವ್ ಪ್ರಪೋಸಲ್ಸ್ ಬಂದಿದೆ? ಈ ಪ್ರಶ್ನೆ ಯಾರು ಕೇಳಿರಲಿಲ್ಲ. ಇವರಪ್ಪ ಈ ತರ ಮಿನಿಸ್ಟರ್ ಆಗಿದ್ರು ಕೂಡ ಇವ್ನು ಬೀದಿ ನಾಟಕಗಳು ಮಾಡ್ತಾ ಇದ್ದಾನೆ. ಅಪ್ಪನ ಹೆಸರು ಹೇಳ್ಬೇಕು, ಅಮ್ಮನ ಹೆಸರು ಹೇಳ್ಬೇಕು, ತಾತ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ. ದೇಶದಲ್ಲಿದ್ದು ಗಡಿ ಮಾಡಬಹುದು. ಎಲ್ಲೂ ಕೂಡ ನಿಮ್ಮ ಭಾಷಾ ಸ್ಪಷ್ಟತೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇದನ್ನ ನಾವೇ ಗೌರವಿಸ್ತಿಲ್ಲ, ಪ್ರೀತಿಸ್ತಿಲ್ಲ ಅಂದ್ರೆ ಅಪ್ಪ ನೋಡಿದ್ರೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್, ನೀವು ನೋಡಿದ್ರೆ ಸಿನಿಮಾ ಬ್ಯಾಕ್ ಗ್ರೌಂಡ್. ಯಾರು ಏನು ಅರ್ಜಿ ಹಾಕೊಂಡಿರೋದಿಲ್ಲ. ನೀವು ಪೊಲಿಟಿಕಲ್ ಅಲ್ಲೇ ಇರಬೇಕು ಅಂತ ಆಸೆ ಇತ್ತ ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೇಕಿತ್ತ? ನಾನು ಯಾವ ಜನ್ಮದಲ್ಲಿ ಏನ್ ಪಾಪಕರ್ಮ ಮಾಡಿದ್ನೋ ನಾನು ಬಂದು ಈ ಪ್ರೊಫೆಷನಲ್ ಹಾಕೊಂಡ್ಬಿಟ್ಟಿದ್ದೀನಿ. ಹಲೋ ಸುನಿ ಸರ್, ಶಾಕಿಂಗ್ ನ್ಯೂಸ್ ಇದೆ ಸರ್. ಅಲ್ಲ ಯಾರನ್ನ ಆಕ್ಚುಲಿ ಅದು ಹೆಂಗ್ ಯೂಸ್ ಮಾಡಿದ್ರ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಅದಕ್ಕೆ ಸೌಂಡ್ ಕಟ್ ಇನ್ನೊಂದ್ಸಲ ಮಾಡಿ. ಗತವೈಭವದ ಹಿಂದಿನ ಒಂದು ಕಥೆಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ? 20 ವರ್ಷ ಆದ್ರೂ ಜನ ನೆನೆಯುವಂತ ಪಾತ್ರ ಯಾವುದು ಅಂತಂದ್ರೆ ಗತವೈಭವ ಅಂತ ಹೇಳ್ತೀರಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಹೆಸರಿಗೆ ಕಲ್ಪತರು ನಾಡಿನ ಹುಡುಗ, ಆದ್ರೆ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಪ್ರವೇಶವನ್ನ ಮಾಡ್ತಾ ಗತ ವೈಭವವನ್ನ ಸಾರೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮರ ಪ್ರೀತಿಯ ದುಷ್ಯಂತ್ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಆರಾಮ? ನಾನ್ ಸೂಪರ್ ಆಗಿದ್ದೀನಿ. ನಿಮ್ ಮನೆಯಲ್ಲೇ ಎಲ್ಲಾ ಟ್ಯಾಲೆಂಟೆಡ್ ಹಾಗೇನೆ ಎಲ್ಲಾ ಫೀಲ್ಡ್ ಅಲ್ಲೂ ವರ್ಕ್ ಮಾಡುವಂತವ್ರು ಇದಾರೆ ಅಂತ ಅನ್ಸುತ್ತೆ. ಅಪ್ಪ ನೋಡಿದ್ರೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್, ನೀವು ನೋಡಿದ್ರೆ ಸಿನಿಮಾ ಬ್ಯಾಕ್ ಗ್ರೌಂಡ್, ಅದ್ರ ಜೊತೆಗೆ ನೀವು ಎಜುಕೇಶನ್ ಮಾಡಿರೋದು LLB. ಸೊ ಹೆಂಗ್ ಸಾಧ್ಯ ಇದೆಲ್ಲ ಅಂತ? ಏನಂದ್ರೆ ಯಾರು ಏನು ಅರ್ಜಿ ಹಾಕೊಂಡ್ಬಿಟ್ಟಿರೋದಿಲ್ಲ ಇದೇ ಮನೇಲಿ ಹುಟ್ಟಬೇಕು ಅಂತ, ಅಥವಾ ನಾವು ಬೆಳೆದ್ಮೇಲೆ ಇದೇ ಆಗ್ಬೇಕು ಅಂತ ಏನ್ ಚಿಕ್ಕ ವಯಸ್ಸಲ್ಲೇ ಏನು ನಿರ್ಧಾರ ಆಗಿರೋದಿಲ್ಲ. ಎಲ್ಲ ಅವ್ರವ್ರ ಆಸಕ್ತಿ ಅಷ್ಟೇ. ನಮ್ಮ ತಾತ ರಾಮೇಗೌಡರು ನಮ್ಮ ತಂದೆಯವ್ರಿಗೆ ಜನ್ಮ ಕೊಡ್ಬೇಕಾದ್ರೆ MLA ಆಗಿರ್ಲಪ್ಪ ಅಂತ ಏನು ಬರೆದು ಕೊಟ್ಟಿರೋದಲ್ಲ. ನಮ್ಮ ತಂದೆಯವರು ಒಂದು ಸಾಧಾರಣ ಒಂದು ಹಳ್ಳಿಗಾಡಿನಿಂದ ಒಂದು 18-20 ಮನೆ ಇರುವಂತ ಸಣ್ಣ ಮಜರೆ ಗ್ರಾಮದಿಂದ ಬಂದಿರೋಂಥ ಕುಟುಂಬ ನಮ್ದು. ವ್ಯವಸಾಯ ಮಾಡ್ಕೊಂಡು ಮುಯ್ಯಾಳ್ ಮಾಡ್ಕೊಂಡು ಬಹಳ ಕಷ್ಟ ಬಿದ್ದು ಜೀವನದಲ್ಲಿ ಮೇಲಕ್ಕೆ ಬಂದಿರೋಂಥವ್ರು. ಅವ್ರು ಸರ್ಕಾರಿ ಶಾಲೆಯಲ್ಲಿ ಓದಿ ಅವ್ರದೇ ಆದಂತ ಹೋರಾಟ, ಅವ್ರದೇ ಆದಂತ ಜೀವನ ಅವ್ರು ಕಟ್ಕೊಂಡ್ರು. ಅದೇ ರೀತಿ ನಮಗೂ ಅವ್ರಿಗೆ ಇಷ್ಟನೋ ಇಷ್ಟ ಇಲ್ವೋ ಆದ್ರೂ ಕೂಡ ಅವರು ನಮ್ಗೆಲ್ಲೂ ತೊಂದರೆ ಅಡಚಣೆ ಮಾಡಿಲ್ಲ. ನಾನು ಚಿತ್ರರಂಗಕ್ಕೆ ಬರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಅವ್ರ ದೊಡ್ಡತನ ಏನು ಅಂದ್ರೆ ಅದೆಲ್ಲೂ ನನಗೆ ಕಡಿವಾಣ ಹಾಕಕ್ಕೆ ಅಥವಾ ನನಗೆ ಅವ್ರ ಇಚ್ಛೆಗೆ ವಿರುದ್ಧವಾಗಿ ನಾನೇನೋ ಮಾಡ್ತಾ ಇದ್ದೀನಿ ಅಂತ ನನಗೆ ತೊಂದರೆ ಕೊಡುವಂತ ಪ್ರಯತ್ನ ಅವ್ರು ಮಾಡ್ಲಿಲ್ಲ. ಅವನ ಇಷ್ಟ, ಅವನ ಹಣೆ ಬರ ಏನೋ ಮಾಡ್ಕೊಳ್ಳಿ ಅಂತ ಬಿಟ್ರು. ಅದೇ ರೀತಿ ನಮ್ ತಾತ ನಮ್ ತಂದೆಯವ್ರನ್ನ ಬಿಟ್ರು. ಆಯ್ತು, ಅವನ ಇಷ್ಟ ಏನೋ ಮಾಡ್ಕೊಳ್ಳಿ. ನಮ್ ತಂದೆಯವರು ನಮ್ಮನ್ನ ಆಯ್ತು ನಮ್ಮನ್ನ ನೋಡಿ ಬೆಳೆದಿದ್ದಾರೆ, ಏನೋ ಒಂದಿಷ್ಟು ಸಂಸ್ಕಾರ ಇದ್ರ ಇರ್ಬೋದೇನೋ, ಅದೇ ಅವನ್ ಕಾಪಾಡದ್ ಬಿಡು ಅಂತ ಹೇಳಿ ಬಿಟ್ರು. ಸೊ ಎಲ್ಲಾ ಭಗವಂತ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ತುಪ್ಪ, ಡಾಕ್ಟರ್ ನೀಡಿದ್ದು ಹಾಲು ತುಪ್ಪ ಅಂತ. ಅಂದ್ರೆ ಆ ಫ್ರೀಡಮ್ ಕೊಟ್ಟಿರೋದು ಒಳ್ಳೇದ ಅಷ್ಟೇ. ಅದು ನಮ್ ಕುಟುಂಬದಲ್ಲಿ ನಮ್ ತಂದೆಯವ್ರ ಗ್ರೇಟ್ನೆಸ್, ಅವ್ರದ್ದು ದೊಡ್ಡತನ ಅಂತ ಹೇಳ್ಬೇಕು. ಆಮೇಲೆ ಎಲ್ಲಾ ತಂದೆ ತಾಯಿದಿರ್ ಕೆಲವು ಸಲ ಏನಾಗುತ್ತೆ, ಈ ಮಾರ್ಗದಲ್ಲಿ ಹೋಗ್ಬೇಡ, ಇದು ಸರಿ ಇಲ್ಲ, ಇದ್ರಲ್ಲಿ ಹೋಗು, ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಇಲ್ಲ, ನಂದೊಂದು ಮಾರ್ಗ ಇದೆ, ಆ ಮಾರ್ಗ ನೀವು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಬಟ್ ಆ ಮಾರ್ಗದಲ್ಲೇ ಹೋಗಿ ನಾನೇನೋ ಒಳ್ಳೆ ಕೆಲಸ ಮಾಡಬಲ್ಲೆ, ಅಥವಾ ಅದರಲ್ಲೇ ನಾನೇನೋ ಸಾಧಿಸಬಲ್ಲೆ, ಒಂದು ಹೆಸರು ಮಾಡಬಲ್ಲೆ, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ನಾನು ತಲುಪಬಲ್ಲೆ ಅನ್ನೋದನ್ನ ನಾವು ತೋರಿಸಿದ್ರೆ ಅದ್ ಯಾವ್ದೇ ಮಾರ್ಗ ಆಗಿದ್ರು ತಂದೆ ತಾಯಿ ಖುಷಿ ಪಡ್ತಾರೆ. ಹೆಸರು ಉಳಿಸ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಇದ್ರೆ, ಅಥವಾ ಹೆಸರು ಮಾಡ್ತಾ ಇದ್ದಾನೆ, ಎಲ್ಲೂ ಕೆಟ್ಟ ಹೆಸರು ತಗಂತಿಲ್ಲ ಅನ್ನೋದಿದ್ರೆ ತಂದೆ ತಾಯಿ ನನ್ನ ಪ್ರಕಾರ ಒಂದ್ ಪಾಯಿಂಟ್ ಆದ್ಮೇಲೆ ಬದಲಾಗ್ತಾರೆ. ಈಗ ನೀವು ಹೇಳಿದ್ರಿ, ಶುರುವಿನಲ್ಲೇ ಹೇಳಿದ್ರಿ, ನಮ್ಮ ತಂದೆ ತಾಯಿಗೆ ಎಕ್ಸ್ಪೆಷಲಿ ನಿಮ್ಮ ತಂದೆಯವರಿಗೆ ಸಿನಿಮಾ ರಂಗಕ್ಕೆ ನಾನು ಬರುವಂತದ್ದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು ಪೊಲಿಟಿಷಿಯನ್ ಆಗಿದ್ರಿಂದ ನೀವು ಪೊಲಿಟಿಕಲ್ ಅಲ್ಲೇ ಇರಬೇಕು ಅಂತ ಆಸೆ ಇತ್ತ ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೇಕಿತ್ತ? ನೀವು ಸಿನಿಮಾ ರಂಗದಲ್ಲಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ನಿಮ್ಮ ತಂದೆಯವರ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ? ಅಂದ್ರೆ ನಮ್ಮ ತಂದೆಯವ್ರದ್ದು ಏನಿತ್ತು ಅಂತಂದ್ರೆ, ಅವ್ರು ಯಾವಾಗ್ಲೂ ಹೇಳೋರು, ನಾನು ಯಾವ ಜನ್ಮದಲ್ಲಿ ಏನ್ ಪಾಪಕರ್ಮ ಮಾಡಿದ್ನೋ ನಾನ್ ಬಂದು ಈ ಪ್ರೊಫೆಷನಲ್ ಹಾಕೊಂಡ್ಬಿಟ್ಟಿದೀನಿ. ಇದೊಂದು ಥ್ಯಾಂಕ್ಲೆಸ್ ಜಾಬ್. ನಾವು ಎಷ್ಟೇ ಮಾಡಿದ್ರು ಮಾಡದೆ ಅಂತ ಯಾರು ಹೇಳಲ್ಲ. ಏನೋ 100 ಕೆಲಸ ಮಾಡಿ ಯಾವ್ದೋ 10 ಮಾಡಿಲ್ಲ ಅಂದ್ರೆ 10 ಆಗಿಲ್ದಲ್ಲೇ ಇರದೆ ಗಮನ ಕೊಡ್ತಾರೆ. ಸೊ ಯಾರು ನೀನ್ ಮಾಡಿದ್ಯಾ ಅಂತ ಹೇಳೋಂತ ಅಥವಾ ಒಂದು ಅಪ್ರಿಶಿಯೇಟ್ ಮಾಡುವಂತ ಪ್ರೊಫೆಷನ್ ಅಲ್ಲ ಇದು. ಒಳ್ಳೆಯವರಾಗಿದ್ರು ಎಲ್ಲಾ ರೀತಿ ಬೆರಳುಗಳು ಇರ್ತವೆ. ಇದು ನನಗೆ ಅಂತ್ಯ ಆಗ್ಬಿಡ್ಲಿ, ನಮ್ ಕುಟುಂಬದಲ್ಲಿ ಯಾರು ರಾಜಕಾರಣದಲ್ಲಿ ಮುಂದುವರೆಯೋದು ಬೇಡ ಅನ್ನೋದು ಅವ್ರ ಭಾವನೆ ಆಗಿತ್ತು. ನನಗೂ ಕೂಡ ಚಿಕ್ಕ ವಯಸ್ಸಿಂದ ನಾನು ಒಂದ್ ಒಳ್ಳೆ ಅಧಿಕಾರಿ ಆಗ್ಬೇಕು, ಇಲ್ಲ ನಮ್ ತಂದೆಯವರು ಇದು ಬೇಡ ಅಂತ ಹೇಳ್ತಿದಾರೆ, ನಾನ್ ಬೇರೆ ಏನಾದ್ರು
ಒಳ್ಳೆ ಸ್ಥಾನಮಾನ ಗಳಿಸ್ಬೇಕು ಅನ್ನೋದಿತ್ತು. ಹ್ಮ್. ನಾನು IAS ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ದಂತವ್ರು. ಅನ್ಕೊಂಡಿದ್ದು. Okay. ನಾನು ಚೆನ್ನಾಗಿ ಓದ್ತಾ ಇದ್ದೆ ಕೂಡ. ನನ್ನ ಹ್ಮ್. ಶಾಲೆಯಲ್ಲಿ ನೀವು ವಿಚಾರಿಸಿದ್ರು ಕೂಡ ನಾನು ಒನ್ ಆಫ್ ದ ಟಾಪ್ ಸ್ಟೂಡೆಂಟ್ಸ್ ಗಳಲ್ಲಿ ನಾನು ಯಾವಾಗ್ಲೂ ಇರ್ತಿದ್ದೆ. ಹ್ಮ್. ನಾನು ಆ ಕಾರಣಕ್ಕೇನೆ LLB ನಾನು ಬ್ರಿಟನ್ ಅಲ್ಲಿ ಮಾಡಿದ್ದು. ಓಹ್. ಅಲ್ಲಿ ಹೋಗಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ನನ್ನ ಶಾಲೆಯಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ಗಳು ತೆಗೆದು ನೋಡ್ರೆ ಎಷ್ಟೋ ಬಾರಿ 100ಕ್ಕೆ 100 ಬಂದಿರೋದುಂಟು. ಹ್ಮ್. 98 ಇದೇ ತರನೇ ಇರೋದು ಯೂಶುವಲಿ ನಮ್ಮ ಮಾರ್ಕ್ಸ್ ಕಾರ್ಡ್ಗಳು ಕೂಡ. ಸೊ ನಾನು ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಆಗಿದೆ. ಆದ್ರೆ ಅವ್ರಿಗೊಂದು ಆಘಾತ ಆಯ್ತು. ನಾನು ಯಾವಾಗ ನಾನು ಸಿನಿಮಾ ಅಂತ ಹೇಳದ್ನಲ್ಲ, ನಾನು ಲೈಫ್ ಲಾಂಗ್ IAS ಆಫೀಸರ್ ಆಗ್ತೀನಿ ಅಂತ ಹೇಳಿದವನು, ನಾನು UK ಹೋಗಿ ಬಂದ್ಮೇಲೆ ನಾನು ಏಕಾಏಕಿ ಒಂದು ಅಭಿನಯ ಶಾಲೆ ಸೇರ್ಕೊಂಡೆ. ಅವ್ರಿಗೆ ತುಂಬಾ ಆಘಾತ ಆಯ್ತು. ಇಷ್ಟು ವರ್ಷ ಅವ್ನು ಹೇಳಿದ್ದೆ ಬೇರೆ, ಈಗ ಈ ತರ ದಾರಿ ತಗೊಂತಾನೆ, ದಾರಿ ತಪ್ಪುಟ್ಟ ಮಗ ಅಂತ ನೋವಿರುತ್ತಲ್ಲ, ಆ ನೋವಲ್ಲಿ ಅವರು ಪಾಪ ವಿರೋಧ ವ್ಯಕ್ತಪಡಿಸಿದಷ್ಟೇ. ಆದ್ರೆ ನನ್ನ ತಲೆಯಲ್ಲಿ ಬೇರೆ ಪ್ರೋಸೆಸ್ ನಡೀತಾ ಇತ್ತು. ನಾನ್ ಚಿಕ್ಕ ವಯಸ್ಸಿಂದ ನಾನ್ ಬಾಯಲ್ಲಿ ನಾನು IAS ಆಫೀಸರ್ ಆಗ್ತೀನಿ ಅಂತ ಹೇಳಿದ್ರು ಕೂಡ, ನಾನು ಚೆನ್ನಾಗಿ ಓದ್ತಿದ್ರು ಕೂಡ, ನನ್ನ ತಲೆಯಲ್ಲಿ ನಾನು ಏಕಪಾತ್ರ ಅಭಿನಯಗಳು ನಾನು ಮಾಡ್ತಿದ್ದೆ. ಏಕಪಾತ್ರ ಅಭಿನಯ ನಮ್ ಶಾಲೆಯಲ್ಲೆಲ್ಲ ಮಾಡ್ತಾ ಇದ್ದೆ, ನಾಟಕಗಳು ಮಾಡಿದ್ದೀನಿ. ಆಮೇಲೆ ಹಾಡು, ನಾನು ಕಾಯರ್ ಗ್ರೂಪ್ ಅಲ್ಲಿ ಇರ್ತಿದ್ದೆ, ಹಾಡ್ತಾ ಇದ್ದೆ. ಇದು ಎಕ್ಸಾಮಿನೇಷನ್, ಕರ್ನಾಟಿಕ್ ಮ್ಯೂಸಿಕ್ ಎಕ್ಸಾಮಿನೇಷನ್ ತಗೊಂಡು ಅದನ್ನ ನಾನು ಕ್ಲಿಯರ್ ಮಾಡ್ಕೊಂಡೆ. ಅದಾದ್ಮೇಲೆ ಒಂದು ವಯಸ್ಸು ಬಂದ ಮೇಲೆ ನಾನು ಬೀದಿ ನಾಟಕಗಳು ಮಾಡಕ್ ಶುರು ಮಾಡಿದೆ. ನಾನು ಬೀದಿ ನಾಟಕ ಮಾಡ್ಬೇಕಾದ್ರೆ ನಮ್ಮ ತಂದೆಯವರು ಕ್ಯಾಬಿನೆಟ್ ಮಂತ್ರಿಗಳಾಗಿದ್ರು. ಅವಾಗ ನಾನು ಬೀದಿ ನಾಟಕಗಳು ಮಾಡ್ತಾ ಇದ್ದೆ. ಮತ್ತೆ ಶಾರ್ಟ್ ಸಿನಿಮಾಗಳು, ಮ್ಯೂಸಿಕ್ ವಿಡಿಯೋಸು, ಡ್ರಾಮಾ, ಈ ತರದ ತಯಾರಿಗಳು, ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್, ಈ ತರ ತಯಾರಿಗಳು ನಡೀತಿತ್ತು. ದಪ್ಪ ಇದ್ದೆ, ಒಂದು 20 kg ತೂಕ ಇಳಿಸ್ದೆ. ಸೊ ಈ ತರ ತಯಾರಿಗಳು ನನ್ನ ಪಾಡಿ ನಾನು ಮಾಡ್ತಾ ಇದ್ದೆ. ನಾನು UK ಹೋದಾಗ ನನಗೆ ಅಲ್ಲಿ ಬ್ರಿಟನ್ ಅಲ್ಲಿ ನನ್ನ ಆಲೋಚನಾ ರೀತಿ ಬದಲಾಗಿದ್ದು ಅಲ್ಲೇನೆ. ತುಂಬಾ ದೊಡ್ಡ ಪ್ರಪಂಚ ನೋಡ್ದಂಗ ಆಯ್ತು ನನಗೆ. ಅಲ್ಲೇನಾಯ್ತು, ಅಲ್ಲಿನ ಲೈಫ್ ಸ್ಟೈಲ್ ಸ್ವಲ್ಪ ಬೇರೆ ತರ ಇದೆ. ಅಲ್ಲಿ ತುಂಬಾ 14-15 ವರ್ಷ ಚಿಕ್ಕ ವಯಸ್ಸಿಗೆನೆ ಮಕ್ಕಳು ತಂದೆ ತಾಯಿಯಿಂದ ಹೊರಗಡೆ ಬರ್ತಾರೆ. ಅವರು ಪಾರ್ಟ್ ಟೈಮ್ ಜಾಬ್ಗಳು ಮಾಡಕ್ ಶುರು ಮಾಡ್ತಾರೆ. ಅವ್ರದೇ ಆದಂತ ಮನೆಗಳು ಸೆಪರೇಟ್ ಆಗಿ ಇರೋಂಥದ್ದು ಅಭ್ಯಾಸಗಳು ಮಾಡ್ಕೊಂತಾರೆ. ಸೊ ಅಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ಸ್ ಗಳು ಶುರು ಆಗ್ತವೆ. ಮದ್ವೆಗಳು ಎಷ್ಟೋ ಜನ ಆಗೋದೇ ಇಲ್ಲ, ಲೇಟ್ ಆಗಿ ಆಗ್ತಾರೆ. ತುಂಬಾ ಬೇಗ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಮಕ್ಕಳು, ಆ ತರದೆಲ್ಲ ಅವ್ರದೇ ಒಂದು ಸಂಸಾರ, ಆ ತರದೆಲ್ಲ ಶುರು ಆಗೋಗುತ್ತೆ. ಸೊ ಅಲ್ಲಿನ ಕಲ್ಚರೇ ಬೇರೆ. ನಾನು ಒಂದೇನ್ ಗಮನಿಸ್ತೆ ಅಂದ್ರೆ, ಎಷ್ಟೋ ಜನ ಅವ್ರುಗಳು ಅಲ್ಲಿ ತಂದೆ ತಾಯಿ ಸಪೋರ್ಟ್ ಇರೋದಿಲ್ಲ, ಆದ್ರೂನು ಒಂದ್ ಕಡೆ ಮಕ್ಳಿರೋದು, ಇನ್ನೊಂದ್ ಕಡೆ ಅವ್ರ ಮನೆ ನೋಡ್ಕೊಳ್ಳೋದಿರೋದು, ಇನ್ನೊಂದ್ ಕಡೆ ಓದ್ತಾ ಇರೋರು, ಪಾರ್ಟ್ ಟೈಮ್ ಜಾಬ್ಗಳು ಮಾಡೋರು, 1-2 ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ಕೊಂಡು, ಓದ್ಕೊಂಡು, ಮನೆ ನೋಡ್ಕೊಂಡು, ಮಕ್ಳು ನೋಡ್ಕೊಂಡು, ತಂದೆ ತಾಯಿ ಸಪೋರ್ಟ್ ಇಲ್ದಂಗೆ, ರಿಲೇಟಿವ್ಸ್ ಯಾರ್ದೇನು ಸಪೋರ್ಟ್ ಇಲ್ದಂಗೆ ಎಲ್ಲ ಸ್ವಂತವಾಗಿ ಏನೇನೋ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿದಾಗ ನನ್ಗೆ ಆಶ್ಚರ್ಯ ಆಯ್ತು. ಅಂದ್ರೆ ತಂದೆ ತಾಯಿ ಸಪೋರ್ಟ್ ಅಂದ್ರೆ ಬರೀ ದುಡ್ಡು ಕಾಸು ಅಂತಾನೆ ಅಲ್ಲ, ನಿಮ್ಗೊಂದು ಮಾರಲ್ ಸಪೋರ್ಟ್, ಅವ್ರ ಮನೇಲಿ ಇರೋದು ನಿಮ್ಗೆ. ಈಗ ಎಲ್ಲಾರ ಮನೇಲೂ, ಬಹುತೇಕರ ಮನೆಯಲ್ಲಿ ಮಕ್ಕಳು ಇದ್ರೆ ಅಜ್ಜಿ ತಾತನ ಜೊತೆನೆ ಜಾಸ್ತಿ ಬೆಳೆದಿರೋಂಥದ್ದು ಉಂಟು. ಹೌದು, ಅವ್ರು ಇರ್ತಾರೆ ನೋಡೋದಕ್ಕೆ, ಮಾಡೋದಕ್ಕೆ. ಸೊ ನಮ್ಗೆ ಯಾವಾಗ್ಲೂ ತಂದೆ ತಾಯಿ ಅನ್ನೋದು ಒಂದು ಸಪೋರ್ಟ್. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನಮ್ಮ ಮಕ್ಳಿಗೆ ಆಗ್ಬೇಕು ಅನ್ನೋದು, ಅಥವಾ ನಮ್ಮ ಮಕ್ಕಳು ನಮಗಾಗ್ಬೇಕು ಅನ್ನೋದು ನಮ್ಮ ಪದ್ಧತಿ, ನಮ್ಮ ಒಂದು ಸಂಸ್ಕೃತಿ ನಡ್ಕೊಂಡ್ ಬಂದಿರೋದು. ಇದು ವಾಡಿಕೆ ಎಷ್ಟು ವರ್ಷ, ಅದು ಅಲ್ಲಿ ಇಲ್ಲ. ಸೊ ಅದಿಲ್ದಲೇ ಕೂಡ ಅವ್ರು ಏನೋ ಸಾಧಿಸ್ತಾ ಇದಾರೆ, ಏನೋ ಕಷ್ಟ ಪಡ್ತಿದ್ದಾರೆ, ಅವ್ರು ಅನ್ಕೊಂಡಿದ್ದು ಅವ್ರು ಮಾಡಕ್ ಹೊರಟಿದ್ದಾರೆ. ಅದನ್ನೆಲ್ಲ ನಾನು ಗಮನಿಸಿದಾಗ ನಾವ್ ಎಂತ ಒಳ್ಳೆ ಒಂದ್ ಸಂಸ್ಕೃತಿಯಲ್ಲಿ ಹುಟ್ಟಿದೀವಿ, ಎಂತ ಒಳ್ಳೆ ದೇಶದಲ್ಲಿ ಹುಟ್ಟಿದೀವಿ. ನಮ್ಗೆ 20 ವರ್ಷ ಆಗ್ಲಿ, 25 ವರ್ಷ ಆಗ್ಲಿ, 30 ವರ್ಷ ಆಗ್ಲಿ, ನಮ್ ತಂದೆ ತಾಯಿ ಒಂದಲ್ಲ ಒಂದ್ ರೀತಿ ಬೆನ್ನೆಲುಬಾಗಿ ನಮ್ಗೆ ಇರ್ತಾರೆ. ನಮ್ಗೆ ಏನೋ ಕಷ್ಟ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇದಾರೆ ಅನ್ನೋ ಒಂದ್ ಧೈರ್ಯ ಇರುತ್ತೆ. ಅವ್ರು ದೈಹಿಕವಾಗಿದ್ರು ಎಷ್ಟ್ ದಿನ ಇರ್ತಾರೋ ಅಷ್ಟ್ ದಿನನೂ ಒಂದಲ್ಲ ಒಂದ್ ರೀತಿ ಬೆನ್ನೆಲುಬಾಗಿರ್ತಾರೆ. ನಾವು ಅವ್ರ ವಯಸ್ಸಾದ್ಮೇಲೆ ಅವ್ರಿಗಾಗುವಂಥದ್ದು. ಇದೆಲ್ಲ ನೋಡಿದಾಗ ನಮ್ಗೆ ಈ ತರ ಒಂದು ಸಂಸ್ಕೃತಿಯಲ್ಲಿ ನಾವು ಹುಟ್ಟಿ, ಈ ತರ ಒಂದು ದೇಶದಲ್ಲಿ ನಾವು ಹುಟ್ಟಿ, ನಾವೇನು ಸಾಧಿಸ್ತಿಲ್ಲ ಅಂದ್ರೆ ಹೆಂಗೆ? ಅಲ್ಲಿ ಏನೂ ಸಪೋರ್ಟ್ ಇಲ್ದಲೆ ಎಲ್ಲರೂ ಕಷ್ಟಪಟ್ಟೇನೋ ಮಾಡ್ತಿದ್ದಾರೆ. ನಮ್ಗೆ ಇಲ್ಲೆಲ್ಲ ಸಪೋರ್ಟ್ ಸಿಗ್ತಾ ಇದೆ, ಆದ್ರೂ ಏನು ಮಾಡಕ್ ನಾವು ಮಾಡ್ತಿಲ್ಲ ಅಂದ್ರೆ ತಪ್ಪಾಗುತ್ತಲ್ಲ. ಹೌದು. ಸೊ ನಾನು ಅವಾಗ ಯೋಚನೆ ಮಾಡಿದೆ, ನನ್ನ ಮನ್ಸಲ್ಲಿ ಏನ್ ಆಸೆ ಇದೆ ಅದನ್ನ ನಾನು ಈಡೇರಿಸ್ಕೋಬೇಕು. ನಾನು ಇನ್ 20 ವರ್ಷ ಆದ್ಮೇಲೋ 30 ವರ್ಷ ಆದ್ಮೇಲೋ ಎಲ್ಲೋ ನನ್ ಗಾಡಿಲಿ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಹೊಸ ಹುಡುಗಂದು ಸಿನಿಮಾ ಬ್ಯಾನರ್ ಏನೋ ನೋಡಿ, ಛೇ ನಾನು ಎದ್ರುಬಿಟ್ಟೆ,
ಅವತ್ತೊಂದು ಪ್ರಯತ್ನ ನಾನು ಮಾಡ್ಬೇಕಿತ್ತು. ಒಂದು ಪ್ರಯತ್ನ ನಾನು ಮಾಡಿದ್ರೆ ಬಹುಶಃ ನಂದು ಇರ್ತಿತ್ತು ಈ ತರ ಬ್ಯಾನರ್ ಫ್ಲೆಕ್ಸ್, ನಾನು ಏನೋ ಸಾಧಿಸ್ತಿದ್ದೆ, ನಂದು ಒಂದು ಹೆಸರು ಅಂತ ಆಗ್ತಿತ್ತು, ನಾನು ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂತ ಇದ್ದೆ ಅನ್ನೋ ರಿಗ್ರೆಟ್, ಅನ್ನೋ ನೋವು ನನ್ನಲ್ಲಿ ಶಾಶ್ವತವಾಗಿ ಉಳ್ಕಬಾರದು. ಒಂದು ಪ್ರಯತ್ನ ನಾನು ಮಾಡ್ಬೇಕು ಅಂತ ಹೇಳಿ ನನ್ನನ್ನು ನಾನು ಅರ್ಪಿಸೋಣ ಆಯ್ತು ಇದಕ್ಕೆ ಅಂತ ಒಂದು 5 ವರ್ಷ ತಯಾರಿ ಮಾಡ್ಕೊಂಡು ಹೋಗೋಣ. ಎಲ್ಲೆಲ್ಲೆಲ್ಲಾನು ನೀವು ಕೋಚಿಂಗ್ ಅನ್ನ ತಗೊಂಡ್ರಿ, ಲೈಕ್ ಎಲ್ಲೆಲ್ಲಿ ಅಭಿನಯವನ್ನ ಕಲ್ತ್ಕೊಂಡ್ರಿ ಅಂತ? ನಾನು ಮೊದಲು ಟೆಂಟ್ ಅಭಿನಯ ಶಾಲೆಯಲ್ಲಿ ತರಬೇತಿಗಳು ತಗೊಂಡೆ. ಅದಾದ್ಮೇಲೆ ಪುಷ್ಕರ್ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ತಗೊಂಡೆ. ಆಮೇಲೆ ನೀನಾಸಂ ಧನಂಜಯ್ ಅಂತ ಹೇಳಿ ಒಬ್ರು ಗುರುಗಳಿದ್ದಾರೆ, ಅವ್ರ ಹತ್ರ ಅಭಿನಯ ತರಬೇತಿಗಳು ತಗೊಂಡೆ. ಕೃಷ್ಣ ಹೆಬ್ಬಾಳೆ ಸರ್ ಹತ್ರ ಒಂದಷ್ಟು ವರ್ಕ್ಶಾಪ್ಸ್ಗಳು ಮಾಡಿದೆ. ಈ ರೀತಿ ವರ್ಕ್ಶಾಪ್ಸ್ಗಳು, ಆಕ್ಟಿಂಗ್ ವರ್ಕ್ಶಾಪ್ಸ್ಗಳು, 2 ದಿನದ ವರ್ಕ್ಶಾಪ್, 3 ದಿನದ ವರ್ಕ್ಶಾಪ್ಸ್, ವಾರದ್ದು, ವೀಕೆಂಡ್ಸು, ಎಲ್ಲೆಲ್ಲಿ ಸಿಗುತ್ತೋ, ಏನೇನ್ ಸಿಗುತ್ತೋ, ಏನೇನ್ ಕಲಿಯಕ್ಕಾಗುತ್ತೋ ಎಲ್ಲ ಕಲಿಯುವಂತ ಪ್ರಯತ್ನ ಮಾಡಿದೆ. ನಾಟಕಗಳು ನಾವು ಬೇರೆ ಬೇರೆ ಕಡೆ ಸುಚಿತ್ರ ಫಿಲ್ಮ್ ಅಕಾಡೆಮಿಲಿ ಮತ್ತೆ ಹೊರಗಡೆ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ನಾಟಕ ಪ್ರದರ್ಶನಗಳು ಮಾಡ್ತಿದ್ವಿ. ಮತ್ತೆ ಬೀದಿ ನಾಟಕಗಳು ಮಾಡಿದ್ವಿ. ಸೋಷಿಯಲ್ ಅವೇರ್ನೆಸ್ ಬಗ್ಗೆ, ಪ್ಲಾಸ್ಟಿಕ್ ಬಗ್ಗೆ, ಮತ್ತೊಂದು ಈ ರೀತಿ ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಬೀದಿ ನಾಟಕಗಳು, ಸ್ಟ್ರೀಟ್ ಪ್ಲೇಸ್ಗಳು ಮಾಡಿದೀವಿ. ಸೊ ನಾನು ಶಾರ್ಟ್ ಫಿಲ್ಮ್ಗಳು ಮಾಡ್ತಾ ಇದ್ದೆ. ಯಾರೋ ಒಂದು ಇಲ್ಲ ಮಾಡೋಣ ಅಂತಂದ್ರೆ ಫ್ರೆಂಡ್ಸ್ ಅವರು ಆಯ್ತು ಮಾಡೋಣ ಅಂತ ಮಾಡ್ತಿದ್ವಿ. ಮ್ಯೂಸಿಕ್ ವಿಡಿಯೋಗಳು ಮಾಡ್ತಿದ್ದೆ. ಸೊ ನನಗೆ ದಾರಿ ಗೊತ್ತಿರ್ಲಿಲ್ಲ. ನಾವು ಹುಟ್ಟಿ ಬೆಳೆದಿರೋಲ್ಲ ತುಮಕೂರು, ಗುಬ್ಬಿ ಈ ಭಾಗದಲ್ಲಿ. ನಮಗೆ ಬೆಂಗಳೂರು ಸಂಪರ್ಕ ಕಮ್ಮಿ, ಜೊತೆಗೆ ನಮ್ಮ ಮನೇಲಿ ಬೆಂಬಲ ಇರ್ಲಿಲ್ಲ ಸಿನಿಮಾಗೆ. ಸೊ ನನಗೆ ಯಾರನ್ನ ಭೇಟಿ ಆಗ್ಬೇಕು, ಯಾರ ಹತ್ರ ಮಾತಾಡ್ಬೇಕು, ಹೇಗ್ ಹೋಗ್ಬೇಕು, ಇದರ ಆಮೇಲೆ ತಯಾರಿ ಅಂದ್ರೆ ಯಾವ ರೀತಿ ಮಾಡ್ಬೇಕು, ಇದರ ಪರಿಜ್ಞಾನ ಕಮ್ಮಿ ಇತ್ತು. ಸೊ ಹಾಗಾಗಿ ಎಲ್ಲದೂ ಕಲಿಯೋ ಅಂತ ಪ್ರಯತ್ನ ಮಾಡಿದೆ. ಅದೊಂದ್ ರೀತಿ ಒಳ್ಳೇದಾಯ್ತು. ನಿಮ್ಗೆ ಹಿಂಗೆ ಮಾಡು ಅಂತ ಯಾರೋ ಹೇಳಿದಾಗ ಅವ್ರ ಅನುಭವದಲ್ಲಿ ಅವ್ರು ಹೇಳ್ತಾರೆ, ಅವ್ರ ಅನುಭವ ಅಷ್ಟೇ ನಿಮಗ್ ಬರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಎಲ್ಲಾದ್ರು ಆಯ್ತು, ಅವ್ರು ಹೇಳ್ತಾರೆ ಅದು ಮಾಡೋಣ, ಇವ್ರು ಹೇಳ್ತಾರೆ ಇವ್ರು ಮಾಡೋಣ, ಅಯ್ಯೋ ಮಂಜುನಾಥ್ ಇವ್ರು ಹೇಳಿದ್ದು ಮಾಡೋಣ, ಆಯ್ತು ಅವ್ರು ಪುಷ್ಕರ್ ಹೇಳಿದ್ದು ಅದು ಮಾಡೋಣ ಅಂತ ಎಲ್ಲಾರು ಮಾಡಿದಾಗ ಎಲ್ಲರಿಂದ ಏನೇನ್ ಇಂಪಾರ್ಟೆಂಟ್ ಅದು ಹೋಗಿರುತ್ತೆ ತಲೆಗೆ. ಸೊ ಅದೊಂದು ರೀತಿ ಅಡ್ವಾಂಟೇಜ್ ಆಯ್ತು. ಹಂಗೆ ಜರ್ನಿ ಶುರುವಾಗಿ ಇಲ್ಲಿಗೆ ಬಂದಿದೆ. ದುಷ್ಯಂತ್ ಅವರೇ, ಈಗ ಏನು ಅಂತಂದ್ರೆ ಎಷ್ಟೋ ಜನಕ್ಕೆ ಬೀದಿ ನಾಟಕಗಳ ಬಗ್ಗೆ ಆಗಿರ್ಬೋದು, ನಮ್ಮ ಬಣ್ಣದ ಬದುಕಿನ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಇಲ್ಲ. ಏನೋ ಒಂದು ಬಂದ್ರಪ್ಪ, ಏನೋ ಒಂದು ಮಾಡ್ಕೊಂತ ಇದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಸಾಕಷ್ಟು ಜನ. ಯಾಕಂದ್ರೆ ಇವಾಗ ನಮ್ಮ ಊರುಗಳಲ್ಲಿ ನಾವು ಮಾಡಿದ್ರು ಕೂಡ ಅಕ್ಕಪಕ್ಕ ಮನೆಯವರು ಇವ್ರಿಗೇನ್ ಬಂದಿದೆ ಅಂತಾರೆ. ಸೊ ಅಂತದ್ರಲ್ಲಿ ನಿಮ್ಮ ತಂದೆಯವರು ಕ್ಯಾಬಿನೆಟ್ ಮಿನಿಸ್ಟರ್ ಆದಾಗ ನೀವು ಬೀದಿ ನಾಟಕಗಳಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆಟೋಮೆಟಿಕಲಿ ಏನ್ ಬರುತ್ತೆ ಅಂತಂದ್ರೆ, ಏನ್ ಇವರಪ್ಪ ಈ ತರ ಮಿನಿಸ್ಟರ್ ಆಗಿದ್ರು ಕೂಡ ಇವ್ನು ಬೀದಿ ನಾಟಕಗಳು ಮಾಡ್ತಾ ಇದ್ದಾನೆ ಅಂತ ಒಂದಷ್ಟು ಟೀಕೆಗಳು ಬಂದಿರುತ್ತೆ. ಸೊ ಆ ಟೀಕೆಗಳನ್ನ ನೀವು ಫೇಸ್ ಮಾಡಿರ್ತೀರ. ಅಂತ ಸಂದರ್ಭದಲ್ಲಿ ಹೆಂಗಿತ್ತು? ಇವಾಗ ನೀವು ನಮ್ ತಂದೆಯವ್ರ ವಿಚಾರ ಎತ್ಕೊಂಡಿದ್ಕೆ, ಒಂದು ರಾಜಕಾರಣಿ ಅಂತ ಎತ್ಕೊಂಡಿದ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ನಿಮ್ಗೆ ಹೇಳ್ತಾನೆ ಇರ್ಲಿಲ್ಲ, ನಿಮಗೂ ಗೊತ್ತಾಗ್ತಿರ್ಲಿಲ್ಲ. ನಾನು ಯಾವತ್ತೂ ಹೇಳ್ಕೊಂಡವನಲ್ಲ. ಇವತ್ತಿಗೂ ನೀವು ಬೇಕಾದ್ರೆ ನನ್ನ ಶಾಲೆಗೆ ಹೋಗಿ ಚೆಕ್ ಮಾಡಿ ನೋಡಿ, ನಾನು UK ಓದಿರೋಂತ ಇದನ್ನ ರೆಕಾರ್ಡ್ಸ್ ತೆಗೆದು ನೋಡಿ. ಫಾದರ್ಸ್ ಆಕ್ಯುಪೇಷನ್, ತಂದೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಫಾರ್ಮರ್, ರೈತ ಅಂತ ಬರ್ದಿದ್ದೀನಿ ನಾನು. ಓಕೆ. ನನ್ನ ಶಾಲೆಯಿಂದ ಹಿಡಿದು ನಾನು ಬ್ರಿಟನ್ ಓದಿರೋ LLB ವರ್ಗುನು ಫಾದರ್ಸ್ ಆಕ್ಯುಪೇಷನ್ ಅಲ್ಲಿ ಫಾರ್ಮರ್ ಅಂತಾನೆ, ಅಗ್ರಿಕಲ್ಚರಿಸ್ಟ್ ಅಂತಾನೆ ಇದೆ, ರೈತ ಅಂತಾನೆ ಇದೆ. ನಾನು ಅದನ್ನ ಬಿಟ್ಟು ಬೇರೆ ಎಲ್ಲೂ ಯಾವತ್ತೂ ಅಲ್ಲ, ನೀವು ಹಾಕೊಂಡಿಲ್ಲ. ಬಿಕಾಸ್ ಯಾಕಂತಂದ್ರೆ ನಂದೇ ಆದಂತ ಏನಾದ್ರೂ ಒಂದು ಓನ್ ಐಡೆಂಟಿಟಿ ಬೇಕು ಅನ್ನೋಂಥದ್ದು, ಅದನ್ನ ಸಾಧನೆ ಮಾಡ್ಬೇಕು ಅನ್ನೋಂಥ ತುಡಿತ ನಿಮ್ಮಲ್ಲಿದೆ. ಓಕೆ. ಬಟ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇವಾಗ ಸ್ಕೂಲಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲರೂ ನಮ್ಮ ಫ್ರೆಂಡ್ಸ್ ಆಗಕ್ಕಾಗಲ್ಲ. ನಿಮ್ಮನ್ನ ಇಷ್ಟಪಡುವಂತ 10 ಜನ ಆದ್ರೆ ನಿಮ್ಮನ್ನ ಟೀಕ್ಸೋ ಅಂತವ್ರು ಇನ್ನೊಂದು 10 ಜನ ಇರ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರವರೇ ಮಾತಾಡ್ಕೋಂಥದ್ದು, ಆ ಕಿವಿ ಮಾತುಗಳು ನಿಮಗ್ ಬಂದ್ ಕೇಳಿದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗಿರುತ್ತೆ. ನಾನು ಅಭಿನಯ ಶಾಲೆಯಲ್ಲಿ ಹೋಗ್ಬೇಕಾದ್ರೆ ನಾನು ಇಂಥವ್ರ ಮಗ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಯಾರಿಗೂ ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ಬೀದಿ ನಾಟಕ ಮಾಡ್ಬೇಕಾದ್ರೂ ನಾನು ಯಾರ ಮಗ, ನನ್ನ ಹಿನ್ನೆಲೆ ಏನು ಯಾರಿಗೂ ಗೊತ್ತಿರಲಿಲ್ಲ. ಅದು ಯಾರಿಗೂ ಹೇಳಲೇ ಇಲ್ಲ, ಯಾರಿಗೂ ಐಡಿಯಾ ಇಲ್ಲ. ಓಕೆ. ಯಾರಿಗೂ ಆ ಊಹೆ ಕೂಡ ಇಲ್ಲ. ಮತ್ತೆ ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀರಿ ನೀವು ಬೀದಿ ನಾಟಕಗಳಲ್ಲಿ. ಸೊ ಊರ್ ಕಡೆ ಆಗಿದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತೀವಿ. ನಮ್ಮೂರ್ ಕಡೆ ಹೋಗಿದ್ರೆ ಗೊತ್ತಾಗೋದು. ನಾನು ಅದನ್ನ ಈ ಕಡೆನೆ, ನಾವು ಏನೇ ಇದ್ರು ಈ ಕಡೆನೆ ಮಾಡ್ಕೊಂಡೆ. ಯಾಕಂದ್ರೆ ನಾನೇ ಅನ್ಕೊಂಡೆ ಸೊ ಊರಲ್ಲೆಲ್ಲಾನು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಅಂತ ಆ ಥಾಟ್ ಇಂದ ಬಂದಿರುತ್ತೆ ಅನ್ನುವಂಥದ್ದು ಕೇಳದೆ ನಾನು. ಯಾರಿಗೂ ಐಡಿಯಾನೇ ಇಲ್ಲ. ಬಹುಶಃ ಈಗೆಲ್ಲ ಮಾಧ್ಯಮಗಳಲ್ಲೆಲ್ಲ ಬಂದು ಗೊತ್ತಾಗಿರ್ಬೋದು, ಅವ್ರಿಗೆ ಈಗ ನೋಡಿ ಗೊತ್ತಾಗಿರ್ಬೋದೇನೋ. ಈಗ ಅನ್ಕೊಂತಾರೆ ಈ ಹುಡುಗ ಅವಲ್ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಅನ್ಕೋಬಹುದು. ಬಿಟ್ರೆ ಏನಕ್ಕೆ ನಾನು ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡ್ಬೇಕಾದ್ರೆ ಒಂದೂವರೆ ವರ್ಷ ನನಗೆ ದಿನ ನಮ್ ಟ್ರೈನಿಂಗ್ ಮಾಡ್ತಿದ್ದವರು, ನಮ್ ಜಿಮ್ ಟ್ರೈನ್ ಮಾಡ್ತಿದ್ದವ್ರು, ಜಿಮ್ ಟ್ರೈನರ್ ಆಗಿರ್ಬೋದು. ಜಿಮ್ ಟ್ರೈನರ್ 3 ವರ್ಷ ಗೊತ್ತಿರ್ಲಿಲ್ಲ.
ಹೇಳೇ ಇರ್ಲಿಲ್ಲ. 2-3 ವರ್ಷ ಗೊತ್ತೇ ಇರ್ಲಿಲ್ಲ ಅವ್ರಿಗೆ. ಮತ್ತೆ ಏನಂತ ಹೇಳ್ತಿದ್ರಿ ನೀವು? ನಾನು ನಿಮ್ ಇವಾಗ ಕಾಮನ್ ಆಗಿ ಏನಂತಂದ್ರೆ ಸಿನಿಮಾ ರಂಗಕ್ಕೆ ಬರ್ತೀವಿ, ನಿಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ಒಬ್ರು ಕೇಳ್ತಾರೆ. ಏನು ಬ್ಯಾಕ್ಗ್ರೌಂಡ್ ಇಲ್ಲ, ನಮ್ಮ ಅಪ್ಪ ರೈತ ಅಂತ ಹೇಳ್ತೀನಿ. ಹ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ ಕತೆ ಕೇಳೋದಕ್ಕೆ. ಅಲ್ಲ, ನನ್ನ ಹೆಸರು ನಾನೇನೋ ಮಾಡ್ಬೇಕು ಅಂತ ಬಂದ್ಬಿಟ್ಟು ನಾನು ಅದ್ ಬಿಟ್ಟು ಬೇರೆ ಮಾತಾಡಿದ್ರೆ ಅಲ್ಲಿ ನಂದೇನಂತ ಉಳ್ಕಂತು. ನಾನು 0 to 100 ನನ್ನ ಸ್ವಂತ ಕೆಪಾಸಿಟಿಲಿ ಏನೋ ಮಾಡ್ಬೇಕು ಅಂತ ನಾನು ನಂದೇ ಆದಂತ ಒಂದು ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ ಬಂದಿದ್ದೀನಿ. ಹೌದಾ? ಇಲ್ಲ ನಾನು ನಮ್ಮ ಅಪ್ಪನ ಹೆಸರು ಹೇಳ್ಬೇಕು, ಅಮ್ಮನ ಹೆಸರು ಹೇಳ್ಬೇಕು, ತಾತ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ಮಾಮದಿರ ಹೆಸರು ಹೇಳ್ಬೇಕು ಅಂದ್ರೆ ನಂಗೆ ಬೇರೆ ಬೇರೆ ಫೀಲ್ಡ್ ಇತ್ತು, ಅಲ್ಲೇ ಇರ್ಬೋದಿತ್ತು. ನಾನು ಅದೆಲ್ಲ ಬೇಡಪ್ಪ, ನಂದು ದುಷ್ಯಂತ್ ಅಂದ್ರೆ ಏನು ಅಂತ ನಾನೇನೋ ಒಂದು ಹೆಸರು ಮಾಡ್ಕೋಬೇಕು ಸ್ವಂತವಾಗಿ ಅಂತ ಬಂದ ಮೇಲೆ ನಾನು ಯಾಕೆ ಹೇಳ್ಬೇಕು? ಅಲ್ಲ, ಈಗ ಏನಾದ್ರು ಒಂದ್ ಆಟೋಮೆಟಿಕಲಿ ಬರುತ್ತೆ. ಇವಾಗ ಯಾರೋ ಒಬ್ರು ಹೇಳ್ತಾರೆ ಹಂಗೆ ಹಿಂಗೆ, ಇವಾಗ ನಿಮ್ಮ ಅಕ್ಕಪಕ್ಕ ಯಾರೋ ಫ್ರೆಂಡ್ಸ್ ಅನ್ಕೊಳ್ಳೋಣ, ಸಾಕಷ್ಟು ವರ್ಷಗಳಿಂದ ಇರ್ತಾರೆ ಅಂತ ಟೈಮಲ್ಲಿ ಏನೋ ಗೊತ್ತಾಗುತ್ತಲ್ಲ, ಆತರ ಏನೋ ಕೇಳ್ಬಿಟ್ಟು ಅವ್ನಿಗೆ ಗೊತ್ತಾದ್ಮೇಲೆ ಆಶ್ಚರ್ಯ. ಇವಾಗ ನಿಮ್ ಜಿಮ್ ಟ್ರೈನರ್ಗೆ ಆ ತರದೆಲ್ಲ ಆಗಿದೆ, ಆಶ್ಚರ್ಯ ಪಟ್ಟಿರೋದು ಆ ತರ ತುಂಬಾ ಘಟನೆಗಳಾಗಿದೆ. ನಮ್ಮ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಹೇಳ್ಕೊಡ್ತಿದ್ದವ್ರು ಐ ಥಿಂಕ್ 1 ವರ್ಷ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು. ನನ್ನ ಜಿಮ್ ಟ್ರೈನರ್ಗೆ 2 ವರ್ಷ ಆದ್ಮೇಲೆ ಗೊತ್ತಾಯ್ತು. ಅವರೆಲ್ಲ ತುಂಬಾ ಆಶ್ಚರ್ಯ ಪಟ್ರು, ಹಿಂಗೆ ನಮ್ಗೆ ಇಷ್ಟು ವರ್ಷ ನಿಮ್ಗೆ ಹೇಳೇ ಇರ್ಲಿಲ್ಲ ಅಂತ. ನಾನು ಹೇಳ್ಬೇಕಾಗಿರೋ ವಿಚಾರ ಅಂತ ನನ್ಗೇನು ಅನ್ಸಿರ್ಲಿಲ್ಲ ಅಷ್ಟೇ. ಓಕೆ, ಈ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನುವಂಥದ್ದು ನೀವು ಹೇಳಿದ್ರೆ ಆಗ್ಲೇ, ಕಟ್ಔಟ್ ಬೀಳ್ಬೇಕು ನಂದು, ಆ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದು ಅನ್ನುವಂಥದ್ದಿತ್ತು. ಸೊ ಆಗ್ಲೇ ಇನ್ನೊಂದು ಮಾತು ಹೇಳಿದ್ರಿ ನೀವು, ಯಾಕಂತಂದ್ರೆ ಒಂದು ಸಲ ಆದ್ರೂ ಕಟ್ಔಟ್ ಬೀಳ್ಬೇಕು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿನಿಮಾ ಗತವೈಭವ ನೋಡ್ರೆ ಹಿಟ್ಟಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಅಷ್ಟು ತರಬೇತಿಯನ್ನ ಪಡ್ಕೊಂಡು ಯಾವುದೇ ಹೊಸಬ ಅನ್ನುವಂಥ ರೀತಿ ಕಾಣಿಸ್ತಿಲ್ಲ. ಸೊ ಹಿಟ್ ಆದ್ಮೇಲೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ಲಾನ್ಸ್ ಏನು ಅಂತ ಇದೆ ಸರ್? ಪೈಪ್ಲೈನ್ ಅಲ್ಲಿ ಈಗ ಆಲ್ರೆಡಿ ಸ್ಕ್ರಿಪ್ಟ್ಗಳು ಒಂದಷ್ಟು ಕೇಳಿದೀವಿ, ಒಂದಷ್ಟು ಲಾಕ್ ಮಾಡಿದೀವಿ, ಆಗಿದೆ. ಇನ್ನಷ್ಟು ಕೇಳ್ತಾ ಇದ್ದೀನಿ, ಅದೆಲ್ಲ ಇದೆ. ನಾನು 8 ವರ್ಷ, ನಿಮಗೆ ಗತವೈಭವ ಒಂದು ಸಿನಿಮಾ ಕಾಣ್ತಿದೆ, ಆದ್ರೆ ಹಿಂದೆ ನಂದು 8 ವರ್ಷದ ತಯಾರಿ ಇದೆ. ನಾನು ಬಹುಶಃ 3 ವರ್ಷ ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು, ಈ 20 kg ತೂಕ ಇಳಿಸಿದಾಗಿರ್ಬೋದು, ಅಥವಾ ಡಾನ್ಸು, ಜಿಮ್ನಾಸ್ಟಿಕ್ಸು, ಈ ತಯಾರಿಗಳು, ಅಭಿನಯ ಶಾಲೆಗಳು, ಈ ತಯಾರಿಗಳು, ವರ್ಕ್ಶಾಪ್ಸ್ಗಳು, ಇದೆಲ್ಲ ತಯಾರಿ ಆದ್ಮೇಲೆ ಮತ್ತೆ ನಾನು 1.5 ವರ್ಷ ಸ್ಕ್ರಿಪ್ಟ್ಗೆ ಅಂತ ಹೇಳಿ ನಾನು ಡೈರೆಕ್ಟರ್ ವರ್ಕ್ ಮಾಡಿದ್ದು. ಆಮೇಲೆ ಅವ್ರ ಲಾಕರ್ ಇದ್ದು ಗತವೈಭವ ಅಂತ ಅನೌನ್ಸ್ ಮಾಡಿದ್ದು. ಗತವೈಭವ ಘೋಷಣೆ ಆಗಿ ನಾವು ಚಿತ್ರೀಕರಣ 3 ವರ್ಷ 100 ದಿನಗಳಿಗಿಂತ ಹೆಚ್ಚು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದು, 1 ಗಂಟೆಗಿಂತ ಹೆಚ್ಚು VFX ಇರುವಂತದ್ದು. 3 ವರ್ಷ ಸಿನಿಮಾ ಒಂದು ಜರ್ನಿ. ಸುನಿ ಸರ್ ಜೊತೆ 5 ವರ್ಷದ ಪ್ರಯಾಣ, ಅದಕ್ಕಿಂತ ಮುಂಚೆ 3 ವರ್ಷದ ಪ್ರಯಾಣ, ಎಲ್ಲ 8 ವರ್ಷದ ಕಥೆ ಇವತ್ತು ಒಂದು ಸಿನಿಮಾ ಆಗಿ ಬಂದಿದೆ. ನಾನು 8 ವರ್ಷ ಒಂದ್ ಸಿನಿಮಾ ಮಾಡಕ್ ಬಂದಿರೋದಲ್ಲ. ನಮ್ಗೇನಾದ್ರೆ ಬೇರ್ ಗಟ್ಟಿಯಾಗಿದ್ರೆ ಒಂದ್ ಮರ ಬೆಳೆಯುತ್ತೆ, ಹಾಗಾಗಿ ಅದನ್ನ ಗಟ್ಟಿ ಮಾಡ್ಕೊಳಕ್ ಏನ್ ಬೇಕು ಆ ತಯಾರಿ ಜಾಸ್ತಿ ದಿನ ನಡೀತು. ಇನ್ನು ಮುಂದೆ ಸಿನಿಮಾಗಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ, ಇಲ್ಲಾಂದ್ರೆ ನಾನು ಏನೋ ಶೋಕಿಗೋ ಏನೋದಕ್ಕೋ ಸಿನಿಮಾ ಬಂದ್ರೆ ಹಿಂಗ್ 1 ವರ್ಷದಲ್ಲಿ ಸಿನಿಮಾ ಮಾಡಿ ಹೋಗಿರ್ತಿದ್ದೆ. ನಾನು 8 ವರ್ಷದ ತಯಾರಿ ಮಾಡ್ಕೊಂಡು ಎಲ್ಲಾ ರೀತಿ ಅದಕ್ಕೆ ಅಂತ ಅರ್ಪಿಸಿ ಒಂದ್ ಸಿನಿಮಾ ಮಾಡಕ್ ಅಲ್ಲಲ್ಲ ಸರ್. ಮುಂದೆ ಸಿನಿಮಾಗಳು ಬರ್ತವೆ, ನನ್ನಿಂದ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಇನ್ನು ನನ್ನ ಟಾರ್ಗೆಟ್ ಅಟ್ಲೀಸ್ಟ್ ಮುಂದಿನ 3 ವರ್ಷದಲ್ಲಿ 3 ಸಿನಿಮಾ ಮಾಡ್ಬೇಕು ಅನ್ನೋದಿದೆ, ವರ್ಷಕ್ಕೊಂದು ಮಾಡ್ಬೇಕು ಅನ್ನೋದಿದೆ. ಯಾವ ತರದ ಕ್ಯಾರೆಕ್ಟರ್ ಗಳನ್ನ ಚೂಸ್ ಮಾಡ್ಕೊಳ್ತಾ ಇದ್ರ ಅಂತ? ನನಗೆ ಪೌರಾಣಿಕ ಅಂದ್ರೆ ಬಹಳ ಇಷ್ಟ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿಯವ್ರ ತಂದೆ ಪಟ್ಟೇಗೌಡರು ಅಂತ ನಮ್ಮ ತಾತ, ಅವರು ನಮ್ಗೆ ರಾಮಾಯಣ ಮಹಾಭಾರತದ ಕಥೆಗಳು, ನಮ್ಮ ನೆಲದ ರಾಜರ ಕಥೆಗಳನ್ನ ಹೇಳ್ಕೊಂಡು ಬೆಳೆಸಿದ್ರು ನಮ್ಮನ್ನ. ನಾನು ಮತ್ತು ನಮ್ಮ ಕಸಿನ್ಸ್, ಬೇರೆ ಮೊಮ್ಮಕ್ಕಳೆಲ್ಲಾರು ನಮ್ಗೆಲ್ಲ ತಲೆಯಲ್ಲಿ ಮೈಥಾಲಜಿ, ಈ ರಾಜರ ಕಥೆಗಳು, ಈ ಸನಾತನ ಧರ್ಮದ ಕಥೆಗಳು, ಇವೆಲ್ಲ ನಮ್ಮ ತಲೆಯಲ್ಲಿ ತುಂಬಾ ಗಾಢವಾಗಿ ಉಳ್ಕೊಂಡ್ಬಿಟ್ಟಿದೆ. ನಾನು ಅದನ್ನ ತೆರೆ ಮೇಲೆ ನೋಡಿದ್ದು ಅಂದ್ರೆ ಬಹುತೇಕ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ. ಸೊ ಅದನ್ನ ಜಾಸ್ತಿ ನೋಡ್ತಾ ಬೆಳೆದಾಗ ನನ್ನ ತಲೆಯಲ್ಲಿ ಜಾಸ್ತಿ ಮೈಥಾಲಜಿ, ಪೌರಾಣಿಕನೇ ಕೂತ್ಬಿಟ್ಟಿದೆ. ಸೊ ಆ ಪೌರಾಣಿಕ ಮಾಡುವಂತ ಅವಕಾಶ ಸಿಕ್ಕಿದ್ರೆ ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೆ. ಅದು ಮೊದಲನೇ ಚಿತ್ರದಲ್ಲೇ ಆಗ್ತಿದೆ ಅನ್ನೋದು ಬಹಳ ಖುಷಿ ವಿಚಾರ. ಬರುವಂತದ್ದು ಬೇರೆ ಬೇರೆ ಸ್ಕ್ರಿಪ್ಟ್ಗಳನ್ನ ನೋಡ್ತಾ ಇದೀವಿ. ವಿಭಿನ್ನವಾಗಿರ್ಬೇಕು, ಸುಮ್ನೆ ಮಾಡ್ಬೇಕಲ್ಲ ಅಂತ ಮಾಡಬಾರ್ದು. ಸುಮ್ನೆ ಮಾಡ್ಬೇಕಲ್ಲ ಅಂತ ಮಾಡಂಗಿದ್ರೆ ಬೇರೆ ಏನೋ ಮಾಡ್ಬೋದಿತ್ತು. ಹೌದು, ಸಿನಿಮಾನೇ ಮಾಡ್ತಾ ಇದೀವಿ ಅಂತಂದ್ರೆ, ಇದೊಂದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದೀವಿ ಅಂದ್ರೆ ನಮಗೂ ಖುಷಿ ಕೊಡ್ಬೇಕು, ನೋಡಿದವ್ರು ಇಷ್ಟು ಒಂದು ಸಿನಿಮಾ ಹೊರಗಡೆ ಬರ್ಬೇಕಾದ್ರೆ ನಾವು ವರ್ಷಾನುಗಟ್ಲೆ ಕಷ್ಟಪಡ್ತೀವಿ. ಆ ವರ್ಷಾನುಗಟ್ಲೆ ಕಷ್ಟಪಟ್ಟು ಹೊರಗಡೆ ಬಂದ್ಮೇಲೆ ಚೆನ್ನಾಗಿಲ್ಲ ಅನ್ಸ್ಕೊಳಕ್ ಯಾಕೆ ಮಾಡ್ಬೇಕು? ಚೆನ್ನಾಗಿರೋ ಸಿನಿಮಾನೇ ಮಾಡಿದೀವಿ. ನಾವು ಅಷ್ಟು ವರ್ಷದ ಎಫರ್ಟ್ಗೆ 2 ಗಂಟೆ ಯಾರೋ ಕೂತ್ ನೋಡಿದವರು ಚೆನ್ನಾಗಿದೆ ಅಂತ ಹೇಳೋದ್ರೆ ಒಂದು ತೃಪ್ತಿ. ಅವ್ರ ಹತ್ರ ಚೆನ್ನಾಗಿಲ್ಲ ಅಂತ ಹೇಳಿಸ್ಕೊಡೋಂತ
ಕಥೆಗಳನ್ನ ಅಥವಾ ಚಿತ್ರಗಳನ್ನ ಯಾಕೆ ಮಾಡ್ಬೇಕು ನಾನು ಅನ್ನೋದು ಭಾವನೆ ಅಷ್ಟೇ. ಸೊ ಆ ತರ ನನಗೆ ತೃಪ್ತಿ ಕೊಡ್ಬೇಕು ಮುಖ್ಯವಾಗಿ, ಆ ತರ ಕಥೆಗಳು ನೋಡ್ತಾ ಇದ್ದೀನಿ. ಈ ಗತವೈಭವ ಈಗಾಗಲೇ ರಿಲೀಸ್ ಆಗ್ಬೇಕಿತ್ತು. ಒಂದು ಐ ಥಿಂಕ್ ಬೇರೆ ಬೇರೆ ಕಥೆಗಳನ್ನ ಹೊಂದಿದೆ ಅನ್ನುವಂಥದ್ದು ಒಂದಿದೆ. ಅದ್ರ ಜೊತೆಗೆ ನೀವು ಹೇಳಿದಾಗ್ಲೇನೆ ಒಂದಷ್ಟು ಬ್ಯಾಕ್ ಗ್ರೌಂಡ್ ವರ್ಕ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ನಿಮ್ಮ ತಯಾರಿ ಜೊತೆಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಒಳ್ಳೆ ಔಟ್ಪುಟ್ ನಾವು ಮಾಡ್ಬೇಕು, ತಗೊಂಡ್ಬರ್ಬೇಕು ಅಂತಂದಾಗ ಸೊ ಕೆಲಸಗಳು ಆಟೋಮೆಟಿಕ್ ಆಗಿ ಲೇಟ್ ಆಗುವಂಥದ್ದು ಸಾಮಾನ್ಯ. ಸೊ ಇದಕ್ಕಿಂತ ಮುಂಚೆ ನನಗೆ ಗತವೈಭವಕ್ಕಿಂತ ಮುಂಚೆ ಬೇರೆ ಟೈಟಲ್ ಇಟ್ಟಿದ್ರು ಅನ್ನುವಂತ ಸುದ್ದಿ ಇದೆ. ರಾಬಿನ್ ಹುಡ್ ಅಂತ ನಾನು ಸುನಿ ಸರ್ ಘೋಷಣೆ ಮಾಡ್ಕೊಂಡಿದ್ವಿ. ಸೊ ಏನಕ್ಕೋಸ್ಕರ ಅದನ್ನ ಚೇಂಜ್ ಆಯ್ತು? ಅದು ರಾಬಿನ್ ಹುಡ್ ಟು ಗತವೈಭವ ಹೆಂಗ್ ಸಾಧ್ಯ ಆಯ್ತು ಅಂತ? ನನಗೆ ರಾಬಿನ್ ಹುಡ್ ಕಥೆ ಮೊದಲನೇ ಫಸ್ಟ್ ಹಾಫ್ ಚೆನ್ನಾಗಿ ಕೂರ್ತಿತ್ತು, ಸೆಕೆಂಡ್ ಹಾಫ್ ಅಂತ ನಮ್ಗೆ ತೃಪ್ತಿ ಆಗ್ತಿರ್ಲಿಲ್ಲ. ಹಂಗೂ ಒಂದೆರಡು ಹಂಗೂ ಕ್ರ್ಯಾಕ್ ಮಾಡಿದ್ವಿ. ಅದು ಬಜೆಟ್ ಎಲ್ಗೋ ಹೋಗ್ತಾ ಇದೆ ಇದು ಅಂತ ಹೇಳಿ ಅನ್ಕೊಂಡ್ವಿ. ಆಮೇಲೆ ಅದು ತುಂಬಾ ಒಂದು ಹೀರೋಯಿಕ್ ಸಿನಿಮಾ ತರ ಬಂದಿತ್ತು. ತುಂಬಾ ಹೀರೋ ಸೆಂಟ್ರಿಕ್, ತುಂಬಾ ಒಂದು ಸ್ಟಾರ್ ಮಾಡ್ಬೇಕಾಗಿರೋ ತರ ಸಿನಿಮಾ. ಅದು ಒಬ್ಬ ಹೊಸಬ ಮೊದಲನೇ ಸಿನಿಮಾಗ್ ಮಾಡೋ ತರದಲ್ಲ, ತುಂಬಾ ಎಲಿವೇಶನ್ ಇರುವಂತ ಕ್ಯಾರೆಕ್ಟರ್. ಒಂದ್ 3-4 ಸಿನಿಮಾ ಆದ್ಮೇಲೆ ಆ ತರದ ಸಿನಿಮಾ ಪ್ರಯೋಗ ಮಾಡಿದ್ರೆ ಒಳ್ಳೇದು. ಇಲ್ಲ ಇವನೇನ್ ಬರ್ತಿದ್ದಂಗೆ ಇಷ್ಟೊಂದು ಬಿಲ್ಡಪ್ ತಾಂತೀಯಾನೆ ಅನ್ನೋ ತರ. ಬಟ್ ತಯಾರಿ ನೀವು ಹೇಳಿದ್ಮೇಲೆ ಅದು ಕಡಿಮೆನೆ ಅಂತ ಅನ್ನಿಸ್ತು ನನ್ಗನ್ಸೋ ಪ್ರಕಾರ. ಬಿಕಾಸ್ ಯಾಕಂತಂದ್ರೆ 8 ವರ್ಷಗಳು ಬೀದಿ ನಾಟಕಗಳಾಗಿರ್ಬೋದು, ಹಿರಿಯ ಕಲಾವಿದರ ಜೊತೆಗೆ ಅಥವಾ ಇಲ್ಲ ಅಂತಂದ್ರೆ ಒಂದಷ್ಟು ಆಕ್ಟಿಂಗ್ ಸ್ಕೂಲ್ಗಳಲ್ಲಿ ನೀವು ತರಬೇತಿ ಪಡೆದಿರುವಂತದ್ದಾಗಿರ್ಬೋದು. ಯಾರೋ ಒಬ್ರು ಇವಾಗ ಶೋಕಿಗೋಸ್ಕರ ಬಂದು ಹೋಗಿರುವಂತವ್ರು ಆದ್ರೆ ಇವ್ನಿಗೇನಪ್ಪ ಇಷ್ಟೊಂದು ಬಿಟ್ಟಿ ಬಿಲ್ಡಪ್ ಬೇಕಾ ಅಂತ ಅನ್ಬೋದು. ಬಟ್ ಅದಕ್ಕೆ ತಕ್ಕಂಗೆ ಅದಕ್ಕಿಂತ ಹೆಚ್ಚಾಗಿ ನಿಮ್ ತಯಾರಿ ಇದೆಯಲ್ಲ, ಅದಕ್ಕೆ ಮೆಚ್ಚಲೇಬೇಕು. ಏನ್ ಮಾಡಿದ್ರು ತಯಾರಿ ಇರುತ್ತೆ. ಡಾಕ್ಟರ್ ಆಗ್ತೀರಾ ಅಂತಂದ್ರೆ ನೀವು ಆಗ್ಬೇಕಂದ್ರೆ ಎಷ್ಟು ವರ್ಷ ಓದ್ಬೇಕು, ಒಬ್ಬ ಲಾಯರ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಓದ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ತಯಾರಿ ಇರುತ್ತೆ. ಎಲ್ಲದಕ್ಕೂ ಒಂದು ತಯಾರಿ ಇದೆ. ಅದೇ ರೀತಿ ಈಗ ನಟನೆ ಅನ್ನೋದು ಯಾರು ಹೇಳ್ಕೊಡಕ್ ಆಗೋದಿಲ್ಲ ನನ್ನ ಪ್ರಕಾರ. ಅದು ಆದ್ರೆ ಅದ್ರಲ್ಲಿ ಒಂದಷ್ಟು ಟೆಕ್ನಿಕಾಲಿಟೀಸ್ಗಳಿದಾವೆ. ಸೊ ಅದನ್ನ ಯಾವ ರೀತಿ ಒಂದಷ್ಟು ಅನುಭವದಿಂದನೇ ಬರುವಂತದ್ದಿದಾವೆ. ಇನ್ನೊಂದಷ್ಟು ನಟನೆಯಲ್ಲಿ ಒಂದಷ್ಟು ತಾಂತ್ರಿಕ ವಿಚಾರಗಳಿದಾವೆ, ಅದನ್ನೆಲ್ಲ ಕಲ್ತ್ಕೋಬಹುದು. ಸೊ ಇವತ್ತು ಹೀರೋ ಅಂತಂದ್ರೆ ಜನಕ್ಕೆ ಒಂದಷ್ಟು ನಿರೀಕ್ಷೆಗಳಿರ್ತವೆ. ಇವ್ನ್ ಡ್ಯಾನ್ಸ್ ಮಾಡ್ಬೇಕು, ಇವ್ನ್ ಫೈಟ್ ಮಾಡ್ಬೇಕು, ಇವ್ನ್ ನೋಡಕ್ ಈ ರೀತಿ ಇರ್ಬೇಕು, ಇವ್ನ್ ಫಿಟ್ನೆಸ್ ಈ ರೀತಿ ಇರ್ಬೇಕು, ಇವ್ನ್ ತಯಾರಿ ಈ ತರ ಇರ್ಬೇಕು, ಇವ್ನ್ ಭಾಷೆ ಈ ತರ ಇರ್ಬೇಕು, ಭಾಷಾ ಸ್ಪಷ್ಟತೆ ಈ ತರ ಇರ್ಬೇಕು, ಈ ತರದೆಲ್ಲ ಒಂದಷ್ಟು ನಿರೀಕ್ಷೆಗಳಿದೆ. ಅದನ್ನ ಎಷ್ಟು ಮಟ್ಟಿಗೆ ನಾವು ಫುಲ್ಫಿಲ್ ಮಾಡ್ಬೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ತಯಾರಿಗಳಾಗಿದೆ. ಎಸ್, ಈಗ ಒಂದು ಸಾಂಗ್ ಅಂತೂ ರಿಲೀಸ್ ಆಗಿದೆ, ಟೀಸರ್ ಅಂತೂ ರಿಲೀಸ್ ಆಗಿದೆ. ಸೊ ಆಗಾಗ್ಲೇ ಮೋಡಿ ಮಾಡ್ತಾ ಇದ್ರ ಒಂದು ವಿಭಿನ್ನತೆ, ವಿಶೇಷತೆ ಏನಿರ್ಬೋದು ಈ ಸಾಂಗ್ ಅಲ್ಲಿ ತೋರಿಸಿದ್ದಾರೆ? ಟೀಸರ್ ಅಲ್ಲೂ ಏನೋ ತೋರಿಸಿದ್ದಾರೆ, ತಲೆಗೆ ಎಲ್ಲೋ ಒಂದ್ ಕಡೆ ಹುಳ ಬಿಡುವಂತ ಪ್ರಯತ್ನ. ಅದರಲ್ಲೂ ಕೂಡ ವಿಭಿನ್ನ ಕಥೆಗಳೆಲ್ಲನೂ ಕೂಡ ಸೇರ್ಬಿಟ್ಟು ಬಂದಿದೆ ಗತವೈಭವದಲ್ಲಿ. ಏನ್ ತೋರ್ಸಕ್ ಹೋಗಿದ್ದಾರೆ ಅನ್ನುವಂಥದ್ದು ಕನ್ನಡ ಸಿರಿ ಪ್ರೇಕ್ಷಕರ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಸೊ ಅದಕ್ಕೆ ನಿಮ್ಮ ಪಾತ್ರದ ಬಗ್ಗೆ, ಈ ಗತವೈಭವದ ಹಿಂದಿನ ಒಂದು ಕಥೆಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಈಗ ಸೆಪ್ಟೆಂಬರ್ 25ಕ್ಕೆ ಗತವೈಭವ ಕನ್ನಡ ಮತ್ತು ತೆಲುಗು ಟೀಸರ್ ಬಿಡುಗಡೆ ಆಯ್ತು. ಅಕ್ಟೋಬರ್ 8ಕ್ಕೆ ವರ್ಣಮಾಲೆ ಹಾಡು ಕನ್ನಡ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಆಯ್ತು. ಹೈದರಾಬಾದಲ್ಲಿ ಬಿಡುಗಡೆ ಮಾಡಿದ್ವಿ. ಮತ್ತು ಅಕ್ಟೋಬರ್ 26ಕ್ಕೆ ಶಿಪ್ ಲಿರಿಕಲ್ ವಿಡಿಯೋ ಕನ್ನಡ ಬಿಡುಗಡೆ. ಶಿಪ್ ಸಾಂಗ್ ಅದು ಶಿವಣ್ಣ ಬಿಡುಗಡೆ ಮಾಡ್ಕೊಂಡ್ರು. ಇದೆಲ್ಲದೂ ಹೇಳ್ತಿರೋದೇನಂದ್ರೆ ಒಂದು ಪುನರ್ಜನ್ಮದ ಕಥೆ. ಪುನರ್ಜನ್ಮದ ಕಥೆ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿಲ್ಲ. ಇತ್ತೀಚೆಗೆ ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಒಂದು ಪ್ರಯೋಗ ಆಗಿಲ್ಲ. ಮೊದಲನೇದಾಗಿ ಸನಾತನ ಧರ್ಮದ ಅಂಶಗಳನ್ನ ಇಟ್ಕೊಂಡು ದೇವಲೋಕ ಸಮುದ್ರ ಮಂಥನದಿಂದ ಹಿಡಿದು ಕಥೆ ಶುರುವಾಗಿ, ಅಲ್ಲಿಂದ 1498ರಲ್ಲಿ ವಾಸ್ಕೋಡಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯೋದು. ಅದಾದ ನಂತರ 1940-20ರ ದಶಕದಲ್ಲಿ ಅಂದ್ರೆ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ವೀರನ ಕಥೆ, ಕರಾವಳಿ ಭಾಗದಲ್ಲಿ ಒಬ್ಬ ಕಂಬಳ ವೀರನ ಕಥೆ, ಮತ್ತೆ ಅಲ್ಲೊಂದು ನಿಷ್ಕಲ್ಮಶವಾದ ಪ್ರೀತಿ. ಇದೆಲ್ಲದು ಪ್ರಸ್ತುತ ಇವತ್ತಿನ ದಿನಕ್ಕೆ ಕನೆಕ್ಟೆಡ್ ಇದೆ. ಇದೆಲ್ಲದು ಸನಾತನ ಧರ್ಮದ ಸಮುದ್ರ ಮಂಥನದಿಂದ ಹಿಡಿದು ವಾಸ್ಕೋಡಗಾಮ 498ರ ಸಮುದ್ರ ಮಾರ್ಗ ಹಿಡಿದು ಇದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಕರಾವಳಿ ಕರ್ನಾಟಕದ ಹಿಡಿದು ಇದೆಲ್ಲದು ಇಟ್ ಇಸ್ ಕನೆಕ್ಟೆಡ್ ಟು ಟುಡೇ. ಪಾತ್ರ ನನಗೆ ಬರ್ತಾ ಇದೆ, ನೀವು ಹೇಳುವಂತ ಡೈಲಾಗ್ಸ್ ಹೆಂಗಿರ್ಬೋದು ಅಂತ. ನೀವು ಆಗ್ಲೇ ಹೇಳಿದ್ರಲ್ಲ ಪೌರಾಣಿಕ ಪಾತ್ರಗಳು ನಂಗೆ ತುಂಬಾ ಇಷ್ಟ ಆಗ್ತದೆ. ಬಿಟ್ಟು ಆ ಹಾವ ಭಾವ ಎಲ್ಲ ನಂಗೆ ಇಂಟರ್ವ್ಯೂ ಎಲ್ಲ ಕಾಣಿಸ್ತಾ ಇದೆ ನನಗೆ. ಆ ಡೈಲಾಗು ಹಿಂಗ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತಾ ಇದೆ ನನಗೆ.
ನನಗೆ ಪೌರಾಣಿಕ ಅಂದ್ರೆ ಜಾಸ್ತಿ ಇಷ್ಟ. ತುಂಬಾ ಇಷ್ಟನಾ? ತುಂಬಾ ಇಷ್ಟ ನನಗೆ. ಯಾರು ನಿಮ್ಗೆ ಪೌರಾಣಿಕ ಈ ಒಂದು ಹಿನ್ನೆಲೆಗೆ ಗುರು ನಿಮ್ಗೆ ಅಂತ? ನಮಗ್ ಪೌರಾಣಿಕ ಅಂದ್ರೆ ಅಣ್ಣವರೇ ಗುರುಗಳು. ಹಾ. ಅವ್ರನ್ನ ನೋಡೇ ಕಲ್ತಿರೋದು. ಶಿವಣ್ಣ ಅವ್ರು ಏನಾದ್ರು ಕ್ಯಾಮಿಯೋ ರೋಲ್ ಏನಾದ್ರು ಮಾಡಿದಾರೆ ಇದ್ರಲ್ಲಿ? ಅದು ಸಿನಿಮಾ ನೋಡ್ಬಿಟ್ಟು ನೀವು ಹೇಳ್ಬೇಕು ಏನೋ ಒಂದು ಸಸ್ಪೆನ್ಸ್ ಇಟ್ಟಿದ್ದೀರಾ, ಮಾಡಿದಿರಾ ಇಲ್ವಾ ಅಂತ. ಎಕ್ಸ್ಪೆಕ್ಟೇಷನ್ಸ್ ಅಲ್ಲ, ಇಟ್ಕೊ. ಸಿನಿಮಾದಲ್ಲಿ ಸಾಕಷ್ಟು ಸಸ್ಪೆನ್ಸ್ ಗಳಿದಾವೆ. ಹ್ಮ್. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಾಕಷ್ಟು ಸಸ್ಪೆನ್ಸ್ ಗಳಿದೆ. ಸಾಕಷ್ಟಿದೆ. ಈ ನಿಮ್ಮ ಪಾತ್ರ ಅಂತೂ ಹೇಳಿದ್ರಿ, ಆಶಿಕಾ ರಂಗನಾಥ್ ಅವ್ರ ಜೊತೆಗೆ ನಿಮ್ಮ ಬಾಂಡಿಂಗ್ ಹೆಂಗಿತ್ತು ಸ್ಕ್ರೀನ್ ಅಲ್ಲೆಲ್ಲ? ಲೈಕ್ ಏನಂತಾರೆ, ಹೊಸಬ್ರು ಅಂದ ತಕ್ಷಣ, ಯಾಕಂದ್ರೆ ಅವ್ರು ಆಲ್ರೆಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡಿದ್ದಾರೆ, ಕನ್ನಡದಲ್ಲಾಗಿರ್ಬೋದು ಪರಭಾಷೆಗಳಲ್ಲಾಗಿರ್ಬೋದು. ಸೊ ಇವ್ರ ಎಕ್ಸ್ಪೀರಿಯನ್ಸ್ಡ್ ಆಕ್ಟ್ರೆಸ್ ಅಪ್ಪ, ಹೆಂಗೆ ಇವ್ರ ಜೊತೆ ಹೆಂಗ್ ಮಿಂಗಲ್ ಆಗೋದು, ಹೆಂಗ್ ಮಾತಾಡೋದು, ಸೀನ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರು ಅಂತ. ಸೊ ಅದ್ರಲ್ಲಿ ಹೆಂಗಿತ್ತು? ಅದೇ ಮೊದಲನೇದಾಗಿ ಮೊದಲು ಅವ್ರ ತಾಯಿಯವ್ರನ್ನ, ಸುಧಾ ಆಂಟಿ ಅವ್ರನ್ನ ನಮ್ಮ ನಿರ್ಮಾಪಕರು ದೀಪಕ್ ಸರ್ ಭೇಟಿಯಾಗಿದ್ದಾರೆ. ಸಿನಿಮಾ ಒಂದು ಮಾಡ್ಬೇಕು ಅಂತ ಕಮಿಟ್ ಆಗುವಂತ ಸಂದರ್ಭದಲ್ಲಿ ಅವಾಗ ನಿರ್ಮಾಪಕರು ಕೇಳಿದ್ರಂತ ಅವ್ರನ್ನ, ನೀವು ನಿಮ್ಮ ಮಗಳು 15 ಸಿನಿಮಾದಲ್ಲಿ ಮಾಡಿದ್ದಾರೆ, ಒಂದು ಪಾತ್ರ ನಿಮ್ ತಲೆಯಲ್ಲಿ ಗಾಢವಾಗಿ ಉಳಿದಿರುವಂತ ಪಾತ್ರ ಯಾವುದು, ಅಥವಾ ಇನ್ 10 ವರ್ಷ ಹೋಗ್ಲಿ 20 ವರ್ಷ ಹೋಗ್ಲಿ ಜನ ನೆನೆಸ್ಕೊಳ್ಳೋಂತ ಯಾವ್ದಾದ್ರು ಪಾತ್ರ ನೀವು ಹೇಳಿ ಅಂತ. ಅವಾಗ ಆಶಿಕ್ ಅವ್ರ ತಾಯಿಯವರು ಯೋಚನೆ ಮಾಡಕ್ ಶುರು ಮಾಡಿದಂತೆ. 10 ಸೆಕೆಂಡ್ ಆಯ್ತು, 20 ಸೆಕೆಂಡ್ ಆಯ್ತು, 30 ಸೆಕೆಂಡ್ ಆಯ್ತು. ಯಾವಾಗ ನಮ್ ದೀಪಣ್ಣವರು, ಯೋಚನೆ ಮಾಡ್ಬಿಡಿ, ಗತವೈಭವ ಮಾಡದ್ಮೇಲೆ ನೀವು ಈ ತರ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಥಟ್ ಅಂತ ನಿಮ್ ಮಗಳು ಯಾವ ಸಿನಿಮಾ ನಿಮ್ಗೆ ನೆನಪಲ್ಲಿ ಇದೆ ಅಂತಂದ್ರೆ, ಯಾವ ಪಾತ್ರ ನಿಮ್ ಮನ್ಸಲ್ಲಿ ಉಳಿಯುತ್ತೆ ಅಂದ್ರೆ, 20 ವರ್ಷ ಆದ್ರೂ ಜನ ನೆನೆಯುವಂತ ಪಾತ್ರ ಯಾವ್ದು ಅಂತಂದ್ರೆ ಗತವೈಭವ ಅಂತ ನೀವು ಹೇಳ್ತೀರಾ. ಆ ತರದ ಸಿನಿಮಾ ಅವ್ರ ಕೆರಿಯರ್ ಅಲ್ಲಿ ಇದಾಗುತ್ತೆ ಅಂತ ಹೇಳಿ ಅವ್ರ ಹತ್ರ ಮಾತಾಡಿದ್ದು. ತುಂಬಾ ಅದ್ಭುತವಾದ ನಟನೆ. ಅವರ ವೃತ್ತಿ ಜೀವನದಲ್ಲೇ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಎವರ್. ಅಂದ್ರೆ ಆಶಿಕಾನ ಒಂದು ಚೆನ್ನಾಗಿ ಕಾಣುವಂತ ಒಂದು ಹೆಣ್ಮಗಳು ಅಂತ ಅಷ್ಟೇ ನೋಡ್ತಿದ್ರು ಜನ. ಆದ್ರೆ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ನಟಿಯಾಗಿ ಜನ ನೋಡ್ತಾರೆ. ಒಂದು ಬೇರೆ ರೀತಿ ಆಶಿಕಾನ ನೋಡಕ್ ಒಂದು ಅವಕಾಶ ಇದರಲ್ಲಿ. ಒಂದು ಗಾಢವಾಗಿ ಮನಸ್ಸಲ್ಲಿ ಉಳಿದೋಗುವಂತ ಒಂದು ಪಾತ್ರ, ಒಂದು ಅಭಿನಯ. ಅದಕ್ಕೆ ನಮ್ಮ ನಿರ್ಮಾಪಕರು ಅವ್ರಿಗೆ ಅವಾರ್ಡ್ ಬರ್ಬೇಕು ಅಂತ ಹೇಳಿರೋದು. ನಮ್ಗೆ ಮೂಲತಃ ಅವರು ತುಮಕೂರ್ನವ್ರೆ, ನಾವು ತುಮಕೂರ್ನವ್ರೆ. ನಮ್ಮ ನಿರ್ದೇಶಕ ಗುರುಗಳಾದ ಸಿಂಪಲ್ ಸುನಿ ಸರ್ ತುಮಕೂರು ಪಕ್ಕ ದಾಬಸ್ಪೇಟೆ, ನಮ್ಮ ನಿರ್ಮಾಪಕರು ದೀಪಕ್ ಸರ್ ತುಮಕೂರ್ನವರು, ಎಲ್ಲರೂ ಅಲ್ಲೇ ಎಲ್ಲ ನಮ್ ತುಮಕೂರ್ನವ್ರೆ, ಎಲ್ಲ ಕನ್ನಡದವ್ರೆ, ಅಪ್ಪಟ ಕನ್ನಡದವ್ರೆ. ಆದ್ರೆ ಆಶಿಕಾ ಅವರ ತಂದೆ ನಮ್ಮ ತಂದೆಯವರು ಪರಿಚಯ ಇದ್ರು. ಆಶಿಕಾ ನಾನು ಯಾವತ್ತು ಭೇಟಿ ಆಗಿರಲಿಲ್ಲ, ಒಂದೇ ಊರಾಗಿದ್ರು ಭೇಟಿ ಆಗಿರಲಿಲ್ಲ. ಈ ಸಿನಿಮಾ ಅಂತ ಬಂದಾಗನೇ ಭೇಟಿ. ಅದಕ್ಕಿಂತ ಮುಂಚೆ ಒಮ್ಮೆ ಅವತಾರ ಪುರುಷ ಚಿತ್ರೀಕರಣ, ಒಂದು ಹಾಡಿನ ಚಿತ್ರೀಕರಣ, ಹೀರೋ ಹೊಂಡಾ ಸಾಂಗ್ ಚಿತ್ರೀಕರಣ ಸಂದರ್ಭದಲ್ಲಿ ಅವ್ರನ್ನೊಮ್ಮೆ ನೋಡಿದ್ದು, ಸುಮ್ನೆ ಹಾಯ್ ಬಾಯ್ ಅಂತ ಮಾತಾಡ್ಸಿದ್ದೆ ಅಷ್ಟೇ. ಆದ್ರೆ ಅವ್ರ ಜೊತೆ ಕೂತು ಮಾತಾಡಿದ್ದು ಈ ಸಿನಿಮಾದೆಲ್ಲ ಇದಾದ್ಮೇಲೆ. ಸೊ ಅಫ್ಕೋರ್ಸ್ ಅವರು ಅಷ್ಟು ಸಿನಿಮಾ, ತ್ರಿಭಾಷಾ ನಟಿ, 15-20 ಸಿನಿಮಾ ಮಾಡಿರೋ ನಟಿ, ಅದೆಲ್ಲದು ಭಾವನೆ ನಮಗೂ ಇತ್ತು. ಆದ್ರೆ ಅವ್ರ ಜೊತೆ ಮಾತಾಡ್ತಾ, ಅವ್ರ ಜೊತೆ ಒಡನಾಟ ಹೆಚ್ಚಾಗ್ತಾ, ಅಂದ್ರೆ ನಮ್ಮನೆ ಹುಡುಗಿ ಇದ್ದಂಗೆ ಅಲ್ವಾ ಇದು ಅನ್ನೋ ತರ ಭಾವನೆ ಬಂತು. ಅವ್ರ ನಡವಳಿಕೆ ಎಲ್ಲ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಆಮೇಲೆ ನಮ್ಗೇನೋ ಒಂದು 20 ಸಿನಿಮಾ ಅಂದಾಗ ಅವರು ಎಲ್ಲ ಯಾರು ಚಿರಂಜೀವಿ ಸರ್ ಜೊತೆ ಕೆಲಸ ಮಾಡಿದ್ದಾರೆ, ನಾಗಾರ್ಜುನ್ ಸರ್ ಜೊತೆ ಮಾಡಿದ್ದಾರೆ, ಗೋಲ್ಡನ್ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ, ಶ್ರೀಮುರಳಿ ಸರ್ ಜೊತೆ ಕೆಲಸ ಮಾಡಿದ್ದಾರೆ. ಸೊ ತುಂಬಾ ರಾಮ್ ಸರ್ ತೆಲುಗಿನಲ್ಲಿ ರಾಮ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ, ಸಿದ್ಧಾರ್ಥ್ ಸರ್ ತಮಿಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಹೀಗೆ ತುಂಬಾ ನುರಿತ ಕಲಾವಿದರ ಜೊತೆ, ಯೋಗರಾಜ್ ಭಟ್ ಸರ್, ಪವನ್ ಸರ್, ಈ ರೀತಿ ದೊಡ್ಡ ದೊಡ್ಡ ನಿರ್ದೇಶಕರು, ಮಹೇಶ್ ಸರ್, ಈ ತರ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತ ಅನುಭವ ಅವ್ರಿಗಿದೆ. ಸೊ ಆ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊಂತ ಹೋದ್ರು. ಅದನ್ನ ಕಲಿಯುವಂತ ಅವಕಾಶನೂ ಸಿಕ್ತು. ಎಲ್ಲೂ ಅವರೊಂದು ದೊಡ್ಡ ನಟಿ ತರ ನಡೆಸ್ಕೊಳ್ಳಿಲ್ಲ. ಪಾತ್ರಕ್ಕೆ ಏನ್ ಬೇಕು, ಸಿನಿಮಾಗೆ ಏನ್ ಬೇಕು, ಅದನ್ನ ಬಹಳ ಪ್ರೊಫೆಷನಲ್ ಆಗಿ ಮಾಡ್ಕೊಟ್ರು. ಅದನ್ನ ಮೀರಿನೂ ಕೂಡ ಒಂದು ಒಳ್ಳೆ ಗೆಳೆತನ, ಒಂದು ಒಳ್ಳೆ ಬಾಂಧವ್ಯ, ಒಳ್ಳೆ ಮಾತು. ಕೊನೆಗೆ ಅದೇ ಅಲ್ಲ ಉಳಿಯೋದು. ಎಂಡ್ ಆಫ್ ದ ಡೇ ನೀವು ಯಾವ ರೀತಿ ಬಾಂಧವ್ಯಗಳನ್ನ ಬೆಳೆಸ್ಕೊಂತೀರಾ, ಉಳಿಸ್ಕೊಂತೀರಾ ಜೀವನದಲ್ಲಿ, ಅದೇ ಮುಖ್ಯ ಆಗುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಹಾಗೇನೆ ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ? ಬಿಕಾಸ್ ಯಾಕಂತಂದ್ರೆ 4 ವರ್ಷಗಳ ನಂತರ ರಿಲೀಸ್ ಆಗ್ತಿದೆ. ಯಾಕಂತಂದ್ರೆ ಅನೌನ್ಸ್ ಮಾಡಿದ್ ಯಾವಾಗೋ, ರಿಲೀಸ್ ಮಾಡ್ತಿರೋದು ಯಾವಾಗೋ. ಆ ಗ್ಯಾಪ್ ಅಲ್ಲಿ ಯಾಕಂತಂದ್ರೆ ನಿಮ್ಮ ಟೆಕ್ನಿಕಲ್ ವರ್ಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಕೂಡ ಆ 2 hours ಏನು ನಿಮ್ಮ ಒಂದು ಸಿನಿಮಾವನ್ನು ನೋಡೋದಕ್ಕೆ ಬರ್ತಿರುವಂತಹ ವೀಕ್ಷಕರಿಗೆ ಬೋರ್ ಆಗಬಾರ್ದು, ಎಲ್ಲೂ ಕೂಡ ಇದು ಪ್ಯಾಚ್ ಅಪ್ ವರ್ಕ್ ಆಗಿದೆ ಅನ್ನುವಂಥದ್ದು ಕಂಡುಹಿಡಿಬಾರ್ದು ಅನ್ನುವಂಥದ್ದು ಅಷ್ಟೊಂದು ಟೆಕ್ನಿಕಲ್ ಆಗಿದೆ. ಸೊ ಶೂಟಿಂಗ್ ಬಗ್ಗೆ, ಲೊಕೇಶನ್ಸ್ ಬಗ್ಗೆ, ಎಲ್ಲೆಲ್ಲಿ ಏನಾದ್ರು
ಆಗಿರುತ್ತೆ ನಿಮ್ಗೆ ಅಷ್ಟು ಲೇಟ್ ನೈಟ್ ಶೂಟ್ಸ್ ಏನಾದ್ರು ಒಂದಷ್ಟು ಅವಘಡಗಳ, ಯಾಕಂತಂದ್ರೆ ಕಾಮನ್ ಆಗಿ ಆಗೇ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು. ಚಿತ್ರೀಕರಣನ ನಾವು ಮಂಗಳೂರಿಂದ ಹಿಡಿದು ಪೋರ್ಚುಗಲ್ ವರೆಗೂ ಚಿತ್ರೀಕರಣಗಳಾಗಿದೆ. ಆ, ಮೊದಲು ಕೂರ್ಗ್, ಬೆಂಗಳೂರು, ನಮ್ ತುಮಕೂರಲ್ಲೂ ದೇವರಾಯನ ದುರ್ಗದಲ್ಲಿ ಚಿತ್ರೀಕರಣ. ಎಷ್ಟು ದಿನ ಮಾಡಿದೆ ದೇವರಾಯನ ದುರ್ಗ? ದೇವರಾಯನ ದುರ್ಗ ಐ ಥಿಂಕ್ 2-3 ದಿನ ಮಾಡಿದ್ವಿ. ಅಲ್ಲಿ ಒಂಥರ ಕಾಡು ಇದರಲ್ಲೆಲ್ಲ ಬಹಳ ನೇಸರದ ಜೊತೆ ಚಿತ್ರೀಕರಣ ಆಗಿದೆ. ತುಮಕೂರಿನಲ್ಲಿ ನಮ್ಮ ಮಠದ ಮುಂದೆ ಎಲ್ಲ ಒಂದ್ ಸ್ವಲ್ಪ ಚಿತ್ರೀಕರಣ ಆಗಿದೆ, ರೋಡಲ್ಲಿ ಎಲ್ಲ, ಸಿದ್ಧಗಂಗಾ ಮಠ. ಕೂರ್ಗಲ್ಲಿ ತುಂಬಾ ರಿಮೋಟ್ ಪ್ಲೇಸಸ್ ಅಲ್ಲಿ ಒಂದು ಒಳ್ಳೆ ಎಸ್ಟೇಟ್ ತರದ ಜಾಗಗಳಲ್ಲೆಲ್ಲ ಚಿತ್ರೀಕರಣ ಆಗಿದೆ. ಬೆಂಗಳೂರಿನಲ್ಲಿ ಹೊರಭಾಗಗಳಲ್ಲಿ, ಸಿಟಿಯಲ್ಲಿ ಚಿತ್ರೀಕರಣ ಆಗಿದೆ. ಅದಾದ್ಮೇಲೆ ಮಂಗಳೂರು, ಉಡುಪಿ, ಕುಂದಾಪುರ, ಮಲ್ಪೆ ಆ ಭಾಗಗಳಲ್ಲಿ, ಬೋಳಂಬಳ್ಳಿ, ಅಲ್ಲಿ ಕಂಬಳ ಟ್ರ್ಯಾಕ್ಗಳು, ಅಲ್ಲೆಲ್ಲ ಸುಮಾರು ಚಿತ್ರೀಕರಣ ಆಗಿದೆ. ಅದಾದ್ಮೇಲೆ ನಾವು ಕಾರೈಕುಡಿ, ತಮಿಳ್ನಾಡಿನ ಕಾರೈಕುಡಿಲಿ, ಯಾಕಂದ್ರೆ 100 ವರ್ಷ ಹಳೆ ಕಥೆ ಹೇಳ್ಬೇಕಿತ್ತಲ್ಲ, ಸೊ ಕಾರೈಕುಡಿಲಿ ಹೋಗಿ ಅಲ್ಲಿ ಸಾಕಷ್ಟು ಚಿತ್ರೀಕರಣ ಮಾಡಿದೀವಿ. ಸೆಟ್ ಅಲ್ಲಿ ಒಂದು ಗಂಟೆಗಳ ಕಾಲ VFX, ಪೂರ್ತಿ ಗ್ರೀನ್ ಸ್ಕ್ರೀನು, ಬ್ಲೂ ಸ್ಕ್ರೀನು ಇದರಲ್ಲಿ ಚಿತ್ರೀಕರಣ. ಇನ್ನೊಂದು ಭಾಗ ಪೋರ್ಚುಗಲ್ನ ಮದೇರಾ ಅಂತ ಒಂದು ಸಣ್ಣ ದ್ವೀಪ. ಆ ದ್ವೀಪದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್, ಆ ರೆಪ್ಲಿಕಾ ಹಡಗಿನಲ್ಲಿ ಸಮುದ್ರದ ಮಧ್ಯೆ ಒಂದು 8-10 ದಿನ ಚಿತ್ರೀಕರಣ ಆಗಿದೆ. ಅಲ್ಲೊಂದು ವಾರ 10 ದಿನ ಮೇಲಿದ್ವಿ. ಈ ರೀತಿ ತುಂಬಾ ವೈವಿಧ್ಯಮಯವಾದ ಲೊಕೇಶನ್ಗಳಲ್ಲಿ ಹೆಸರಿಗೆ ತಕ್ಕಂಗೆ ಗತ ವೈಭವಗಳನ್ನ ತೋರ್ಸೋದಕ್ಕೆ ಬರ್ತಿದ್ರ. ನಾವೇ ನೋಡ್ಬಿಟ್ವಿ ಎಲ್ಲ ಗತ ವೈಭವನು. ಈ 3 ವರ್ಷ ಚಿತ್ರೀಕರಣದಲ್ಲಿ ಎಲ್ಲಾ ವೈಭವನು ನೋಡ್ಬಿಟ್ವಿ. ಎಲ್ಲ ಒಂದ್ ಕಡೆ ಅನ್ಸಿಲ್ವಾ ನಿಮ್ಗೆ, ಏನೋ ಒಂದ್ ಸಾಧನೆ ಮಾಡಕ್ ಬರ್ತಿದ್ದೀನಿ, ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡ್ ಬಂದಿನಿ, ಆದ್ರೂ ಇಷ್ಟು ಟೈಮ್ ತಗೊಳ್ತಿದ್ಯಲ್ಲ ಅನ್ನುವಂಥದ್ದು ಹಾಗೆ ಆಗುತ್ತೆ. ಯಾಕಂತಂದ್ರೆ ಈಗ ನೀವು ಅನೌನ್ಸ್ ಮಾಡಿರ್ತೀರಾ, ಅನೌನ್ಸ್ ಆದ್ಮೇಲೆ ಕೇಳೋಂತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಸಿನಿಮಾ ಇನ್ನೂ ಆಗಿಲ್ವಾ, ಹಂಗೆ ಹಿಂಗೆ ಅಂತಂದಾಗ ಅವ್ರಿಗೆಲ್ಲ ಏನ್ ಆನ್ಸರ್ ಮಾಡ್ತಿದ್ರಿ ನೀವು ಅಂತ? ಅಂದ್ರೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ನಾವ್ ಇಷ್ಟು ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ, ಅಥವಾ ಕನ್ನಡ ಚಿತ್ರರಂಗಕ್ಕೇನೆ ಇದೊಂದು ಬೇರೆ ಹಂತದ ಸಿನಿಮಾ ಅನ್ನೋದು ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಈಗ್ಲೂ ಕೂಡ ಬಹಳಷ್ಟು ಜನಕ್ಕೆ ಯಾವ ರೀತಿ ಭಾವನೆ ಇದೆ ಗೊತ್ತಿಲ್ಲ. ನವೆಂಬರ್ 14ಕ್ಕೆ ಚಿತ್ರ ನೋಡಾದ್ಮೇಲೆ ಬಹಳಷ್ಟು ಜನ ಅನ್ಕೊಳ್ಳೋದಿದೆ, ನಾವೇನೋ ಅನ್ಕೊಂಡಿದ್ವಿ, ಇದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆಯಲ್ಲ ಸಿನಿಮಾ, ನಾವು ನಿರೀಕ್ಷೆನೆ ಮಾಡಿರ್ಲಿಲ್ಲ ಅಂತ ಬಂದು ಮಾತಾಡೋರೇ ಜಾಸ್ತಿ ಇರ್ತಾರೆ. ಹಾಗಾಗಿ ಕೇಳೋರ್ ಸಂಖ್ಯೆ ಜಾಸ್ತಿ ಇತ್ತು. ಇದೇನು ಇಷ್ಟೊತ್ತಿಗೆ 3 ಸಿನಿಮಾ ಮಾಡ್ಬೋದಿತ್ತು, 4 ಸಿನಿಮಾ ಮಾಡ್ಬೋದಿತ್ತು, ಇನ್ನು ಒಂದೇ ಮಾಡ್ಕೊಂಡ್ ಕೂತಿದೀರಾ, ಇದೇನ್ ರಿಲೀಸ್ ಆಗುತ್ತೋ ಇಲ್ವೋ ಅಂತ ಎಲ್ಲ ಕೇಳೋರು. ಆದ್ರೆ ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ, ಸಾಧಾರಣವಾಗಿರೋ 3 ಸಿನಿಮಾ ಮಾಡೋದ್ ಬದಲು ಗತವೈಭವದಂತ ಒಂದು ಚಿತ್ರ ಮಾಡಿದ್ರೆ ಸಾಕು. ಏನ್ ಮಾಡಿದ್ಯಪ್ಪ ಅಂತ ಈಗ ನಾಳೆ ದಿನ ನನ್ ಮಕ್ಕಳು ಮೊಮ್ಮಕ್ಕಳು ಕೇಳಿದ್ರು ಕೂಡ ನನಗ್ ತೋರ್ಸೋದಕ್ಕೆ ಈ ತರದೊಂದು ಸಿನಿಮಾ ಇದ್ರೆ ಅದು ನನ್ನ ಹೆಮ್ಮೆ ಆಗಿರುತ್ತೆ. ಆಮೇಲೆ ನಾವು ಚಿತ್ರ ಮಾಡಿದ್ವಿ ಅಂದ್ರೆ ನಮ್ಮ ಆ ತಂಡದಲ್ಲಿರೋ ಎಲ್ಲರಿಗೂ ನಾಳೆ ದಿನ ಒಳ್ಳೇದಾಗ್ಬೇಕು. ಆ ಚಿತ್ರ ಹೊರಗಡೆ ಬಂದ್ಮೇಲೆ ಎಲ್ಲರೂ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳಂಗಾಗ್ಬೇಕು, ಈ ಸಿನಿಮಾ ನಂದು ಅಂತ ಹೇಳಂಗಿರ್ಬೇಕು. ನಾವು ಮುಜುಗರ ಪಡ್ಕೋಬಾರ್ದು, ಆ ಸಿನಿಮಾ ಅದ್ ಪರಲ್ಲ, ನೋಡ್ಲಿಲ್ಲ ಅಂದ್ರೆ ಪರಲ್ಲ ಬಿಡು ಅಂತ ನಾವ್ ಹೇಳಂಗಿರ್ಬಾರ್ದು. ನೋಡಿ ನೀವು, ನಾನ್ ನಿಮ್ಗೆ ಭರವಸೆ ಕೊಡ್ತೀನಿ ನಾನ್ ಅಂತ ಹೇಳಂಗಿರ್ಬೇಕು. ನಿಮ್ ಸ್ನೇಹಿತರನ್ನ, ನಿಮ್ ಕುಟುಂಬದವ್ರನ್ನ ಕರ್ಕೊಂಡು ಹೋಗಿ ಅಂತ ನಾನ್ ಇನ್ನೊಬ್ರಿಗೆ ಹೇಳಂಗಿರ್ಬೇಕು. ತಲೆ ಕೆಡ್ಸ್ಕೊಬಿಡಿ, ನೋಡಾದ್ಮೇಲೆ ನೀವು ಖುಷಿ ಪಡ್ತೀರಾ, ನನಗೆ ಫೋನ್ ಹಾಕ್ತೀರಾ ನೀವು ಅಂತ ಹೇಳಂಗಿರ್ಬೇಕು. ಇಲ್ಲ ಅಂದ್ರೆ ಮಾಡಿ ಪ್ರಯೋಜನ ಇಲ್ಲ. ನಾವೇ ಅದನ್ನ ಮುಚ್ಚಿಟ್ಟು ಅಯ್ಯೋ ಯಾರಿಗೂ ತೋರ್ಸ್ದಂಗಿದ್ ಯಾರು ನೋಡದಲ್ಲ ಇದ್ರೆ ಸಾಕಪ್ಪ ಅನ್ನೋ ತರ ಅನ್ಸ್ಬಿಡುತ್ತೆ. ಚೆನ್ನಾಗಿ ನೋಡ್ಬಿಟ್ಟು ಆಮೇಲೆ ಟೀಕೆಗಳು ಮಾಡ್ತಾ ಇರುತ್ತೆ ಬೇಡ ಅಂತ, ಸುಮ್ನೆ ಅದು ಇನ್ನು ಕಾಲೆಳೆ ಆಗೋಗುತ್ತೆ, ಬೇಡ ಅಂತ ಅನ್ಸಕ್ ಶುರು ಆಗುತ್ತೆ. ಅದಕ್ಕೋಸ್ಕರ ಸಮಯ ತಗೊಂಡು, ಅಫ್ಕೋರ್ಸ್ ಫ್ರಸ್ಟ್ರೇಷನ್ಗಳಾಗ್ತಿತ್ತು. ಯಾಕಂದ್ರೆ 1 ಗಂಟೆಗಳ ಕಾಲ VFX ಇದ್ದಾಗ ಸಿನಿಮಾ ನೀವ್ ಏನ್ ಮಾಡಿದ್ರು ಅದಕ್ಕೆ ಅದರದೇ ಆದಂತ ಸಮಯ ಹಿಡಿಯುತ್ತೆ. ಈಗ ನಮ್ಮಲ್ಲೂ ಕೂಡ ರಾಧೇಶ್ಯಾಮ್, ಪುಷ್ಪ ಮಾಡಿರುವಂತ VFX ಟೀಮ್ ಅವರೇ ನಮ್ಮ ಸಿನಿಮಾ ಕೂಡ ಮಾಡ್ತಿರೋದು, ರೇಡಿಯನ್ಸ್ ಎಫೆಕ್ಟ್ಸ್ ಅಂತ, ನಿರ್ಮಲ್ ಕುಮಾರ್ ಅಂತ. ಸೊ ಆತರ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿರುವಂತ ತಂಡನೇ ಗತವೈಭವ VFX ಕೂಡ ಮಾಡ್ತಿರೋದು. ಅವರೊಂದು ಬೇರೆ ಪ್ರಪಂಚನೇ ಸೃಷ್ಟಿ ಮಾಡ್ಬೇಕು ಅಂತ ಅಷ್ಟು ಮುತುವರ್ಜಿ ವಹಿಸಿ ಒಂದೊಂದು ಡೀಟೇಲಿಂಗು ಕೂಡ ವರ್ಕ್ ಮಾಡಿ, ಯಾರು ಬೆರಳು ತೋರಿಸಬಾರ್ದು. ಒಂದು ಸ್ವಲ್ಪ ಆಚೆ ಈಚೆ ಆದ್ರೆ ಕಾರ್ಟೂನ್ ತರ ಅನ್ಸುತ್ತೆ, ತಮಾಷೆ ಅನ್ಸುತ್ತೆ, ಯಾರೋ ಆಡ್ಕೊಂಡೋಗೋ ತರ, ತಮಾಷೆ ಮಾಡೋ ತರ ಅನ್ಸುತ್ತೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಪಾಪ ಅವರು 200-250 ಜನದ ತಂಡ ಇಟ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಅದು VFX ಕೆಲಸನೇ ಹಾಗೆ, ತುಂಬಾ ಕಾಲಾವಕಾಶ ಬೇಕಾಗುತ್ತೆ. ಆಮೇಲೆ 4 ಜನ್ಮ ಅಂತ ಅಂದಾಗ 4 ಜನ್ಮಕ್ಕೂ ಬೇರೆ ರೀತಿಯ ಒಂದು ಕ್ಯಾರೆಕ್ಟರೈಸೇಷನ್,
ಭಾಷೆ, ಭಾಷಾ ಸ್ಪಷ್ಟತೆ, ಆ ಲ್ಯಾಂಗ್ವೇಜ್ ಯೂಸೇಜ್ ಇಂದ ಹಿಡಿದು, ಆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು, ಕ್ಯಾರೆಕ್ಟರೈಸೇಷನ್ ಇಂದ ಹಿಡಿದು, ಕ್ಯಾರೆಕ್ಟರ್ ಡೆಪ್ತ್ ಇಂದ ಹಿಡಿದು, ಕಾಸ್ಟ್ಯೂಮ್ಸು, ಆರ್ಟ್ ವರ್ಕ್, ಸೆಟ್ಸು, VFX, ಆರ್ಟಿಸ್ಟು, ಎಲ್ಲವುದು 4 ಜನ್ಮದಲ್ಲೂ ಬೇರೆ ಬೇರೆ ತರ ಇದೆ. ಸೊ ಇದು 4 ಬೇರೆ ಬೇರೆ ಚಿತ್ರಗಳು ಮಾಡ್ದಂಗ ಆಯ್ತು. ಜನಕ್ಕೂ ಕೂಡ November 14 ನಂತರ ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದಾಗ ಅವ್ರು 1 ಟಿಕೆಟ್ ಇನ್ ದುಡ್ಡು ಕೊಡ್ತಾರೆ, ಆದ್ರೆ 4 ಸಿನಿಮಾ ನೋಡ್ದಂಗ ಆಗುತ್ತೆ. ಹೊರಗಡೆ ಬಂದವರು ಕೂಡ ಅದೇ ಹೇಳ್ತಾರೆ, ಯಾವ 3-4 ಸಿನಿಮಾ ನೋಡ್ದಂಗ ಆಯ್ತು, ಸಖತ್ತಾಗಿದೆ ಅಂತ ಅನ್ಸುತ್ತೆ. ಸೊ ನಮಗೂ ನನ್ನ ತಲೆಲಿತ್ತು, ಓಕೆ ನಾವು 4 ಸಿನಿಮಾ ಮಾಡ್ದಂಗ್ ಮಾಡ್ತಾ ಇದೀವಿ, ಇಷ್ಟು ಸಮಯ ಹಿಡಿದೇ ಹಿಡಿದು ಇದಕ್ಕೆ ಅಂತ ನಾವು 3-4 ವರ್ಷ ಎತ್ತಿಡ್ಬೇಕು ಅಂತ. ಸೊ ಮಧ್ಯ ಎಲ್ಲ ಫ್ರಸ್ಟ್ರೇಷನ್ಗಳೆಲ್ಲ ಆಗೋದು, ಅಯ್ಯೋ ಮೊದಲನೇ ಸಿನಿಮಾನೇ ಇಷ್ಟು ಸಮಯ ಹಿಡಿತಿದೆಯಲ್ಲ ಅಂತ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೊರಟಿದ್ವಿ, ದೊಡ್ಡ ಕೆಲಸ ಮಾಡ್ಬೇಕು ಅಂತ ಹೊರಟಿದೀವಿ ಅಂದಾಗ ಸಮಯ ಹಿಡಿತೆ ಅಂತ ಗೊತ್ತಿತ್ತು. ಹೊರಗಡೆ ಬಂದಾಗ ಎಲ್ಲ ಇಷ್ಟಪಡ್ತಾರೆ. ಬ್ರಿಟನ್ ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ನಾನು 3 ವರ್ಷ ಇದ್ದೆ. 3 ವರ್ಷ. ಈಗ ಏನಾಗುತ್ತೆ ಅಂತಂದ್ರೆ, ಈ ಹಳ್ಳಿಯಿಂದ ಸಿಟಿಗೆ ಬಂದ ತಕ್ಷಣ ಅವ್ರ ಹಾವಭಾವ ಮತ್ತೆ ಬಾಡಿ ಲ್ಯಾಂಗ್ವೇಜ್, ಅದ್ರ ಜೊತೆ ಭಾಷಾ ಸ್ಪಷ್ಟತೆ ಅಂತ ಹೇಳ್ತಿದ್ರಿ ನೀವು. ಅದ್ರ ಜೊತೆಗೆ ಮಾತನಾಡುವಂತ ವೇ ಆಗಿರ್ಬೋದು ಅಥವಾ ಮಾತನಾಡುವಂತ ಸ್ಟೈಲ್ ಆಗಿರ್ಬೋದು ಚೇಂಜ್ ಆಗ್ಬಿಡುತ್ತೆ. ಅಂತದ್ರಲ್ಲಿ ನೀವು ವಿದೇಶದಲ್ಲಿದ್ದು 3 ವರ್ಷ ಇದ್ದು ಅಲ್ಲಿ ಸ್ಟಡಿ ಮಾಡಿ ಬಂದಿದ್ದೀರಾ. ಬಟ್ ಆದ್ರೂ ಕೂಡ ಎಲ್ಲೂ ಕೂಡ ನಿಮ್ಮ ಭಾಷಾ ಸ್ಪಷ್ಟತೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ಲಾ ಹೊಸಬ್ರು ಯಾರು ಬರ್ತಿದಾರೋ, ಹೊಸಬ್ರಾಗಿರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನಟರು ಯಾರೆಲ್ಲ ಇದಾರೋ ಅವ್ರಿಗೆಲ್ಲಾನು ಒಂಥರ ಸ್ಫೂರ್ತಿ ಅಂತಾನೆ ಹೇಳ್ಬೋದು ನೀವು ಮಾತನಾಡುವಂತ ಭಾಷಾ ಸ್ಪಷ್ಟತೆಯಲ್ಲಿ ಮತ್ತೆ ಶೈಲಿಯಲ್ಲಿ. ನಾನು ಯಾರಿಗೋ ಸ್ಫೂರ್ತಿ ಅಂತ ಅನ್ಕೊಳ್ಳಲ್ಲ, ಬೇರೆಯವರಿಂದ ಸ್ಫೂರ್ತಿ ತಗೊಂಡಿರೋದು ಉಂಟು. ನಾನು ದೊಡ್ಡ ಅಣ್ಣ ಅವರು, ವರಾಂಡ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಸರ್ ಇಂದ ಹಿಡಿದು ಇವತ್ತು November 14 ನನ್ನ ಸಿನಿಮಾ ಜೊತೆಗೆ ಯಾರಾದ್ರೂ ಹೊಸಬ್ರು ಸಿನಿಮಾ ಬಿಡುಗಡೆ ಆದ್ರೆ ಅವರಿಂದನೂ ಕಲಿಬೇಕು ಅನ್ನೋ ಮನಸ್ಥಿತಿ ಇರೋ ನಾನು. ಅವರಿಂದನೂ ಏನೋ ಒಂದು ಇನ್ಫ್ಲೂಯೆನ್ಸ್ ಆಗೋದು ಅಥವಾ ಒಂದು ಸ್ಫೂರ್ತಿ ತಗೊಳ್ಳೋದು ಈ ತರದಿದೆ ಅಂತ ನನ್ನ ಭಾವನೆ. ಆದ್ರೆ ನಾನಿನ್ನೊಬ್ರಿಗೆ ಸ್ಫೂರ್ತಿ ಆಗೋದಾ ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲ, ನನ್ಗೆ ಮಾತಾಡುವಂತ ನಾನು ಅಲ್ಲಿ ಅವತ್ತು ನಾನು ಅನ್ಕೊಂಡ್ವಿ, ನಾನು ಮತ್ತೆ ನನ್ನ ಒಂದಷ್ಟು ಜನ ಕಲೀಗ್ಸ್ ಎಲ್ಲಾನು ಕೂಡ ಭಾಷೆ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ. ಮೇ ಬಿ ನಾನು ಅನ್ಕೊಂಡೆ ತುಮಕೂರವ್ರಲ್ವಾ, ಸೊ ಆ ಭಾಷೆದ ಮೇಲೆ ಹಿಡಿತ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಆ ತುಮಕೂರು ಸ್ಲ್ಯಾಂಗ್ ಅನ್ನೋದು ಬರ್ತಿಲ್ಲ. ಕನ್ನಡ ಅನ್ನೋದು ಹೆಂಗ್ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅನ್ನೋಂಥದ್ದಿದೆ. ಅದ್ರ ಜೊತೆಗೆ ವಿದೇಶದಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಆ ಕಡೆ ಹಾವಭಾವಗಳಾಗಿರ್ಬೋದು, ಅಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ಅಲ್ಲೆಲ್ಲ ನೋಡಿದಾಗ್ಲಿ ಈಗ ಯಾರು ಒಬ್ರು ಹೋಗ್ಬಿಟ್ರೆ ಸಾಕು ವಿದೇಶಕ್ಕೆ, ಅವರ ಮಾತಿನ ಶೈಲಿಯೇ ಎಲ್ಲ ಈ ಕಂಪ್ಲೀಟ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಅಂತಂದ್ರೆ ಅಲ್ಲಿ 3 ವರ್ಷ ಮತ್ತೆ ಇಲ್ಲೆಲ್ಲಾನು ಮಾಡಿದಿರ, ಅದ್ರ ಜೊತೆಗೆ ಇಷ್ಟೆಲ್ಲಾನು ಕೂಡ ತರಬೇತಿ ಪಡ್ಕೊಂಡಾಗ್ಲೂ ಕೂಡ ಒಂದ್ ಸ್ವಲ್ಪನೂ ಚೇಂಜಸ್ ಆಗಿಲ್ಲ ಅಂತಂದ್ರೆ ಆ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು, ಆಮೇಲೆ ಆ ಭಾಷೆ ಕೊಡ್ತಿರುವಂತಹ ಗೌರವ ಎದ್ದು ಕಾಣ್ತಿದೆ ಅನ್ನುವಂಥದ್ದು. ಸರ್ ನಮ್ದು ಅಂದ್ಮೇಲೆ ನಾವೇ ಪ್ರೀತಿಸ್ಲಿಲ್ಲ ಅಂದ್ರೆ ಇನ್ಯಾರು ಪ್ರೀತಿಸ್ತಾರೆ ಸರ್? ನಮ್ಮಮ್ಮ ನಾವು ಪ್ರೀತಿಸ್ಲಿಲ್ಲ, ನಾವು ಗೌರವಿಸ್ಲಿಲ್ಲ. ನಮ್ಮನೆ, ನಮ್ಮೂರು, ನಮ್ ಜನ, ನಮ್ಮ ಹಳ್ಳಿ, ನಮ್ ಜಿಲ್ಲೆ, ನಮ್ ರಾಜ್ಯ, ನಮ್ ತಾಲೂಕು, ನಮ್ ದೇಶ, ನಮ್ ಭಾಷೆ, ನಮ್ ನೆಲ, ನಮ್ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಇದನ್ನ ನಾವೇ ಗೌರವಿಸ್ಲಿಲ್ಲ, ಪ್ರೀತಿಸ್ಲಿಲ್ಲ ಅಂದ್ರೆ ಬೇರೆಯವ್ರು ಗೌರವಿಸ್ಲಿ, ಪ್ರೀತಿಸ್ಲಿ ಅಂತ ನೀವು ಹೇಗೆ ನಿರೀಕ್ಷೆ ಮಾಡ್ತೀರಾ? ಅಷ್ಟೇ. ಆಮೇಲೆ ಸರ್ ನಾನ್ ಅನ್ಕೊಂಡಿರೋದು, ನಾನ್ ಬ್ರಿಟನ್ಗೆ ಹೋದ್ರು ಅಲ್ಲಿಂದ ಏನಾದ್ರು ಒಳ್ಳೇದ್ ಕಲಿಯಕ್ಕಾಗುತ್ತಾ ಕಲಿತೀನಿ ಸರ್. ನಿಮ್ ಜೊತೆ ಮಾತಾಡ್ತಾ ನಿಮ್ಮಿಂದ ಏನಾದ್ರು ಕಲಿಯಕ್ಕಾಗುತ್ತಾ ಕಲಿಯೋಣ. ಆದ್ರೆ ನಮ್ ತರ ನಾವು ಬಿಟ್ಕೊಡ್ಬಾರ್ದು ಅಷ್ಟೇ. ನಮ್ಮಲ್ಲಿ ಏನೋ ತಪ್ಪಿದೆ, ಹುಳುಕಿದೆ ಅಂದ್ರೆ ಅದನ್ನ ನಿಮ್ಮನ್ನ ನೋಡಿ ನಾವು ಕಲ್ತ್ಕೊಳ್ಳೋಣ, ಬೇರೆ ದೇಶದವ್ರಿಗೆ ನೋಡಿ ಕಲ್ತ್ಕೊಳ್ಳೋಣ, ಬೇರೆ ರಾಜ್ಯದವ್ರಿಗೆ ನೋಡಿ ಕಲ್ತ್ಕೊಳ್ಳೋಣ, ತಪ್ಪಿಲ್ಲ. ಆದ್ರೆ ನಮ್ ತನನ, ನಮ್ಮ ಅಸ್ಮಿತೆಯನ್ನ ನಾವು ಬಿಟ್ಕೊಡೋದು, ನಮ್ಮ ವಿಚಾರಗಳನ್ನ ನಾವು ಬಿಟ್ಕೊಡೋದು, ಅದನ್ನ ನನ್ಗೆ ಒಪ್ಪಿಗೆ ಇಲ್ಲ. ನನ್ನ ಭಾಷೆ ಬಗ್ಗೆ ನೀವು ಹೇಳ್ತಿದ್ದೀರಾ, ಬಹಳ ಸಂತೋಷ ಅದು. ಆದ್ರೆ ಕನ್ನಡ ಭಾಷೆನೇ ಬಹಳ ಸುಂದರ ಕೇಳೋದಕ್ಕೆ. ನೀವು ಹಳೆ ಅಣ್ಣವ್ರದ್ದು ಭಾಷಣಗಳು ಕೇಳಿದ್ರೆ ನಿಜವಾಗ್ಲೂ ಕನ್ನಡ ಎಷ್ಟು ಇಂಪಾಗಿದೆ, ಎಷ್ಟು ಚಂದ ಇದೆ ಕೇಳೋದಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಭಾಷೆನೇ ಬಹಳ ತುಂಬಾ ಸೊಗಸಾಗಿದೆ ಕೇಳೋದಕ್ಕೆ. ನಮ್ಮ ಭಾಷೆ, ಆ ಕ್ರೆಡಿಟ್ ನನಗೋಗಂಗಿಲ್ಲ, ನಮ್ಮ ಕನ್ನಡಕ್ಕೆ ಹೋಗ್ಬೇಕು. ನಾನು ಶಾಲೆಯಲ್ಲಿ ಕನ್ನಡ ಕಲ್ತಿರೋದಿಲ್ಲ, ನಮ್ಮ ಶಾಲೆಯಲ್ಲಿ ಕನ್ನಡ ಹೇಳ್ಕೊಟ್ಟಿಲ್ಲ ನಮ್ಗೆ. ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ರು ಕೂಡ, ನಾನು ಕೇಂದ್ರೀಯ ವಿದ್ಯಾಲಯ ಶಾಲೆಯಲ್ಲಿ ಓದಿದ್ರು. ನಾನು ಓದೋ ಸಂದರ್ಭದಲ್ಲಿ ನಮಗೆ ಕನ್ನಡ ಹೇಳ್ಕೊಟ್ಟಿರ್ಲಿಲ್ಲ. ಅವಾಗ ಕನ್ನಡ ಇರ್ಲಿಲ್ಲ, ನಮ್ಗೆ ಲ್ಯಾಂಗ್ವೇಜ್ ಇರ್ಲಿಲ್ಲ, ಕನ್ನಡ ಅನ್ನೋ ಭಾಷೆನೇ ಇರ್ಲಿಲ್ಲ. ಈ ಕೂಡ ಎಷ್ಟೋ ಜನ ನನ್ನ ಜೊತೆ ಓದಿರೋ ಹುಡುಗರಿಗೆ ಇವತ್ತಿಗೂ ಕನ್ನಡ ಓದಕ್ ಬರಲ್ಲ, ಕನ್ನಡದ ಲಿಪಿನೇ ಗೊತ್ತಿಲ್ಲ ಇವತ್ತಿಗೂ ಕೂಡ. ನನ್ನ ಸ್ವಇಚ್ಛೆಯಿಂದ ನಾನು ಓದಿದ್ದು. ನಾನು ಸಂಗೀತದ ಪರೀಕ್ಷೆ ತಗೊಂಡಾಗ್ಲೂ ಕೂಡ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ತಗೊಳಕ್ ಅವಕಾಶ ಇತ್ತು. ಎಲ್ಲಾರು ಇಂಗ್ಲಿಷ್ ತಗೋ, ಅಟ್ಲೀಸ್ಟ್ ಪಾಸ್ ಆಗ್ತೀಯಾ, ಕನ್ನಡ ತಗೊಂಡ್ರೆ ಫೇಲ್ ಆಗಿ ಹೋಗ್ತೀಯ, ನಿನ್ಗೆ ಈ ಬರೆಯೋದು ಕಷ್ಟ ಆಗ್ಬೋದು. ನಾನು ಬೇಕು ಅಂತ ಕನ್ನಡನೇ ತಗೊಂಡು ಸ್ಲೇಟ್ ಹಿಡಿದು ಈ ಕಲ್ತು ನಾನು ಕನ್ನಡದಲ್ಲೇ ಬರೀಬೇಕು ಅಂತ ಹೇಳಿ ನನ್ನ ಜೊತೆ ನಮ್ಮ ಸಿಸ್ಟರ್ಸ್
ನಮ್ಮ ಅಕ್ಕದಿರಿಬ್ರು ಅವರು ಎಕ್ಸಾಮ್ ಪರೀಕ್ಷೆ ಕಟ್ಟಿದ್ರು, ಅವರೆಲ್ಲ ಕನ್ನಡ ಎಲ್ಲ ಓದಿರೋರೇನೆ, ಅವ್ರಿಗಿನ್ನ ಜಾಸ್ತಿ ಅಂಕ ತಗೊಂಡು ನಾನು ಪಾಸ್ ಆದೆ. ಶಬಾಷ್. ಅವ್ರ ರಿಯಾಕ್ಷನ್ ಹೇಗಿತ್ತು ಅವಾಗ ಅಂತ? ಅವ್ರ ರಿಯಾಕ್ಷನ್ ಇರ್ಲಿ, ನಮ್ಮನೇಲಿ ನಮ್ಮ ಅಮ್ಮನ ರಿಯಾಕ್ಷನ್ ನೋಡ್ಬೇಕಿತ್ತು. ಅವ್ರಿಬ್ರು ಬೈದಿದ್ದು ನೋಡಿ, ಅವ್ನಿಗೆ ಕನ್ನಡ ಹೇಳ್ಕೊಟ್ಟಿಲ್ಲ, ಅವ್ನ್ ಕಲ್ತು ಕನ್ನಡದಲ್ಲಿ ಬರೆದು ನಿಮ್ಗಿನ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾನೆ, ಅವ್ನ್ ನಿಮ್ಗಿನ ಚಿಕ್ಕ ಹುಡುಗ, ಅವನಷ್ಟು ಇದ್ ಮಾಡಕ್ಕಾಗಿಲ್ಲ ನಿಮ್ಗೆ, ಹಂಗೆ ಹಿಂಗೆ ಅಂತ ಅವ್ರಿಗೆಲ್ಲ ಪಾಪ ಅವರೆಲ್ಲ ನನ್ನನ್ನ ಸಿಟ್ ಮಾಡ್ಕೊಳ್ಳೋದು, ನೀನ್ ಯಾಕೆ ಜಾಸ್ತಿ ತಗೊಂಡೆ ನೋಡು, ಅವ್ರದ್ದು ನಾನ್ ಬೆಳೆಸ್ಕೋಬೇಕು ಅಂತ. ಸಿಬ್ಲಿಂಗ್ಸ್ ಅಂದ್ರೆ ಹಿಂಗೆ ಅಲ್ವಾ? ಎಸ್. ಹಾಗೇನೆ ಬ್ರಿಟನ್ ಅಲ್ಲಿ ಎಷ್ಟು ಲವ್ ಪ್ರಪೋಸಲ್ಸ್ ಬಂದಿದೆ? ಈ ಪ್ರಶ್ನೆ ಯಾರು ಕೇಳಿರ್ಲಿಲ್ಲ. ಅಲ್ಲ, ಕಾಮನ್ ಆಗಿ ಏನಂತಂದ್ರೆ ಮಿನಿಸ್ಟ್ರು MLA ಮಗ ಅಂತಂದ್ರೆ ಆ ಸರೌಂಡಿಂಗ್ಸ್ ಅಲ್ಲಿ ಅವ್ರ MLA ಮಗ ಅಂತ ಏನಾದ್ರು ಮಾಡಿ ಕ್ಯಾಚ್ ಹಾಕೋಬೇಕು ಅನ್ನೋಂಥದ್ದು ಅಲ್ಲಿನ ಒಂದು ಹುಡುಗಿಯರ ಒಂದು ಥಾಟ್ಸ್ ಇರುತ್ತೆ. ಎಲ್ಲರೂ ಅಂತಲ್ಲ, ಎಲ್ಲ ಹುಡುಗಿರಂತಲ್ಲ, ಕೆಲವರು ಇರ್ತಾರೆ. ಅಲ್ಲೂ ಯಾರಿಗೂ ಗೊತ್ತಾಗಿಲ್ಲ ಅಲ್ಲ, ಓಕೆ, ತೊಂದ್ರೆ ಇಲ್ಲ. ಅಲ್ಲೂ ನಿಮ್ಗೆ ಯಾರಿಗೂ ಅಫ್ಕೋರ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಎಲ್ಲೂ ಹೇಳ್ಕೊಂಡಿಲ್ಲ ಅಂತ ಬಿಟ್ಬಿಡೋಣ. ಸೊ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿ ಒಂದಷ್ಟು ಪ್ರಪೋಸಲ್ ಒಂದಾದ್ರೂ ಬಂದಿರುತ್ತೆ ಬ್ರೋ, ನಾನು ಟು ಬಿ ಬರ್ಕೊಡ್ತೀನಿ ನಾನು ಬೇಕಾದ್ರೆ, ಹೇಳಿ ಬ್ರೋ. ಅಲ್ಲ, ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಆತರ ತುಂಬಾ ಜನ ಅಪ್ರೋಚ್ ಮಾಡಿರೋದುಂಟು. ಆದ್ರೆ ನನ್ ಸ್ವಲ್ಪ ಬೋರಿಂಗ್ ಸ್ವಭಾವ ಅನ್ಸುತ್ತೆ. ನಾನು ಹೆಂಗೆ ಹೇಳ್ತೀರಾ ನೀವು ಬೋರಿಂಗ್ ಸ್ವಭಾವ ಅಂತ? ನಾನು ಯಾವಾಗ್ಲೂ ಸಮಯ ವೇಸ್ಟ್ ಆಗ್ಬಾರ್ದು, ಇದ್ರಲ್ಲಿ ಏನೋ ಯೂಸ್ ಆಗ್ಬೇಕು, ಇವತ್ತು ಎದ್ದೆ ಅಂದ್ರೆ ಇಂತಿಂತ ಕೆಲಸ ಮಾಡಿರ್ಬೇಕು ಅಂತ ಹಿಂದಿನ ನೈಟೇ ಬರ್ದಿರ್ತಿದ್ದೆ, ನಾಳೆ ಈ ಕೆಲಸ ಆಗ್ಬೇಕು, ನಾನು ಈ ಬುಕ್ ಓದ್ಬೇಕು, ಬುಕ್ಕಲ್ಲಿ ಇಷ್ಟು ಪೇಜ್ ಓದ್ಬೇಕು ಅಂತ ಏನೋ ಒಂದು ರಿಸರ್ಚ್ ಇಟ್ಕೊಂತ ಇದ್ದೆ, ಯಾವ್ದೋ ಹಿಸ್ಟ್ರಿ ಓದ್ತಾ ಇದ್ದೆ. ಈ ತರ ಪೊಲಿಟಿಕ್ಸ್ ಬಗ್ಗೆ ಓದೋದು, ಸೋಷಿಯಲ್ ಇದ್ರ ಬಗ್ಗೆ ಓದೋದು, ಸಿನಿಮಾ ಬಗ್ಗೆ ಓದೋದು, ಇನ್ನೊಂದಷ್ಟು ಸಿನಿಮಾ ಬಗ್ಗೆ ತಿಳ್ಕೊಳ್ಳೋದು, ಈ ಸಿನಿಮಾಗಳು ನೋಡ್ಬೇಕು, ಇದ್ರಲ್ಲಿ ನಾನು ರಿವ್ಯೂ ಬರಿಬೇಕು, ಈ ವರ್ಷ ಬರೀ 100 ಸಿನಿಮಾಗಳು ನೋಡಿದೀನಿ, ಮುಂದಿನ ವರ್ಷ 200 ಚಿತ್ರಗಳು ನೋಡ್ಬೇಕು, ಅದ್ರಲ್ಲಿ ಎಲ್ಲಾ ಸಿನಿಮಾಗಳು ರಿವ್ಯೂ ಬರಿಬೇಕು, ಒಂದೊಂದು ಸಿನಿಮಾನ 4 ಅವರ್ 5 ಅವರ್ ನೋಡೋದು, ಮತ್ತೆ ರಿವೈಂಡ್ ಹಾಕಿ ನೋಡೋದು, ಸೀನ್ಗಳ ವೈಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನ್ ಹಾಕಿದ್ದಾರೆ, ಯಾವ ತರ ಹಾಕಿದ್ದಾರೆ, ಇಲ್ಲಿ ಎಡಿಟಿಂಗ್ ಪ್ಯಾಟರ್ನ್ ಯಾವ ತರ ಇದೆ, ಡೈರೆಕ್ಟರ್ ಯಾರು, ಈ ಸೀನಿಗೆ ಶಾರ್ಟ್ ಡಿವಿಷನ್ ಯಾವ ತರ ಮಾಡ್ಕೊಂಡಿದ್ದಾರೆ, ಇದು ಲೈಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಇಲ್ಲಿ DI ವರ್ಕ್ ಯಾವ ತರ ನಡೆದಿದೆ, ಇದ್ರಲ್ಲಿ CG ಯಾವುದು, ಆರ್ಟ್ ವರ್ಕ್ ಯಾವುದು, ಇದ್ರ ಆರ್ಟ್ ಡೈರೆಕ್ಟರ್ ಯಾರು, CG ಮಾಡಿದವರು ಯಾರು, ಈ ತರ ನಾನು ವರ್ಷಕ್ಕೆ ಟಾರ್ಗೆಟ್ ಇಟ್ಕೊಂತಿದ್ದೆ. 200 ಸಿನಿಮಾ ನೋಡ್ಬೇಕು ಅಥವಾ 150 ಸಿನಿಮಾ ನೋಡ್ಬೇಕು ಅಂತ. ನಾನು ಓಕೆ 2020 ಅಂದ್ರೆ ನಾನು ಇಷ್ಟು ಸಿನಿಮಾ ನೋಡಿದೀನಿ, 2022ಕ್ಕೆ ಇಷ್ಟು ನೋಡ್ಬೇಕು, ಅಥವಾ 2020ರಲ್ಲಿ ಇಷ್ಟು ನೋಡ್ಬೇಕು ಅಂದ್ರೆ ನಾನು ಪ್ರತಿ ವಾರದಲ್ಲಿ ಇಷ್ಟು ಸಿನಿಮಾ ನೋಡಿರ್ಬೇಕು, ಈ ವಾರದಲ್ಲಿ ಎಷ್ಟು ನೋಡಿದೀನಿ, ಟಾರ್ಗೆಟ್ ರೀಚ್ ಆಯ್ತಾ ಇಲ್ವಾ, ಇದು ಒಂದಾಯ್ತು. ಅದೇ ರೀತಿ ಬೇರೆ ಬೇರೆ, ಇಷ್ಟು ದಿನ ನಾನು ವರ್ಕೌಟ್ ಮಾಡಬೇಕು, ಇಷ್ಟು ದಿನ ಡ್ಯಾನ್ಸ್ ಮಾಡಬೇಕು, ಇಷ್ಟು ದಿನ ಜಿಮ್ನಾಸ್ಟಿಕ್ಸ್ ಮಾಡಬೇಕು, ಈ ತರ ಎಲ್ಲಾದ್ರಲ್ಲೂ ಇತ್ತು. ನಿದ್ದೆ ನನ್ ಕರೆಕ್ಟ್ ಆಗಿಲ್ಲ, ನಿದ್ದೆ ಇಷ್ಟು ಅವರ್ ಆಗ್ಬೇಕು, ಇಷ್ಟು ದಿನ ಮಾತ್ರ ಆಗಿದೆ, ಈ ತರ ಎಲ್ಲಾದ್ರಲ್ಲೂ ಬರೆಯೋದ್ರಲ್ಲೂ ಕೂಡ ಒಂದಷ್ಟು ಬರೀತಿದ್ದೆ. ಸೊ ಇಲ್ಲ ಇವತ್ತು ಬರ್ದಿಲ್ಲ, ಇಂತಿಂತ ದಿನ ಬರೀಬೇಕು. ಬುಕ್ಸ್ ಓದೋದ್ರಲ್ಲೂ ಅಷ್ಟೇ, ಈ ವರ್ಷ ಇಷ್ಟು ಬುಕ್ ಓದ್ಬೇಕು, ಅದರಲ್ಲೂ ಈ ತರ ಬ್ಯಾಕ್ ಗ್ರೌಂಡ್, ಸಿನಿಮಾ ಬಗ್ಗೆ ಒಂದು ಪುಸ್ತಕ, ಸೈಕಾಲಜಿ ಬಗ್ಗೆ ಒಂದು ಪುಸ್ತಕ, ಯಾವ್ದೋ ಫಿಲಾಸಫಿ ಬಗ್ಗೆ ಒಂದು ಪುಸ್ತಕ, ಕನ್ನಡದ ಒಂದು ಪುಸ್ತಕ, ಇತಿಹಾಸದ ಬಗ್ಗೆ ಒಂದು, ಈ ತರದ್ದು ಎಲ್ಲಾ ವಿಭಾಗಗಳಲ್ಲೂ ನನ್ ತುಂಬಾ ಪ್ಲಾನ್ ಇದೆ. ಅದಕ್ಕೆ ಅದರದೇ ಆದಂತ ಸಮಯ. ನನಗೆ ಅನ್ನಿಸ್ತಿದೆ, ಏನ್ ಗೊತ್ತಾ, ನೀವು ಹೇಳಿದ್ರೆ ಚಿತ್ರರಂಗನ ಅರ್ಥ ಕೊಡ್ತಿದ್ದೀರಾ ಅಂತ. ಇಲ್ಲ ನಾನು ಇನ್ನೂ ಏನು ಕಲ್ತಿಲ್ಲ, ನನಗೇನು ಗೊತ್ತೇ ಇಲ್ಲ. ಅಲ್ಲ, ಎಲ್ಲ ನೋಡ್ತಿದಾರೆ, ನೀವ್ ಹೇಳಿದ್ದೆ ನೋಡೋದು ನನಗೆ ಶಾಕ್ ಆಗ್ತಿದೆ. ಇವ್ರಿಗೆ ಇಷ್ಟು ಟೈಮ್ ಎಲ್ಲಿ ಸಿಕ್ತಿತ್ತು ಅಂತ, ಇಷ್ಟೆಲ್ಲ ಮಾಡ್ಬೇಕು ಅಂದಾಗ ಸಮಯ ಆಗ್ತಿರ್ಲಿಲ್ಲ. ಇವಾಗ್ಲೂ ನನ್ಗೆ ಸಮಯ ಕಾಲಾವಕಾಶ ಏನಕ್ಕೆ ಕಮ್ಮಿ ಇರುತ್ತೆ. ಆಶಿಕಾನು ಬೇರೆ ಬೇರೆ ಇಂಟರ್ವ್ಯೂಸ್ ಗಳಲ್ಲಿ ಅದೇ ಹೇಳ್ತಾರೆ, ಇವ್ರು ಫೋನ್ ಸಿಗಲ್ಲ, ಯಾವಾಗ್ಲೂ ಬಿಸಿ ಇರ್ತಾರೆ, ಆ ಫೋನಲ್ಲಿ ಈ ಫೋನಲ್ಲಿ ಇರ್ತಾರೆ, ಏನಾದ್ರೂ ಕೆಲಸ ಮಾಡ್ತಿರ್ತಾರೆ, ಕೈಗೆ ಸಿಗಲ್ಲ, ಕರೆಕ್ಟ್ ನಿದ್ದೆ ಮಾಡಲ್ಲ, ಅದು ಇದು ಅಂತ ಯಾವಾಗ್ಲೂ ಅವ್ರ ಕಂಪ್ಲೇಂಟ್ ಹೇಳೋದು ಇದೇ ಕಾರಣಕ್ಕೇನೆ. ನೀವು ಕೇಳ್ತಿದ್ರಿ ಯಾವ ಲವ್ ಪ್ರಪೋಸಲ್ ಬಂದಿಲ್ವಾ ಅಂತ. ನನ್ಗೆ ಅದು ಯಾವ್ದಕ್ಕೂ ಸಮಯ ಇರ್ತಿರ್ಲಿಲ್ಲ. ಈ ತರದ ಕೆಲಸಗಳು ಜಾಸ್ತಿ ಹೋಗ್ತಿತ್ತು. ಇದ್ರ ಮಧ್ಯೆ ನಾವು ಬಿಸ್ನೆಸ್ ಏನ್ ಮಾಡ್ತೀವಿ, ಯಾವ ರೀತಿ ಜೀವನ ಕಟ್ಕೊಂತೀವಿ, ಆಯ್ತು ನಾನು ಸಿನಿಮಾ ಮಾಡ್ತಿದೀನಿ ಅಂತ ಹೇಳಿ ನನ್ನ ಲೈಫ್ನು ನಾನು ಬಿಟ್ಕೊಡ್ಬಾರ್ದು, ನನ್ನ ಜೀವನನು ನಾನು ಬಿಟ್ಕೊಡ್ಬಾರ್ದು, ಅದು ಒಂದ್ ಕಡೆ ಪ್ಯಾರಲಲ್ ಆಗಿ ನಡಿಬೇಕು. ಇದನ್ನೇ ನೆಚ್ಕೊಂಡು ನಾನು ಇನ್ನೊಂದೇನೋ ನನ್ನ ಬೆಳವಣಿಗೆ ನಾನು ಬೇರೆ ಕಡೆ ಕಡಿವಾಣ ಹಾಕೋಬಾರ್ದು. ಆರ್ಥಿಕವಾಗಿ ನಾವು ಬೆಳೆದ್ರೇನೆ ಜನ ನಮ್ಗೆ, ನಾವು ಶಕ್ತಿಯುತರ ಆಗಿರೋದೇ ಬಹಳ ಮುಖ್ಯ ಆಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಆ ತಯಾರಿಗಳು ಒಂದ್ ಕಡೆ ನಡೀತಾ ಇತ್ತು, ಆ ಸ್ಟಡಿಗಳು ಒಂದ್ ಕಡೆ ನಡೀತಿತ್ತು, ಆ ರಿಸರ್ಚ್ಗಳು ಒಂದ್ ಕಡೆ ನಡೀತಿತ್ತು, ಅದಕ್ಕೆ ಒಡನಾಟಗಳು ಒಂದಷ್ಟು ನಡೀತಿತ್ತು, ಜನರನ್ನ ಭೇಟಿ ಆಗೋದು, ತಿಳ್ಕೊಳ್ಳೋದು, ಈ ತರದೆಲ್ಲ ನಡೀತಾನೆ ಇರುತ್ತೆ ಯಾವಾಗ್ಲೂ ನನ್ನ ಲೈಫಲ್ಲಿ. ಸೊ ಅದಕ್ಕೆ ಹಂಗಾಗಿ ನನ್ಗೆ ಬೇರೆ ಏನಕ್ಕೂ ಸಮಯ ಸಿಗಲ್ಲ. ಸಾಕಷ್ಟು ವಿಚಾರಗಳಂತೂ ತಿಳಿಸ್ಕೊಟ್ರಿ, ಆದ್ರೆ ನಾನು ಕೇಳಿದ ಕ್ವಶನ್ ಮಾತ್ರ ನೀವು ಆನ್ಸರ್ ನನ್ಗೆ ಆ ತರ ತುಂಬಾ ಜನ ಕೇಳಿರೋದುಂಟು. ಕೇಳಿದ್ರಲ್ಲ, ಯಾವ ತರ ಕ್ರೇಜ್, ಅದ್ರಲ್ಲಿ ಕ್ರೇಜಿಯಸ್ಟ್ ಯಾವ್ದಾದ್ರು ಒಂದು ಪ್ರಪೋಸಲ್ ಬಗ್ಗೆ ಹೇಳಿ.
ಅಲ್ಲ ಈಗ ನಾನು ಅದೆಲ್ಲ ನಾಪ್ಸ್ಕೋಬೇಕು. ಪರವಾಗಿಲ್ಲ. ಅದೆಲ್ಲ ಜಾಸ್ತಿ ದಿನ ನಂಗೆ ನಾಪ್ಕನೂ ಇರಲ್ಲ. ಒಂದ್ 3 ನಡೆದಿದೆ ಅಂತಾನೆ ಮರ್ತೋಗಿರುತ್ತೆ. ತುಂಬಾ ದೊಡ್ಡ ಲೆಟರ್ಸ್ಗಳು ಓದಿದೀನಿ ಕೆಲವೆಲ್ಲ. ಏನಂತ ಬರೀತಿದ್ರ ಆ ಲೆಟರ್ಸ್ ಅಲ್ಲಿ? ಯಾವ್ದು ಜ್ಞಾಪಕ ಇಲ್ಲ. ಯಾವ್ದು ಜ್ಞಾಪಕ ಇಲ್ಲ. ಈಗ ಆಲ್ರೆಡಿ ನನಗೆ ಆ ವಯಸ್ಸಾಗಿ ಮೀರೋಗಿದೆ ಅಂತ ಅನಿಸ್ತದೆ. ಈ ಚರ್ಚೆ ಮಾಡೋ ವಯಸ್ಸು, ಅದನ್ನ ನೋಡಿ ಎಂಜಾಯ್ ಮಾಡೋ ವಯಸ್ಸು. ನಾನೇನೋ ಸ್ವಲ್ಪ ಮೆಮೊರೀಸ್ಗೆಲ್ಲ ಹೋಗಿ ಸ್ವಲ್ಪ ನೆನಪುಗಳನ್ನ ಮೆಲ್ಕ್ ಹಾಕ್ಲಿ ಅಂತ ಹೇಳ್ಬಿಟ್ಟು ನಾನ್ ನೋಡ್ತಿದ್ದೆ. ಈಗ ಅದೆಲ್ಲ ಜ್ಞಾಪಿಸ್ಕೋಬೇಕಷ್ಟೇ. ಆತರ ಕೇಳಿರೋದು ಉಂಟು, ಅಪ್ರೋಚ್ ಮಾಡಿ. ಹೋಗ್ಲಿ, ಈಗ ಕೇಳಿದ್ರಲ್ಲ, ಆ ಕೇಳಿರೋಂಥದ್ರಲ್ಲಿ ಯಾರ್ದಾದ್ರು ಒಬ್ಬರ ಹೆಸರು ಗೊತ್ತಾ? ಅಪ್ಪ ನೀವು ಸುಮ್ನಿರಿ, ಯಾಕೆ? ಇಲ್ಲಲ್ಲ, ಸುಮಾರು ಜನಕ್ಕೆ ಮದುವೆ ಆಗಿದೆ. ಅಲ್ಲಿ ಬ್ರಿಟನ್ ಅಲ್ಲಿ ಸುಮಾರು ಜನ ಇರ್ತಾರೆ. ಅದು ಅವ್ರೇನು ಒಂದ್ ಏನ್ ಮಾಡ ಕನ್ನಡ ಇಂಟರ್ವ್ಯೂ ನೋಡಲ್ಲ ನೋಡಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ವಲ್ಲ ಕನ್ನಡ. ಆಗಲ್ಲ, ಹೇಳ್ಬಾರ ಅಂತೀರಾ? ಹೇಳ್ಬೋದು, ತೊಂದ್ರೆ ಏನಿಲ್ಲ. ತುಂಬಾ ಬೇಕಿದ್ರೆ ಅವ್ರು ತೋರ್ಸೋಣ, ಕನ್ನಡ ಕಲ್ಸ್ಕೊಟ್ಟು ಬೇಕಾದ್ರೆ ತೋರ್ಸೋಣ, ಆಮೇಲೆ ಬೇಕಾದ್ರೆ ನೋಡ್ಕೋಣ. ಆತರ ಯಾವ ಫಾರಿನ್ ಹೆಸರುಗಳು ಇರ್ತವೆ? ಹೇಳಿ, ಪರವಾಗಿಲ್ಲ. ಏನ್ರಿ ಹುಚ್ಚು? ತಿಳ್ಕೊಬೇಕು. ಏನ್ ಗೊತ್ತಾ, ಈಗ ಗತವೈಭವದ ಹೀರೋ ಫಾರಿನ್ ಲವ್ ಸ್ಟೋರಿ. ನಂದು ಯಾವ್ದು ಲವ್ ಸ್ಟೋರಿ ಇಲ್ರಿ. ಅವ್ರು ಕೇಳಿ ಓಕೆ, ಫಾರಿನ್ ಪ್ರಪೋಸಲ್ಸ್. ನೀವೀಗ ಒಂದ್ ಬ್ರೇಕಿಂಗ್ ನ್ಯೂಸ್ ಹಾಕ್ಬಿಟ್ರಿ ಫಾರಿನ್ ಲವ್ ಸ್ಟೋರಿ ಅಂತ. ನಮ್ಮಮ್ಮ ಏನಾರ ಇಂಟರ್ವ್ಯೂ ನೋಡಿ ಆಮೇಲೆ ಯಾವ್ದಪ್ಪ ಇದು ನನ್ಗೆ ಗೊತ್ತಿಲ್ಲದೆ ಇರೋದು ಅಂತ ಅವ್ರು ಕೇಳಿ, ಅಮ್ಮ ನೀವ್ ಇಲ್ಲಿದ್ರಲ್ಲ, ನಾನು ಅಲ್ಲಿದ್ದೆ ಅಂತ ಹೇಳಿ. ನಿಮ್ಗೆ ಇನ್ನೊಂದು ತಮಾಷೆ ಗೊತ್ತಾ? ನಾನು ಅಲ್ಲಿದ್ರು ಕನಿಷ್ಠ ದಿನ ಒಂದ್ ಗಂಟೆಗಳ ಕಾಲ ನಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೆ. ಹೌದಾ? ಸೂಪರ್. ಎಲ್ಲೇ ಇದ್ರು ನಮ್ಮ ಅಮ್ಮಂಗೆ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ಒಂದ್ ಅರ್ಧ ಗಂಟೆ ಆದ್ರೂ ಪ್ರತಿದಿನ ಮಾತಾಡ್ತೀನಿ. ನನ್ಗೆ ಇವತ್ತೇನೇನಾಯ್ತು, ಎಲ್ಲಿ ಕೂತೆ, ಯಾರ ಜೊತೆ ಮಾತಾಡ್ದೆ, ಏನ್ ಮಾತಾಡ್ದೆ, ಏನೇನಾಯ್ತು ಎಲ್ಲದೂ ಅವ್ರಿಗೆ ಹೇಳಿರ್ತೀನಿ. ಪ್ರಪೋಸಲ್ಸ್ ಬಗ್ಗೆ ಎಲ್ಲದು ನನ್ನ ಲೈಫಲ್ಲಿ ಅವ್ರಿಗೆ ಗೊತ್ತಿಲ್ದಲೇ ಇರೋ ವಿಚಾರನೇ ಇಲ್ಲ. ಅವ್ರ ಹತ್ರ ಹೇಳಕ್ ಆಗ್ಲಿಲ್ದಿರೋ ವಿಚಾರ ಏನಿದ್ರೆ ನಮ್ಮ ಅಕ್ಕನ ಹತ್ರ ಹೇಳ್ತೀನಿ. ಓಕೆ, ಒಳ್ಳೆ ಬಾಂಡಿಂಗ್ ಇದೆ. ನಮ್ಮ ಅಕ್ಕ ತೇಜಸ್ವಿನಿ ಅಂತ, ಮದ್ವೆ ಆಗಿ ಮಕ್ಕಳಿದೆ. ನಮ್ಮ ಬಾವ AFS ಆಫೀಸರು, ಅವರು ರಾಜೇಶ್ ಅಂತ. ನಮ್ಮ ತಾಯಿಯವರು ಭಾರತಿ ದೇವಿ ಅಂತ. ಸೊ ನಮ್ಮ ತಾಯಿಯವ್ರಿಗೆ, ನಮ್ಮ ಅಕ್ಕನಿಗೆ ನನ್ನ ಲೈಫಲ್ಲಿ ಕುತ್ಕೊಂಡು ಹಿಂಗೆ ಬರೆದ್ಬಿಡ್ತಾರೆ, ಹಿಂಗ್ ನಡೆದಿದೆ ಲೈಫಲ್ಲಿ, ಹಿಂಗ್ ಆಗಿದೆ ಅಂತ. ಪೂರ್ತಿ ಹಾಳೆ ಇದ್ದಂಗೆ ಎಲ್ಲ ಗೊತ್ತು. ಓಕೆ, ಈಗ ಪ್ರಪೋಸಲ್ಸ್ ಬಿಟ್ಬೇಡ, ನೀವ್ ಹೇಳಕ್ ರೆಡಿ ಇಲ್ಲ. ಯಾವ ಕ್ವಾಲಿಟೀಸ್ ಇರುವಂತ ಹುಡುಗಿ ಬೇಕು ನಿಮ್ಗೆ ಅಂತ? ಯಾವ ಕ್ವಾಲಿಟೀಸ್? ಏನ್ ಮದ್ವೆ ಆಗಕ್ಕಲ್ವಾ? ಮೊದಲನೇದಾಗಿ ನಮ್ಮ ತಾಯಿಯವ್ರಿಗೆ ಇಷ್ಟ ಆಗ್ಬೇಕು. ಓಕೆ. ಒಂದು ಒಳ್ಳೆ ಸುಸಂಸ್ಕೃತ ಕುಟುಂಬದಿಂದ ಬಂದಿರೋ ಹೆಣ್ಮಗಳಾದ್ರೆ ಸಂತೋಷ. ಇವತ್ತಿನ ಜನರೇಷನ್ ನೋಡಿದ್ರೆ ಭಯ ಆಗತ್ತೆ ಅಲ್ವಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ನಾವ್ ಯಾವ ಜನರೇಷನ್ ಅಲ್ಲಿ ಇದೀವಿ, ಇವ್ರು ಯಾವ ಜನರೇಷನ್ ಅಲ್ಲಿ ಯೋಚನೆ ಮಾಡ್ತಾವ್ರೆ. ನಾನೇ ಅದೇ ಸ್ವಲ್ಪ ಹೇಳಿದ್ನಲ್ಲ, ನಾನ್ ಬೋರಿಂಗು ಅಥವಾ ಹಳೆ ಕಾಲದ ಮೈಂಡ್ ಸೆಟ್ ಅಂತ ನನಗೆ ಇಲ್ಲ. ನಿಮ್ದೇ ಅಂತಲ್ಲ, ಪ್ರತಿಯೊಬ್ಬ ಹುಡುಗನ ಎಕ್ಸ್ಪೆಕ್ಟೇಷನ್ಸ್ ಅದೇ ತರ ಇರುತ್ತಲ್ಲ, ಹಂಗೆ ಇರುತ್ತೆ. ನಾವ್ ಯೋಚನೆ ಮಾಡೋ ಥಾಟ್ಸ್ ಎಲ್ಲ ಹಂಗೆ ಇರುತ್ತೆ. ಇವಾಗ ನನಗ್ ಕೇಳಿದ್ರು ನಾನು ಅದೇ ತರನೇ ಹೇಳ್ತೀನಿ. ಬಟ್ ರಿಯಾಲಿಟಿ ನಾವು ಯೋಚನೆ ಮಾಡಿದಾಗ ನಮ್ದೆಲ್ಲ ಆಗ್ಬೇಕಲ್ಲ ಅನ್ಸುತ್ತೆ. ನಾವೇನಾಗುತ್ತೆ, ನಮ್ ತಾಯಿದಿರ್ನ, ದೊಡ್ಡಮ್ಮ ಚಿಕ್ಕಮ್ಮದಿರ್ನ, ಹೌದೌದೌದೌದು, ನಮ್ ನಿರೀಕ್ಷೆನೂ ಹಂಗೆ ಇರುತ್ತೆ. ಅದು ಅಲ್ಲದೆ ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ವಾ ನಮ್ಗಳೆಲ್ಲಾನು. ಸೊ ಹಾಗಾಗಿ ಆ ಕಾಮನ್ ಥಾಟ್ ಬರುವಂತದ್ದು ಅದು ಕಾಮನ್ ಆಗೇ ಇರುತ್ತೆ. ನಮ್ಮ ಮನೇಲಿ ಇವತ್ತಿಗೂ ಒಂದು ಹಳ್ಳಿ ವಾತಾವರಣ. ನಮ್ ತಂದೆ ತಾಯಿ ಎಲ್ಲಾರು ಉಪಯೋಗಿಸೋ ಭಾಷೆ ಹಳ್ಳಿ ಭಾಷೆ. ನಮ್ ಮನೇಲಿ ಇವತ್ತಿಗೂ ಒಂದು ಹಳ್ಳಿ ತರನೇ ನಾವೆಲ್ಲ ಇರೋದು. ಅದು ಓಪನ್ ಆಗಿ ಹೇಳ್ತೀನಿ, ಅದ್ರಲ್ಲಿ ಮುಚ್ಚುಮರೆ ಇಲ್ಲ. ಅದೇ ನಮ್ಗೆ ಅಡ್ಜಸ್ಟ್ ಆಗುವಂತ ಆ ಕಲ್ಚರ್, ಒಂದು ಟ್ರೆಡಿಷನ್ ಇರಬೇಕು. ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರಗಳು, ನಮ್ಮ ಹಬ್ಬ ಹರಿದಿನ, ನಮ್ಮ ಬಂದವರು ಹೋಗೋರು ಇರ್ತಾರೆ, ನೆಂಟರಿಷ್ಟರು ಇರ್ತಾರೆ, ಎಲ್ಲಾರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳುವಂಥದ್ದು. ಈಗ ನೋಡಿ, ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಅಪ್ಪು ಸರು ನಮ್ಮ ಮಧ್ಯೆ ಇಲ್ಲ ಇವತ್ತು. ಅವರು ಯಾವ ಕಾರಲ್ಲಿ ಓಡಾಡಿದ್ರು, ಯಾವ ಮನೇಲಿದ್ರು, ಎಂತ ಐಷಾರಾಮಿ ಜೀವನ ನಡೆಸಿದ್ರು, ಯಾವ್ದು ನಮಗ್ ನೆನಪಿಲ್ಲ. ನಮಗ್ ನೆನಪಿರೋದು ಅವ್ರನ್ನ ಭೇಟಿ ಆದಾಗ ಅವ್ರು ನಮ್ಮನ್ನ ಹೇಗ್ ನಡೆಸ್ಕೊಂಡ್ರು ಅನ್ನೋದು ಒಂದೇನೆ. ಯಾವತ್ತೂ ಅಷ್ಟೇ ನಿಮ್ ಮನ್ಸಲ್ಲಿ ಉಳಿಯೋದು, ನನ್ ಮನ್ಸಲ್ಲಿ ಉಳಿಯೋದು ಏನು ಅಂದ್ರೆ, ನಾವ್ ಇಲ್ದಲೇ ಇರ್ಲಿ, ನಾಳೆ ದಿನ ನಾವು ಭೇಟಿ ಆದಾಗ ಹೆಂಗಿತ್ತು ಅನ್ನೋದು ಒಂದೇ ನೆನಪಿರುತ್ತೆ. ಹೌ ವಿ ಟ್ರೀಟೆಡ್ ಸಂಬಡಿ, ಅವ್ರಿಗೆ ಯಾವ ರೀತಿ ನಾವು ಫೀಲ್ ಮಾಡ್ಸಿದ್ವಿ ಅನ್ನೋದು ಒಂದೇ ನೆನಪಲ್ಲಿರೋದು. ಸೊ ನನ್ನ ಮಡದಿ ಆಗುವಂಥವ್ರು, ನನ್ನ ಪಾರ್ಟ್ನರ್ ಆಗುವಂಥವ್ರು ಇನ್ನೊಬ್ರಿಗೆ ಒಳ್ಳೆ ರೀತಿ ಭಾವನೆ ಬರೋ ರೀತಿ ನಡ್ಕೊಳ್ಳೋದು ಬಹಳ ಮುಖ್ಯ. ಒಳ್ಳೆ ರೀತಿ ಫೀಲ್ ಮಾಡಿಸುವಂಥದ್ದು, ಟ್ರೀಟ್ ಮಾಡೋ, ಜನ ಸರಿಯಾಗಿ ಟ್ರೀಟ್ ಮಾಡೋವಂಥದ್ದು ಬಹಳ ಮುಖ್ಯ. ಏನೋ ಆಟಿಟ್ಯೂಡ್ ಅಲ್ಲಿ ಈಗೋ ಅಲ್ಲಿ ನಡ್ಕೊಳ್ಳೋದು. ನಮ್ಮ ತಂದೆಯವ್ರ ಹಂಗಿಲ್ಲ, ನಮ್ಮ ತಾಯಿ ಹಂಗಿಲ್ಲ. ನಾನು ಆದಷ್ಟು ನಮ್ಮ ತಂದೆ ತಾಯಿನ ಅವ್ರ ಹಾದಿಲಿ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟರು. ಸೊ ಅದಕ್ಕೆ ನನ್ನ ಮನಸ್ಥಿತಿಗೆ ಅನುಗುಣವಾಗಿ ಯಾರ ಮನಸ್ಸಿಗೂ ಆದಷ್ಟು ನೋವಾಗ್ದಂಗೆ ನಡ್ಕೊಳ್ಳೋಂಥದ್ದು ಒಳ್ಳೇದು.
ಹೌದು ನಾವೆಲ್ಲರನ್ನೂ ಮೆಚ್ಚಕ್ ಆಗಲ್ಲ, ಹ್ಮ್. 100% ಎಲ್ಲರ ಹತ್ರ ಸೈ ಹಂಚ್ಕೊಳಕ್ ಆಗಲ್ಲ, ಎಲ್ಲಾರು ಇಲ್ಲಪ್ಪ ನೀನ್ ಒಳ್ಳೆಯವನು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹ್ಮ್. ಒಂದು 10-15% ಜನ ಇದ್ದೇ ಇರ್ತಾರೆ. ನೀವು ಏನೇ ಒಳ್ಳೇದ್ ಹೇಳಿ ಒಳ್ಳೇದ್ ಮಾತಾಡಿ ಅವ್ರು ಅದ್ರಲ್ಲೂ ಏನೋ ತಪ್ಪು ಹುಡುಕ್ತಾರ, ಡವ್ ಮಾಡ್ತಾವನೆ, ನಾಟಕ ಆಡ್ತಾವನೆ ಅಂತಾನೆ ಅಂತಾರೆ. ಅದು ಇದ್ದೇ ಇರುತ್ತೆ. ಅದು ಬಿಟ್ಟು ಕನಿಷ್ಠ ಒಂದು ಮೆಜಾರಿಟಿ ಜನ, ಸರ್ ಒಂದ್ ಹೇಳ್ತೀನಿ, ಪ್ರಪಂಚದಲ್ಲಿ ಯಾವ್ದೇ ಮೂಲೆಗೆ ಹೋಗಿ ಎಲ್ಲೇ ಹೋಗಿ ಮೆಜಾರಿಟಿ ಜನ ಒಳ್ಳೆಯವರು ಇರ್ತಾರೆ. ನಮಗೆ ಎಲ್ಲೋ ಆಗುವಂತ 1-2 ಕೆಟ್ಟ ಎಕ್ಸ್ಪೀರಿಯನ್ಸಸ್ ಗಳಿಂದ ಇವರೆಲ್ಲ ಹಿಂಗೆ ಅಂತ ನಾವು ಅನ್ಕೊಂತೀವಿ ಬಿಟ್ರೆ, ಜಡ್ಜ್ ಮಾಡ್ಬಿಡ್ತೀವಿ ಅಷ್ಟೇ ಬಿಟ್ರೆ ಸಮಾಜದಲ್ಲಿ ಮೆಜಾರಿಟಿ ಜನ ಒಳ್ಳೆಯವರು ಇರ್ತಾರೆ. ಆ ಒಳ್ಳೆಯವರು ಜಾಸ್ತಿ ನಮ್ಗೆ ಕಾಣಿಸ್ಕೊಳಕ್ತಿರಲ್ಲ ಅಷ್ಟೇ, ಕೆಟ್ಟದೇ ಜಾಸ್ತಿ ಹೈಲೈಟ್ ಆಗುತ್ತೆ. ಹೇಟ್ ಸ್ಪ್ರೆಡ್ಸ್ ಈಸಿಲಿ. ಯಾವತ್ತದು ದ್ವೇಷ ಅನ್ನೋದು ಕೆಟ್ಟದು ಬೇಗ ಹರಿದಾಡುತ್ತೆ. ನಿಮ್ಗೆ ಅಕ್ರಮ ಸಂಬಂಧಗಳು ನೋಡಿ ಬೇಗ ಹರಿದಾಡುತ್ತೆ, ನ್ಯೂಸ್ ಅಲ್ಲಿ ಬರ್ತವೆ. ಯಾವ ಸಕ್ರಮ ಸಂಬಂಧಗಳು ಯಾವನ ಬರ್ತಾವ? ಬರಲ್ಲ. ಸಿನಿಮಾದವ್ರು ಹಂಗಂತೆ ಹಿಂಗಂತೆ, ಪೊಲಿಟಿಷಿಯನ್ಸ್ ಹಂಗಂತೆ ಹಿಂಗಂತೆ, ಇವೆಲ್ಲ ಬೇಗ ಹೋಗ್ತವೆ. ಯಾರನ್ನ ಒಳ್ಳೆ ಪೊಲಿಟಿಷಿಯನ್ ಬಗ್ಗೆ ಯಾಕಂದ್ರೆ ಜನ ನೋಡ್ತಾರ? ನೋಡೋದಿಲ್ಲ. ಸುದ್ದಿ ಮಾಡ್ತೀರಾ? ಮಾಡೋದು ಇಲ್ಲ. ಯಾರನ್ನ ದುಡ್ಡು ಹೊಡೆದ, ಯಾವ್ದೋ ವಿಡಿಯೋ ಮಾಡ್ದ, ಸಿಡಿ ಮಾಡ್ದ ಅಂದ್ರೆ ಅವ್ನ್ ಜಾಸ್ತಿ ಹಿಡಿತೀರಿ. ಜನ ಅದನ್ನೇ ನೋಡ್ತಾರೆ. ಜನ ಇವಾಗ ಏನಾಗಿದೆ ಅಂತಂದ್ರೆ ನೋಡುವಂತದ್ದು ಅದನ್ನೇ. ಹೌದೌದೌದು. ಒಂದು ಎಂಟರ್ಟೈನ್ಮೆಂಟ್ ಕೋರ್ಕೊಳ್ತಾರೆ ಅಷ್ಟೇ ಇರುವಂತದ್ದು, ಯಾಕಂದ್ರೆ ಅವರೇ ಬಿಸಿ ಇರ್ತಾರೆ, ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು. ಇನ್ನೊಂದು ಹಂಗಾಯ್ತು ಅಂತ ಹಿಂಗಾಯ್ತು ಅಂತ ಅದನ್ನ ನೆಗೆಟಿವ್ ಕಡೆನೆ ಜಾಸ್ತಿ ಲೈಕ್ ಅಂದ್ರೆ ಗುರಿ ಇಟ್ಕೊಂಡು ನೋಡ್ತಿದಾರೆ ಬಿಟ್ರೆ ಪಾಸಿಟಿವ್ ಕಡೆ ಏನೋ ಒಂದು ಒಳ್ಳೆ ವಿಚಾರ ಬರ್ತಿದೆ ಅಂತಂದಾಗ ಅದನ್ನ ನೋಡೋದು ತುಂಬಾ ಕಡಿಮೆ. ಹೌದೌದು. ಹಾಗೆ ನೆಗೆಟಿವ್ ಇದ್ದೇ ಇರುತ್ತೆ. ಆದ್ರೆ ನನ್ಗೆ ಪಾರ್ಟ್ನರ್ ಆಗಿ ಬರೋರು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಜನರನ್ನ ಕರೆಕ್ಟ್ ಆಗಿ ಯಾರೇ ಭೇಟಿ ಆದ್ರೂ ಒಳ್ಳೆ ರೀತಿ ನಡವಳಿಕೆಗಳು ಬಹಳ ಮುಖ್ಯ ಆಗುತ್ತೆ. ಒಳ್ಳೆ ಸುಸಂಸ್ಕೃತ ಕುಟುಂಬದಿಂದ ಬಂದಿರಬೇಕು, ನಮ್ಮ ತಾಯಿ ಮೆಚ್ಚಂಗಿರ್ಬೇಕು. ಅಷ್ಟಿದ್ರೆ ನನ್ ಸ್ವಲ್ಪ ಅಡ್ಜಸ್ಟಿಂಗ್ ಸ್ವಭಾವನೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗುವಂತ ಸ್ವಭಾವನೆ. ನಂದೇನು ತುಂಬಾ ಡಿಮ್ಯಾಂಡ್ಸ್ಗಳೆಲ್ಲ ಏನಿಲ್ಲ. ಓಕೆ, ಈಗ ಆಗ್ಲೇ ಹೇಳ್ತಾ ಇದ್ರಿ ನೀವಂತೂ ರಾಜಕಾರಣಕ್ಕೆ ಬರೋದು ನಿಮ್ಮ ತಂದೆಯವ್ರಿಗೆ ಇಷ್ಟ ಇಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರು ಆಸೆ ಇದೆಯಾ? ಇನ್ ಕೇಸ್ ರಿಯಲ್ ಲೈಫಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಆಸ್ ಎ ಪೊಲಿಟಿಷಿಯನ್ ಆಗಿ ಆನ್ ಸ್ಕ್ರೀನ್ ಅಲ್ಲಿ ಯಾವತ್ತಾದ್ರೂ ಕಾಣಿಸ್ಕೋಬೇಕು ಅನ್ನುವಂತಹ ಯಾವ್ದಾದ್ರು ಒಂದು ರೋಲ್ ಅಲ್ಲಿ ಮಾಡ್ಬೇಕು ಅನ್ನುವಂತ ಏನಾದ್ರೂ ಇಷ್ಟ ಅಥವಾ ಆಸೆ ಇದೆಯಾ ಅಂತ? ನನ್ನ ಪ್ರಕಾರ ತುಂಬಾ ದೊಡ್ಡ ಕೆಲಸ ಏನು ಅಂತಂದ್ರೆ ದೇಶ ಸೇವೆ. ದೇಶ ಅಂದ್ರೆ ಏನು? ಜನ, ಜನರಿಂದ ದೇಶ. ಸೊ ಜನ ಸೇವೆನೇ ಎಲ್ಲದಕ್ಕಿಂತ ಅತ್ಯಂತ ಉನ್ನತವಾದಂತ ಸ್ಥಾನ. ಸೊ ಇಟ್ ಈಸ್ ಅಬೌಟ್ ಹೌ ಮೆನಿ ಪೀಪಲ್ ಯು ಇಂಪ್ಯಾಕ್ಟ್ ಇನ್ ಯುವರ್ ಲೈಫ್. ಎಷ್ಟು ಜನರ ಮೇಲೆ ನೀವು ಪರಿಣಾಮ ಬೀರ್ಬೋದು ಅನ್ನೋದೇ ಒಬ್ಬ ಮನುಷ್ಯನ ಹುಟ್ಟಿನ ಉದ್ದೇಶ ಅಂತ ನಾನು ಭಾವಿಸಿರೋದು. ನಾವು ಎಷ್ಟು ಜನರ ಮೇಲೆ ಪರಿಣಾಮ ಬೀರ್ಬೋದು, ಎಷ್ಟು ಜನರಿಗೆ ಒಳ್ಳೇದು ಮಾಡ್ಬೋದು, ಅದೇ ಉಳಿಯೋದು ಅನ್ನೋದು ನನ್ನ ಭಾವನೆ. ಒಬ್ಬ ಜನಪ್ರತಿನಿಧಿಯಾಗಿ ತುಂಬಾ ಜನರ ಮೇಲೆ ಪರಿಣಾಮ ಬೀರುವಂತ ಅವಕಾಶ, ಸಾಕಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗ್ತವೆ. ಅದನ್ನ ತೆರೆ ಮೇಲೆ ತೋರಿಸುವಂತ ಅವಕಾಶ ಸಿಕ್ಕಿದ್ರೆ, ಅದು ಒಳ್ಳೆ ಕಥೆ ಆಗಿದ್ರೆ ಖಂಡಿತವಾಗ್ಲೂ ನನಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಒಬ್ಬ ಯೋಧನ ಕಥೆ ಆಗಿರ್ಬೋದು, ಒಬ್ಬ ಒಳ್ಳೆ ರಾಜಕಾರಣಿಯ ಜನನಾಯಕನ ಕಥೆ ಆಗಿರ್ಬೋದು, ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಮೆನ್ ಕಥೆ ಆಗಿರ್ಬೋದು, ಅಥವಾ ದೇಶ ಸೇವೆ ಮಾಡಿರುವಂಥವ್ರು, ಸಮಾಜ ಸೇವೆ ಮಾಡಿರುವಂಥವ್ರು, ಇಂಥವ್ರ ಕಥೆಗಳನ್ನ ನಾವು ಹೇಳಬೇಕಲ್ಲ. ಒಳ್ಳೇದು, ಸಂತೋಷ. ಅಂಥವು ಮಾಡೋಕೆ ಸಿಕ್ಕರೆ ಪುಣ್ಯ ಅಲ್ಲ ಸರ್? ಓಕೆ, ಮುಂದಿನ ದಿನಗಳಲ್ಲಿ ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಈಗೇನಿದ್ರು ಏನಾದ್ರು ಮಲ್ಟಿ ಸ್ಟಾರ್ ಕಾಂಬೋ ಎಲ್ಲ ಬರ್ತಾ ಇದೆ. ಸೊ ಒಂದೇ ಸಿನಿಮಾದಲ್ಲಿ ಬಡ ಬಡ ಹೀರೋಸ್ ಎಲ್ಲ ಬರ್ತಾ ಇದಾರೆ. ಸೊ ಆತರ ನಿಮ್ಗೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂತ ಆಸೆ ಇದೆ? ಅಂದ್ರೆ ನನ್ಗೆ ಯಾವತ್ತು ಇವ್ರ ಜೊತೆ ಆಕ್ಟ್ ಮಾಡ್ಬೇಕು, ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವ ಪಾತ್ರಗಳನ್ನ ನಾನು ಮಾಡ್ಬೇಕು ಅನ್ನೋದೇ ನನ್ನ ಆಲೋಚನೆ ಇರೋದು. ಸೊ ಒಳ್ಳೆ ಅವಕಾಶಗಳು ಸಿಕ್ಕಿದ್ರೆ ನಾವು ಖುಷಿನೇ ಅಲ್ಲ. ನಾವು ಯಾರ್ಯಾರನ್ನ ನೋಡ್ಕೊಂಡು ಬೆಳೆದಿರ್ತೀವೋ ಅವ್ರ ಜೊತೆ ಸಿನಿಮಾ ಮಾಡಕ್ ಅವಕಾಶ ಸಿಕ್ಕಿದ್ರೆ ಬಹಳ ಸಂತೋಷನೇ. ಆದ್ರೆ ಅದೇ ಮುಖ್ಯ ಉದ್ದೇಶ ಆಗಿರ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಪಾತ್ರ, ನಮ್ಗೆ ಯಾವ ತರ ಪಾತ್ರ ಸಿಗ್ತಿದೆ, ಅವ್ರು ಯಾವ ತರ ಪಾತ್ರ ಮಾಡ್ತಿದ್ದಾರೆ, ಆ ಪಾತ್ರ ಏನ್ ಪರಿಣಾಮ ಬೀರ್ತಾ ಇದೆ ಕಥೆ ಮೇಲೆ, ಮತ್ತು ಆ ಸಿನಿಮಾ ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಇದೆಲ್ಲದು ಮುಖ್ಯ ಆಗುತ್ತೆ. ಓಕೆ, ತೆಲುಗು ಅಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಕನ್ನಡ, ತೆಲುಗುನ ಅಥವಾ ಬೇರೆ ಭಾಷೆಗಳೆಲ್ಲನೂ? ಕನ್ನಡ ಮತ್ತು ತೆಲುಗು ಕೂಡ ನಾವೆಲ್ಲ ಅಪ್ಪಟ ಕನ್ನಡಿಗರು ಕನ್ನಡ ಚಿತ್ರನೇ ಮಾಡ್ಬೇಕು ಅಂತ ಹೊರಟಿದ್ದು. ಆದ್ರೆ ಸಿನಿಮಾದು ಔಟ್ಪುಟ್, ಅದರ ವಿಜುವಲ್ಸ್ ಎಲ್ಲ ನೋಡಿ ಅಲ್ಲಿ ತೆಲುಗಿಂದನೇ ನಮ್ಗೆ ಸಾಕಷ್ಟು ಜನ ಇಲ್ಲ ನೀವು ಬನ್ನಿ, ತಗೊಂಡ್ಬನ್ನಿ ಸಿನಿಮಾನ ಇಲ್ಲಿ ತೆಲುಗುಗೆ, ನಾವಿಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಣ, ಈ ತರ ಒಂದ್ ಕಥೆಗೆ ನೀವು ಬೇಲೆ ಹಾಕೋಬೇಡಿ, ಎಲ್ಲಿ ಬಿಟ್ರು ಚೆನ್ನಾಗಾಗುತ್ತೆ ದೇಶದಲ್ಲಿ. ಯಾಕಂದ್ರೆ ನೀವು ಹೇಳಕ್ ಹೊರಟಿರೋ ವಿಚಾರಗಳು ಎಲ್ಲ ಇಡೀ ದೇಶಕ್ಕೆ, ಇಟ್ ಇಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್.
ಸೊ ತಗೊಂಬನ್ನಿ ಅಂತ ಅಲ್ಲಿಂದನೇ ಒತ್ತಡ ಬಂದಾಗ ಆಯ್ತು ಯಾಕೆ ಮಾಡಬಾರ್ದು ಅಂತೇಳಿ ತೆಲುಗಿನಲ್ಲಿ ಮಾಡಿದೆ. ಕನ್ನಡದಲ್ಲಿ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ಬೇಕು ಅಂತ? ಅದೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗಳ ಜೊತೆ ನಮ್ಮ ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡು ಅವ್ರು ಯಾರು ಇಲ್ವಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳ್ತಿದ್ದೀನಿ. ಅಲ್ಲ, ಒಳ್ಳೆ ಕ್ವಾಂಟಿಟಿ ಆಫ್ ಥಿಯೇಟರ್ಸ್ ಬರುತ್ತೆ. ಆ, ಎಲ್ಲ ಈಗ ಮಲ್ಟಿಪ್ಲೆಕ್ಸ್ಗಳು ಸಿಂಗಲ್ ಸ್ಕ್ರೀನ್ಗಳೆಲ್ಲ ಇದಾವಲ್ಲ. ಸೊ ಮಲ್ಟಿಪ್ಲೆಕ್ಸ್ಗಳು ಇನ್ನು 5-6 ಸ್ಕ್ರೀನ್ಗಳು ಒಂದೇ ಕಡೆ ಇರ್ತವೆ, 8-10 ಸ್ಕ್ರೀನ್ಗಳು ಒಂದೇ ಕಡೆ ಇರ್ತವೆ. ಎಲ್ಲ ಕಡೆನೂ ವೈಡ್ ರಿಲೀಸ್ ಆಗುತ್ತೆ. ಓಕೆ. ಈಗ ಆಗ್ಲೇ ಹೇಳಿದ್ರೆ ಹೈದರಾಬಾದಲ್ಲಿ ಒಂದು ಸಾಂಗ್ ಲಾಂಚ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ಹೆಂಗಿತ್ತು ಪರಭಾಷೆಗಳಲ್ಲಿ ಒಬ್ಬ ಹೊಸ ನಟ ಹೋಗಿ ಆಸ್ ಎ ಹೀರೋ ಹೋಗಿ ಆ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡಿದಾಗ ಅಲ್ಲಿನ ಜನರ ರಿಯಾಕ್ಷನ್ ಹೇಗಿತ್ತು, ಯಾವ ತರ ಇತ್ತು, ಅಲ್ಲಿನ ಜನ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತ? ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಗೇನ್ ಅಲ್ಲಿನ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಅಲ್ಲಿನ ಚಿತ್ರರಂಗದವರು ಕರಿತಾ ಇದ್ರು, ಬನ್ನಿ ಸಿನಿಮಾ ಇಲ್ಲಿ ಪ್ರಮೋಟ್ ಮಾಡಿ, ಇಲ್ಲಿ ಬಿಡುಗಡೆ ಮಾಡಿ, ತೆಲುಗಿನಲ್ಲಿ ಮಾಡಿ ಅಂತ. ಆದ್ರೆ ನಾವು ಜನರ ಮುಂದೆ ಅಲ್ಲಿ ಹೋಗಿರ್ಲಿಲ್ಲ. ಆ ಹಾಡ್ ತಗೊಂಡು ಟೀಸರ್ ತಗೊಂಡು ನಾವು ಯಾವಾಗ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ಆ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಮಾಧ್ಯಮದವರು ಅವ್ರು ಕೇಳಿರುವಂತ ಪ್ರಶ್ನೆಗಳು, ಅವ್ರಿಗಿರೋ ಆಸಕ್ತಿ, ಆ ಕುತೂಹಲ, ಗತವೈಭವದ ಬಗ್ಗೆ ಅವ್ರು ತೋರಿಸಿದಂತ ಪ್ರೀತಿ, ಗೌರವ, ಅದನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಯ್ತು. ಒಂದು ಕನ್ನಡ ಚಿತ್ರಕ್ಕೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಭಾಷೆಗಳಲ್ಲಿ ಇಷ್ಟು ಮನ್ನಣೆ ಸಿಗ್ತಾ ಇದೆಯಲ್ಲ ಅಂತ ಸಂತೋಷ ಇದೆ. ಸಂತೋಷ. ಆಗ್ಲೇ ಹೇಳ್ತಾ ಇದ್ರಿ ಪ್ರ್ಯಾಂಕ್ ಮಾಡ್ಬೇಕು ಅಂತ. ಯಾರಿಗೆ ಪ್ರ್ಯಾಂಕ್ ಮಾಡೋಣ? ಪ್ರ್ಯಾಂಕ್ ಯಾರಿಗ್ ಮಾಡೋಣ? ಪ್ರ್ಯಾಂಕ್ ಎಸ್, ನನಗೆ ಯಾರು ಅಂತ ನಾನು ಕಂಫರ್ಟೇಬಲ್ ಆಗಿ ಕೂತೀನಿ, ಯಾರಿಗೆ ಮಾಡ್ತೀರಾ ಅಂತ ನೋಡೋಣ ಅಂತ. ಯಾರು ಪರಿಚಯನೇ ಇಲ್ವಲ್ಲ ಚಿತ್ರರಂಗದಲ್ಲಿ ಪ್ರ್ಯಾಂಕ್ ಮಾಡಕ್ಕೆ. ಏನ್ ಹೇಳ್ತೀರಾ ಅಂತಂದ್ರೆ? ಅಲ್ಲ, ನಿಜ ಹೇಳ್ತಾ ಇದೀನಿ. ನಾನು ಹುಟ್ಟರು ಬೆಳೆದಿರೋ ತುಮಕೂರು, ನಾನು ಬೆಂಗಳೂರಲ್ಲಿ ಜಾಸ್ತಿ ಜನ ಪರಿಚಯನೇ ಇಲ್ಲ. ಡೈರೆಕ್ಟರ್ ಏನಂತ ಹೇಳೋಣ ಸರ್? ಪೋಸ್ಟ್ಪೋನ್ ಅಂತ ಹೇಳ್ಬಿಡೋದ ಅವ್ರಿಗೆ? ಹೇಳಿ ಸರ್, ಯಾಕೋ ಇದು ಬರ್ತಿಲ್ವಂತೆ, ಹಂಗೆ ಮಾಡಿ. ಪೋಸ್ಟ್ಪೋನ್ ಅಂತೆ ಸರ್. ಸುನಿ ಸರ್ಗೆ ಮಾಡಿ. ಹಲೋ ಹಲೋ ಸುನಿ ಸರ್. ಹೇಳಿ. ಸರ್, ಒಂದು ಶಾಕಿಂಗ್ ನ್ಯೂಸ್ ಇದೆ ಸರ್. ಏನ್ ಹೇಳ? ಅವ್ರು ಏನೇನೋ ಇಶ್ಯೂಸ್ ರೈಸ್ ಮಾಡ್ತಿದ್ದಾರೆ. ಏನು? ಅದೇ ಕಮಲದಲ್ಲಿ ಕೋಣದ್ದೆಲ್ಲ ಯೂಸ್ ಮಾಡಿದ್ವಲ್ಲ, ಹಾ. ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್. ಏನು? ಅದೇ ಅವರು ಕೋಣ ತೋರ್ತಿದೀವಲ್ಲ, ಅದು ಸಿಜಿ ಅಂತ ಫುಲ್ ಬ್ರೇಕ್ ಡೌನ್ ಕಳ್ಸಕ್ ಹೇಳಿ. ಅಲ್ಲ ಕಳಿಸಿದೀವಿ, ಬಟ್ ಅದೇ ಅವ್ರು ಇನ್ನೊಂದು 2 weeks ಬೇಕು ಕ್ಲಿಯರೆನ್ಸ್ ಅಂತ ಹೇಳ್ತಿದ್ದಾರೆ. ಡೇಟೆ ಪುಷ್ ತರ ಕಾಣ್ತಿದೆ. ಅಲ್ಲ, ಯಾರನ್ನ ನಿಮ್ ಯಾರಾದ್ರೂ ಮಾತಾಡ್ಸಿ ಅಲ್ಲಿ ಇದ್ ಮಾಡ್ಸಿ. ಹೆಂಗ್ ಸರ್, ಯಾವ್ದಕ್ಕೂ ಕೇಳಿಲ್ಲ, ಈಗ ಹೆಂಗ್ ಸರ್ ಕೇಳೋದು? ಅಲ್ಲ, ಬೇರೆ ಯಾರನ್ನಾದ್ರು ತೊಂದರೆ ಅಲ್ದಾರೆ, ಇನ್ನ ಬೇರೆ ಯಾರ ಮಿನಿಸ್ಟರ್ ನನ್ ಮಾತಾಡ್ ನೋಡ್ಲಾ? ಹಾಗಾದ್ರೆ ಬಿಜೆಪಿ ಟೀಮ್ ಯಾರಿಗ್ ಬರುತ್ತೆ ಹರಿಯಾಣ? ನನ್ಗೆ ಇದು ಬಜಾರಲ್ಲಿ ಹೆವಿ ಹಿಂಸೆ ಆಗಿತ್ತು. ಏನ್ ಮಾಡಕ್ ಗೊತ್ತಾಗ್ತಿಲ್ಲ ಸರ್. ಇದು ಅಲ್ಲ, ಕೇಳ್ಬೇಕು, ಅವ್ರು ಮಾಡಿದ್ರಲ್ಲ, ಅವ್ರ ಹತ್ರನೇ ಹೋಗ್ಬೇಕು. ನಿನ್ನೆ ಅದೇ ಮಾತಾಡ್ದೆ, ನೈಟ್ ಜೊತೆಲೇ ಇದ್ದೆ. ಹ್ಮ್. ಏನೋ ಟ್ರೈ ಮಾಡ್ತಾ ಇದೀವಿ ಸರ್. ಎಲ್ಲ ಇಂಟರ್ವ್ಯೂಗಳಲ್ಲೂ November 14th ಅಂತ ಹೇಳ್ಬಿಟ್ಟಿದೀವಿ. ಅಲ್ಲ, ಹೇಳ್ಬಿಟ್ಟಿದೀವಿ, ಎಲ್ಲಾ ಕಡೆ ಹಾಕಿದೀವಿ, ತಿರ್ಗಾ ಸರಿ ಹೋಗಲ್ಲ. ನಾನ್ ಬಂದಿದ ತಕ್ಷಣ ಹಂಗಾರೆ ಭೇಟಿ ಆಗ್ತೀನಿ, ಹಿಂಗಾರ ಮಾಡಿ. ಯಾರು ಹೇಳಿದ್ದು? ಇಲ್ಲ ಸರ್, ಯಾರೋ ಒಬ್ರು ಇದಾರೆ ನೋಡಿ ಸರ್, ಇವ್ರು ಹೇಳಿದ್ರು, ಕೊಟ್ಟೆ ಫೋನ್. ಸರ್ ಅಲ್ಲ, ಆಕ್ಚುಲಿ ಅದು ಹೆಂಗ್ ಯೂಸ್ ಮಾಡಿದ್ರ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್ ನಂಗೆ. ಅದು ಸುನಿ ಸರ್, ನೀವು ಇಂಟರ್ವ್ಯೂಸ್ ಬರ್ದಿದ್ರೆ ಇನ್ ನಾವಿನ್ ಪ್ರಾಂಕೆ ಮಾಡೋದ್ ನಾನು. ಅದಕ್ಕೆ ಸೌಂಡ್ ಕಟ್ ಮಾಡಿ ಇನ್ನೊಂದ್ಸಲ ಮಾಡಿ. ಅಲ್ಲ ಸರ್, ಹೇಳಿ ಕೇಳಿ ಪ್ರಾಂಕ್ ಮಾಡ್ಸ್, ಅವಾಗ ನಾವು ಪ್ರಾಂಕ್ ಆಗ್ತೀವಿ ಅಷ್ಟೇನೆ. ಈಗ ಇನ್ನೊಂದ್ಸಲ ಮಾಡಿದ್ರೆ ಅಂದ್ರೆ ಬೇಡ, ಬೇರೆಯವ್ರದ್ದು ಸುಮ್ನೆ ಅವ್ರ. ಅಲ್ಲ, ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದಿರ್ದ ನಾವ್ ಅದನ್ನ ಬರಿ ಆಗ್ಬೇಡಿ. ಯಾಕೆ ಸರ್ ಇಂಟರ್ವ್ಯೂ ಬರ್ತಿಲ್ಲ? ನಿಮ್ ಹೀರೋ ನೋಡಿದ್ರೆ ಪಾಪ ರಾತ್ರಿ ಹಗಲು ನಿದ್ದೆ ಇಲ್ದಂಗ್ ಪಾಪ ಓಡಾಡ್ತಿದ್ದಾರೆ. ರಿಲೀಸ್ ಆದ್ಮೇಲೆ ರಿಲೀಸ್ ಆದ್ಮೇಲೆ ಕೊಡ್ತೀರಾ ನಮ್ಗೆಲ್ಲ ಇಂಟರ್ವ್ಯೂಸ್?
ನಿಮ್ಗೆಲ್ಲ ಅಂತ ಅಲ್ಲ ಪಾಪ, ಯಾಕಿದು ಈಗ ಆರ್ಟಿಸ್ಟ್ ಗಳು ಮಾಡ್ಲಿ, ಆಮೇಲೆ ರಿಲೀಸ್ ಆದ್ಮೇಲೆ ಬರೋಣ ಅಂತ ಅಷ್ಟೇ ಹಂಗ ಕೆಲ್ಸಗಳಿದೆ. ಹಾ, ಓಕೆ. ಎಲ್ಲಿ ಗಂಟ ಬಂತು ಸರ್ ಇವಾಗ ವರ್ಕ್ ಎಲ್ಲ? ಎಲ್ಲ ಅವ್ರು ಹೇಳಿದ್ದೊಂದು ಬರ್ಬೇಕಷ್ಟೇ. ಹಿಂಗೆ ಯೋಚನೆ ಮಾಡ್ತಾ ಇದ್ವಿ ಯಾರಿಗ್ ಮಾಡೋದು ಅಂದ್ರೆ, ಬಟ್ ಆಗ್ಲಿಲ್ಲ. ಬಟ್ ಫೈನಲಿ ನಿಮ್ ಕನೆಕ್ಟ್ ಆಯ್ತು. 2-3 ಸಲ ಮಾಡಿದ್ವಲ್ಲ. ಕೋಇನ್ಸಿಡೆಂಟ್ಲಿ ನಿನ್ನೆ ಮಾತಾಡ್ದೆ ಇಲ್ಲ ಅಂತ. ಅವ್ರದೊಂದು ನಮ್ಗೆ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ. ಎನಿವೆ ಇಶ್ಯೂ ಇಲ್ಲ, ಬಟ್ ಏನಾದ್ರು ಶಾರ್ಟ್ಸ್ ಗಳು ಅದು ಇದು ಅಂತ ಅದ್ರ ದಿನ ಭಯ ಒಳಗಡೆ ಇದೆ. ಅದಕ್ಕೆ ಅದ್ರದ್ದೇನು ಆಗಲ್ಲ, ವರಿ ಆಗ್ಬೇಡಿ. ನವೆಂಬರ್ 14ಗೆ ಗತವೈಭವ ಎಲ್ಲ ಥಿಯೇಟರ್ಗಳಲ್ಲೂ ಪ್ರದರ್ಶನ ಆಗುತ್ತೆ ಗ್ರ್ಯಾಂಡ್ ಆಗಿ. ಆರಾಮಾಗಿ ನಿಮ್ ಕೆಲಸ ನೀವು ಮಾಡ್ತಿದ್ದೀರಾ, ಮಾಡಿ ಅಷ್ಟೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊಟ್ಟೆ ನೋಡಿ. ಸರಿ ಸರ್, ಸಾರಿ ನಿಮ್ಗೆ ಹೇಳೋದಕ್ಕೆ ಸಾರಿ ಏನಿಲ್ಲ, ಬಟ್ ಅದೇ ಸುಮ್ನೆ ಹಾಗಾಗಿ ಅವೆಲ್ಲ ಕ್ಷಮೆ ಇರಲಿ. ಓಕೆ ಸರ್, ಓಕೆ ಸರ್, ಬಾಯ್ ಸರ್. ಫುಲ್ ಟೆನ್ಷನ್. ಫೈನಲಿ ಫುಲ್ ಟೆನ್ಷನ್ ಪಾಪ ಡೈರೆಕ್ಟ್ರು. ಟೆನ್ಷನ್ ಅಲ್ಲಿ ಅರಿಬರಿ ಪಾಪ. ಒಂದು ಕ್ಷಣ ಅವರು ಏನ್ ಮಾಡ್ತಿದ್ವಿ, ಏನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿಲ್ಲ ಅವರಿಗೆ. ಫೈನಲಿ ನವೆಂಬರ್ 14ಗೆ ಗತವೈಭವ ಎಲ್ಲ ಥಿಯೇಟರ್ಗಳಲ್ಲಿ ಪ್ರದರ್ಶನ ಆಗೋದಕ್ಕೆ ಕನ್ನಡ ಪ್ಲಸ್ ತೆಲುಗು ಅಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫಸ್ಟ್ ಸಿನಿಮಾ, ಒಬ್ಬ ನಟನಾಗಿ ನೀವಾಗ್ಲೇ ಹೇಳ್ತಾ ಇದ್ರಿ ಕೂಡ, ಥಿಯೇಟರ್ ಮುಂದೆ ನಂದೊಂದು ಕಟೌಟ್ ನಿಲ್ಬೇಕು, ಆ ಕಟೌಟ್ ಚಾನ್ಸ್ ನಾನು ಮಿಸ್ ಮಾಡ್ಕೋಬಾರ್ದು ಅನ್ನೋಂಥ ಕನಸು ನನಸಾಗುವಂತಹ ಒಂದು ಸಂದರ್ಭ ಕೇವಲ ಐ ಥಿಂಕ್ ಇನ್ನೊಂದು 15 ಡೇಸ್ ಅಷ್ಟೇ ಇದೆ. ಸೊ ಏನ್ ಹೇಳ್ತೀರಾ ಫೈನಲಿ ನಮ್ಮ ಕನ್ನಡಿಗರಿಗೆ? ಗತವೈಭವ ಒಂದು ಹೊಸ ಪ್ರಯತ್ನ, ಒಂದು ವಿಭಿನ್ನವಾದಂಥ ಪ್ರಯತ್ನ. 4 ಬೇರೆ ಬೇರೆ ಜನ್ಮಗಳು, ಜನ್ಮಾಂತರದ ಕಥೆಗಳನ್ನ ಇರುವಂತ ಸಿನಿಮಾ. ಇದರಲ್ಲಿ ಚಿಕ್ಕ ಮಕ್ಕಳು ಬಹಳ ಇಷ್ಟಪಟ್ಟು ಫ್ಯಾಂಟಸಿಯನ್ನ ನೋಡುವಂಥವ್ರು, ಬೇರೆ ಪ್ರಪಂಚವನ್ನ ನೋಡಿ ಒಂದು ಆಕರ್ಷಣೀಯ ಪ್ರಪಂಚವನ್ನ, ಒಂದು ವಿಸ್ಮಯಕಾರಿ ಪ್ರಪಂಚವನ್ನ ನೋಡಿ ಇಷ್ಟಪಟ್ಟು ಅದನ್ನ ಆನಂದಿಸುವಂಥವ್ರಿಗೂ ಕೂಡ ಸಿನಿಮಾದಲ್ಲಿ ತುಂಬಾ ಅದರ ಸ್ಕೋಪ್ ಇದೆ. ಮತ್ತು ಸುನಿ ಸರ್ ಅವರ ಸಿಗ್ನೇಚರ್ ಡೈಲಾಗ್ಸು, ತಮಾಷೆ, ತರಲೆ, ಕಾಲೆಳೆಯೋದು, ಈ ಥರದ್ದು ಸಾಕಷ್ಟು ಹೊಟ್ಟೆ ಹಿಡ್ಕೊಂಡು ನಗೋಷ್ಟು ಕಾಮಿಡಿ ಇದೆ. ಅದೇ ರೀತಿ ಕಪಲ್ಸ್ ಆಗಿರ್ಬೋದು, ಒಂದು ಲವ್ ಸ್ಟೋರಿನ, ರಾಮ್ ಕಾಮ್ನ ನೋಡ್ಕೊಂಡು ಬೆಳೆದಿರೋಂಥವ್ರಿಗೆ, ಆ ಥರದ್ದೊಂದು ನಿರೀಕ್ಷೆಯಲ್ಲಿ ಬರೋವಂಥವ್ರಿಗೂ ಕೂಡ ನಿಷ್ಕಲ್ಮಶವಾದ ಪ್ರೀತಿ, ಒಂದು ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ. ಆ ಥರದ ಲವ್ನ, ಆ ಥರ ಡೀಪ್ ರೂಟೆಡ್ ಲವ್ ಸ್ಟೋರಿನ ಸ್ಕ್ರೀನ್ ಮೇಲೆ, ತೆರೆ ಮೇಲೆ ತೋರಿಸಿ ಸುಮಾರು ದಶಕಗಳೇ ಆಗೋಗಿದೆ. ಇದೊಂದು ಅಷ್ಟು ಇಂಟೆನ್ಸ್ ಡೀಪ್ ಲವ್ ಸ್ಟೋರಿ, ತುಂಬ ಪ್ಯೂರ್ ಲವ್ ಸ್ಟೋರಿ ಇದೆ. ಅಟ್ ದ ಸೇಮ್ ಟೈಮ್ ವಯಸ್ಸಾದವರು ಅಥವಾ ಪುರಾಣಗಳ ಬಗ್ಗೆ ನಂಬಿಕೆ ಇಟ್ಟಿರೋವಂಥವ್ರು, ಸನಾತನ ಧರ್ಮದ ಈ ನೆಲದ ಸಂಸ್ಕೃತಿ ಬಗ್ಗೆ ನಂಬಿಕೆ ಇರುವಂಥವ್ರು, ಈ ಆಚರಣೆಗಳು ಬಗ್ಗೆ, ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಟ್ಟಿರೋವಂಥವ್ರು, ಆ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರೋವಂಥವ್ರಿಗೂ ಕೂಡ ಸಾಕಷ್ಟು ವಿಸ್ಮಯಕಾರಿ ಪ್ರಪಂಚ, ಯಾವ ಕಥೆಗಳನ್ನ ನಾವು ಕೇಳ್ಕೊಂಡು ಬೆಳೆದಿದೀವೋ ಅದನ್ನ ತೆರೆ ಮೇಲೆ ತೋರಿಸುವಂತ ಒಂದು ಪ್ರಯತ್ನ. ಸಮುದ್ರ ಮಂಥನದ ಒಂದು ದೊಡ್ಡ ಎಪಿಸೋಡ್ ಇದೆ, ದೇವಲೋಕದ ಎಪಿಸೋಡ್ ಇದೆ. ಇದನ್ನೆಲ್ಲ ಹೊಸದಾಗಿ ಏನೋ ವಿಭಿನ್ನವಾಗಿ ಭಾರತೀಯ ಚಿತ್ರರಂಗದಲ್ಲೇ ಒಂದು ವಿಭಿನ್ನವಾಗಿ ಏನೋ ತೋರಿಸೋಣ ಅನ್ನುವಂಥ ಪ್ರಯತ್ನ ಗತವೈಭವದಲ್ಲಿ ನಾವು ಮಾಡಿದೀವಿ, ಒಂದು ಕನ್ನಡ ಚಿತ್ರದಲ್ಲಿ. ಈ ಕನ್ನಡ ಚಿತ್ರಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಮತ್ತು ಪ್ರೀತಿ ವ್ಯಕ್ತ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡದ ಜನ ಕನ್ನಡದ ಚಿತ್ರಕ್ಕೆ ಜೊತೆಲಿ ನಿಂತ್ಕೋಬೇಕು, ಆಶೀರ್ವಾದ ಮಾಡಬೇಕು ಅನ್ನೋದು ನಮ್ಮ ಆಸೆ ಮತ್ತು ನಿರೀಕ್ಷೆ ಮತ್ತು ಮನವಿ. ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ರಿಕ್ವೆಸ್ಟ್ ಏನು ಅಂತಂದ್ರೆ, ಜನ ನಮ್ಮ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ, ವರ್ಣಮಾಲೆ ಹಾಡು ಬಿಡುಗಡೆ ಆಗಿದೆ, ಶಿಪ್ ಹಾಡು ಬಿಡುಗಡೆ ಆಗಿದೆ, ಟ್ರೈಲರ್ ಬರ್ತಾ ಇದೆ. ಸೊ ಇದೆಲ್ಲದೂ ಮೊದಲು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಲಿ. ಅದನ್ನ ನೋಡಿ ಅದಾದ ನಂತರ ಇದ್ರಲ್ಲಿ ಏನೋ ಒಂದು ವಿಶೇಷ ಇದೆ, ಇದ್ರಲ್ಲಿ ಏನೋ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋ ಭಾವನೆ ಜನಕ್ಕೆ ಬಂದ್ರೆ, ಅದಾದ್ಮೇಲೆ ಅವರು ಥಿಯೇಟರ್ಗೆ ನವೆಂಬರ್ 14 ಸಿನಿಮಾ ನೋಡಕ್ ಬರಲಿ. ನನ್ನ ನಂಬಿಕೆ ಇದು ಹೊಸಬ್ರು ಸಿನಿಮಾ, ಯಾವುದೇ ಸ್ಟಾರ್ ಸಿನಿಮಾ ಅಲ್ಲ. ನಮಗೆ ಯಾರು ಗತವೈಭವನ ನೋಡಕ್ ಹೋಗ್ತಾರೆ, ನೋಡಿದಂತ ಜನನೇ ಇದನ್ನ ಪ್ರಚಾರ ಮಾಡ್ತಾರೆ, 4 ಜನಕ್ಕೆ ಹೇಳಿ ಇದನ್ನ ಇನ್ನೂ ದೊಡ್ಡದ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ನಿದ್ದೆ ಇಲ್ಲ ಅಂದ್ರೂ ಕೂಡ ಒಂದಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿ ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ನಿಮ್ಮ ಗತವೈಭವ ಹಿಟ್ ಆಗಿ ಕನ್ನಡ ಮತ್ತೆ ತೆಲುಗು ಅಲ್ಲಿ ಸೂಪರ್ ಹಿಟ್ ಆಗ್ಲಿ.
ಅದ್ರ ಜೊತೆಗೆ ಒಳ್ಳೆ ಚಾಪು ಮೂಡಿಸಿ ನಿಮಗೂ ಕೂಡ ಒಂದಷ್ಟು ಅವಕಾಶಗಳು ಬರಲಿ. ನೀವು ಅನ್ಕೊಂಡಿರೋ ಹಾಗೇನೆ ದೇಶ ಸೇವೆ ಮಾಡುವಂತಹ ಒಂದಷ್ಟು ಕ್ಯಾರೆಕ್ಟರ್, ಸೈನಿಕ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಹೇಳಿದ್ರಿ. ಅಂತ ಅವಕಾಶಗಳು ನಿಮ್ಗೆ ಸಿಗಲಿ. ನಿಮ್ಮ ನಟನೆ ಅಥವಾ ನಿಮ್ಮ ಅಭಿನಯ ಇದೇ ರೀತಿ ಸಾಕಷ್ಟು ಸಿನಿಮಾಗಳ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರು ಪ್ಲಸ್ ಪರಭಾಷಾ ಸಿನಿ ಪ್ರೇಕ್ಷಕರು ನೋಡುವಂತಾಗ್ಲಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು. ಇದಾಗಿತ್ತು ಸ್ಯಾಂಡಲ್ವುಡ್ ನ ಯುವ ನಟ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದುಷ್ಯಂತ್ ಅವರ ಸ್ಪೆಷಲ್ ಇಂಟರ್ವ್ಯೂ ಗತವೈಭವ ಸಿನಿಮಾದ ಬಗ್ಗೆ. ಸೊ November 14th ಕರ್ನಾಟಕ ಪ್ಲಸ್ ಆಂಧ್ರದಲ್ಲಿ ಪ್ಲಸ್ ತೆಲಂಗಾಣದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಗತವೈಭವ ಸಿನಿಮಾವನ್ನ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಿಮ್ಮ ಸ್ನೇಹಿತರ ಜೊತೆ, ಅದರ ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬರೆದುಕೊಂಡು ಒಂದಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.